Hello. Okay. So, hello everyone, how are you all? Welcome back to the session. ಸೊ ಇವತ್ತಿನ ನಮ್ಮ ಕ್ಲಾಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಮ್ಮ ಮುಂಚೆ ಯಾವುದೂ ಕ್ಲಾಸಸ್ ನೋಡಿಲ್ಲ ಅಂದರೆ, ಆರ್ ಈವನ್ ಇಫ್ ಯು ಆರ್ ಅ ಬಿಗಿನರ್ ಇನ್ ಟ್ರೇಡಿಂಗ್, ಆರ್ ನೀವು ನಿಮಗೆ ರೆಂಕೋಸ್ ಬಗ್ಗೆ ಗೊತ್ತಿಲ್ಲ, ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಗೊತ್ತಿಲ್ಲ, ನಿಮಗೆ ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡಬೇಕು ಆ ಥರ ಇತ್ತು ಅಂದರೆ, ಈ ಇಂಡಿಕೇಟರ್ ನಿಮ್ಮ ಮುಂದೆ ಏನಿದೆ ಇದನ್ನು ನೀವು ಅರ್ಥ ಮಾಡ್ಕೊಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಜಸ್ಟ್ ಅನ್ ಎಕ್ಸಾಂಪಲ್, ಇದು ಸಿಪ್ಲಾದು ಚಾರ್ಟ್, ಇಲ್ಲಿಂದ ಇಲ್ಲಿಗೆ ಇದು ದಿಸ್ ಗೇವ್ ಆಲ್ಮೋಸ್ಟ್ 1.70% ಆಫ್ ಪ್ರಾಫಿಟ್. ಆಪ್ಷನ್ಸಲ್ಲಿ ಇದೆ ಮೋರ್ ದೆನ್ 20% ಪ್ರಾಫಿಟ್ ಇಲ್ಲಿ ನಿಮಗೆ ಕೊಡುತ್ತೆ. ಓಕೆ, ಎನಿವೇಸ್, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಇಂಡಿಕೇಟರ್ನ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ. ಓಕೆ, ಈ ಇಂಡಿಕೇಟರ್ನ ಬೆಸ್ಟ್ ವೇ ಪಾಸಿಬಲ್ ಯಾವ ಥರ ಯೂಸ್ ಮಾಡ್ಬೋದು, ಆ್ಯಂಡ್ ಇದರಿಂದ ಪ್ರಾಫಿಟ್ ಆಗುತ್ತಾ, ಲಾಸ್ ಆಗುತ್ತಾ, ಯಾವ ಥರ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು ನಾವು, ಯಾವ ಥರ ಬ್ಯಾಂಕ್ ನಿಫ್ಟಿಲಿ ಯಾವ ಥರ ಮಾಡಬೇಕು, ಬಿಟ್ಕಾಯಿನಲ್ಲಿ ಮಾಡ್ಬೋದಾ, ಕ್ರೂಡ್ ಆಯಿಲಲ್ಲಿ ಮಾಡ್ಬೋದಾ, ಆರ್ XAUSD ಗೋಲ್ಡಲ್ಲಿ ಮಾಡ್ಬೋದಾ, ಎಲ್ಲದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ವಿಡಿಯೋದು ಕಾಂಟೆಂಟ್ ನಿಮಗೆ ನಾನು ಹೇಳಬೇಕಂದ್ರೆ ಇಷ್ಟು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ನಾನು ಇವತ್ತು ಹೇಳ್ತೀನಿ. ಓಕೆ, ಇವತ್ತು ನಾನು ರೆಂಕೋದು ಫಾರ್ಮೇಷನ್ ಏನಿದೆ ಇದು ಯಾವ ಥರ ಆಗುತ್ತೆ ಇದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಕ್ಯಾಂಡಲ್ಸ್ಗಿಂತ ಇದು ಯಾವ ಥರ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ, ಇದು ಚೆನ್ನಾಗಿ ವರ್ಕ್ ಆಗುತ್ತಾ ಅಥವಾ ಸುಳ್ಳು ಹೇಳುತ್ತಾ, ನಿಜ ಹೇಳುತ್ತಾ, ಹೌ ಇಸ್ ಇಟ್ ಡಿಫ್ರೆಂಟ್, ಆ್ಯಂಡ್ ಇದ್ರ ಜೊತೆಗೆ ನಾನು ಇವತ್ತು ಬ್ಲಾಕ್ ಸೈಜ್ದು ಮತ್ತು ಟೈಮ್ ಫ್ರೇಮ್ದು ಕೂಡ ಡೌಟ್ಸ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ. ಇಲ್ಲೇ ನಿಮಗೆ 80% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಗ್ರೇಟ್ ಏಟ್, ನಂದೊಂದು ಇಂಡಿಕೇಟರ್ ಇದೆ ಗ್ರೇಟ್ ಏಟ್ ಅಂತ, ಅದನ್ನು ನೀವು ಹೇಗೆ ಯೂಸ್ ಮಾಡಬೇಕಂತ ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ರಾಕೆಟ್ ಪ್ರೋ ಅಂತ ನನ್ನ ಇನ್ನೊಂದು ಇಂಡಿಕೇಟರ್ ಇದೆ, ಅದನ್ನು ಕೂಡ ಹೇಗೆ ಯೂಸ್ ಮಾಡಬೇಕು, ಅದು ಯಾವ ಥರ ವರ್ಕ್ ಮಾಡುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಸರ್, ಈ ಗ್ರೇಟ್ ಏಟ್ ಮತ್ತು ಪ್ರೋ ಏನಿದೆ ನನ್ನ ಹತ್ರ ಇಂಡಿಕೇಟರ್ಸ್, ಇವೆರಡೂ ಕೂಡ ಒಟ್ಟಿಗೆ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾನು ಪ್ರಾಫಿಟ್ ಮಾಡ್ಬೋದು, ಕರೆಕ್ಟ್, ಒಟ್ಟಿಗೆ ಯೂಸ್ ಮಾಡಿ ನಾನು ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಎನಿವೇಸ್, ಅದಾದಮೇಲೆ ನಾನು ಎಂಟ್ರಿ ಎಕ್ಸಿಟ್ ಮಾಡೆಲ್ ಬಗ್ಗೆ ಕೂಡ ಮಾತಾಡ್ತೀನಿ. ಎಂಟ್ರಿ ಎಕ್ಸಿಟ್ ಬಗ್ಗೆ ಮಾತಾಡಿದಾಗ ಇದು ಫೇಡೆಡ್ ಬ್ರಿಕ್ಸ್ ನೋಡಿದಾಗ ಏನು ಮಾಡಬೇಕು, ಕಂಟಿನ್ಯೂಸ್ ಬ್ರಿಕ್ಸ್ ಬಂದಾಗ ಏನು ಮಾಡಬೇಕು, ನಾವು ಕ್ಲೋಸಿಂಗಿಗೆ ವೇಟ್ ಮಾಡಬೇಕಾ, ಇಲ್ಲ ಯಾವಾಗ ಕ್ಲೋಸಿಂಗಿಗೆ ವೇಟ್ ಮಾಡಬೇಕು, ಯಾವಾಗ ಓಪನಿಂಗಲ್ಲೇ ನಾವು ಎಕ್ಸಿಟ್ ಆಗಬೇಕು ಅಥವಾ ಎಂಟ್ರಿ ತೊಗೊಬೇಕು, ಇದು ನಾನು ಮಾತಾಡ್ತೀನಿ. ಆ್ಯಂಡ್ ಸ್ಟಾಕ್ಸ್ನ ಯಾವ ರೀತಿ ಪಿಕ್ ಮಾಡಬೇಕು, ಸೆಲೆಕ್ಟಿವ್ ಸ್ಟಾಕ್ಸ್ನ, ಆ್ಯಂಡ್ ಬ್ಯಾಕ್ ಟೆಸ್ಟಿಂಗ್ ಹೇಗೆ ಮಾಡಬೇಕು. ನೋಡಿ, ನೀವು ಇದರಲ್ಲಿ ಸ್ವಿಂಗ್ ಟ್ರೇಡ್ ಕೂಡ ಮಾಡ್ಬೋದು, ಯು ಕ್ಯಾನ್ ಡೂ ಇಂಟ್ರಾಡೇ, ಯು ಕ್ಯಾನ್ ಡೂ ಸ್ಕ್ಯಾಲ್ಪಿಂಗ್, ವಾಟ್ ಎವರ್, ಯು ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ದಿಸ್. ಓಕೆ, ಸೊ ಯಾವ ಥರ ಮಾಡ್ಬೇಕು ಸರ್ ಎಕ್ಸಾಕ್ಟ್ಲಿ ಇದನ್ನು ನಾನು ಇವತ್ತು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನಗೆ ಗೊತ್ತು ನಿಮ್ಗೆ ಎಷ್ಟು ಜನಕ್ಕೆ ಡೌಟ್ ಇರುತ್ತೆ, ಬ್ಲಾಕ್ ಸೈಜ್ ಟೈಮ್ ಫ್ರೇಮ್ನಲ್ಲಿ ಡೌಟ್ ಇರುತ್ತೆ, ರೆಂಕೋಸ್ದಲ್ಲಿ ಡೌಟ್ ಇರುತ್ತೆ, ಅದಾದಮೇಲೆ ನಿಮಗೆ ಫೇಡೆಡ್ ಬ್ರಿಕ್ಸು, ಕಂಟಿನ್ಯೂಸ್ ಬ್ರಿಕ್ಸು ಮತ್ತು ಕ್ಲೋಸಿಂಗಲ್ಲಿ ಸ್ವಲ್ಪ ಡೌಟ್ಸ್ ಇರುತ್ತೆ. ಐ ನೋ ದಿಸ್, ಆ್ಯಂಡ್ ಸ್ಟಾಕ್ಸ್ನ ಪಿಕ್ ಮಾಡೋದು ಕೂಡ ಇಷ್ಟೊಂದು ಜನಕ್ಕೆ ಕಷ್ಟ ಇದೆ. ಸೊ ಇವತ್ತು ಇಷ್ಟು ಕಾಂಟೆಂಟ್ ಬಗ್ಗೆ ನಾವು ಮಾತಾಡ್ತೀವಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಯಾವುದ್ರ ಬಗ್ಗೆನೂ ನೋಡಿಲ್ಲ, ಟ್ರೇಡಿಂಗ್ ಬಗ್ಗೆ ನಿಮಗೇನು ಐಡಿಯಾ ಇಲ್ಲ ಅಂದರೂ ಕೂಡ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಕ್ಯಾಂಡಲ್ ಸ್ಟಿಕ್ ಅಷ್ಟೊಂದೇ ನನಗೆ ಇಷ್ಟ ಇಲ್ಲ, ಟು ಬಿ ಆನೆಸ್ಟ್. ಯಾರಿಗೆ ಗೊತ್ತಿಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಈ ಥರ ಕಾಣುತ್ತೆ, ಐ ಥಿಂಕ್ ಎವ್ರಿಬಡಿ ನೋಸ್ ದಿಸ್, ಬಿಕಾಸ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಬಹಳಷ್ಟು ದೇರ್ ಈಸ್ ವೆರಿ ಲೆಸ್ ಇನ್ಫಾರ್ಮೇಷನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್, ವಾಟ್ ನಾಟ್ ಈಸ್ ದೇರ್, ಆ್ಯಂಡ್ ಮ್ಯಾನಿಪುಲೇಷನ್ಸ್ ನಿಮಗೆ ಬೇಗ ಅಟ್ರ್ಯಾಕ್ಟ್ ಮಾಡುತ್ತದು, ವಿಚ್ ಐ ಡೋಂಟ್ ಲೈಕ್ ಪರ್ಸ್ನಲಿ. ಇದು ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ಇದೇ ನೋಡಿದ್ರೆ, ಜಸ್ಟ್ ಚೇಂಜ್ ದ ಇಂಕ್, ನೀವು ಇದು ನೋಡಿದ್ರೆ ನಿಮ್ಗೆ ಇಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ಓಕೆ, ಬಟ್ ಇಲ್ಲಿಂದ ಇದು ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೊರಟೋಗಿದೆ, ರೈಟ್. ಟೈಮ್ ಎಷ್ಟಿದೆ ನೋಡ್ಕೊಳ್ಳಿ ಸರ್, ಟೈಮ್ ಇದೆ ಇದು 12:36. ಓಕೆ, ಬಟ್ ನಾವು ನಮ್ಮ ರೆಂಕೋಸ್ಗೆ ಬಂದರೆ ಇಲ್ಲಿ 12:15ಗೆ ನಮಗೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೊರಟೋಗಿದೆ. ಸೊ ನಾವು ಎಕ್ಸಾಕ್ಟ್ಲಿ ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ಬೋದು, ಹೇಗೆ ವಿ ಕ್ಯಾನ್ ಡೂ, ಇದು ಸರ್ ಇದು ಮಾರ್ಕೆಟ್ ಮೇಲೆ ಹೋಯ್ತಲ್ಲ, ಇದನ್ನು ಹೆಂಗೆ ಸರ್ ಟ್ರ್ಯಾಕ್ ಮಾಡೋದು, ದಿಸ್ ಇಸ್ ನಥಿಂಗ್. ಇದು ಯಾವಾಗ ಸಿದ್ದು 9:24, ನಾವು 9:24 ನೀವು ಕ್ಯಾಂಡಲಲ್ಲಿ ನೋಡಿದ್ರೆ 9:24 ಇದೆ ಇದು, ರೈಟ್. ದಿಸ್ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಇದೆ, ಇದು 1.61% ಮೊಮೆಂಟಮ್ ಆಗಿದೆ ಈ ಕ್ಯಾಂಡಲ್. ಸೊ ಈ ಕ್ಯಾಂಡಲು, ಸೊ ಹೇಗೆ ನಾವು ಟ್ರೇಡ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಇವತ್ತು ಸಿಪ್ಲಾ ತೋರಿಸ್ತಾ ಇದ್ದೀನಿ ನಾನು, ಬೇಕಂದರೆ ನೀವು ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು. ನಿಫ್ಟಿನಲ್ಲಿ ಈ ಥರ ಕಾಣಿಸ್ತಿತ್ತು ಸರ್. ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಸರ್, ಮತ್ತು ಇದು ಲಾಂಗ್ ಕೊಟ್ಟಿದೆ, ವಾಪಸ್ ಶಾರ್ಟ್ ಕೊಟ್ಟಿಲ್ಲ, ಮತ್ತೆ ಲಾಂಗ್ ಕೊಟ್ಟಿದೆ, ಮತ್ತೆ ಶಾರ್ಟ್ ಕೊಟ್ಟಿದೆ, ಯಾವ ಥರ ಇದನ್ನು ಯೂಸ್ ಮಾಡಬೇಕು. ನಂಗೆ ಗೊತ್ತು ನಿಮಗೆ ಸಿಕ್ಕಾಪಟ್ಟೆ ಡೌಟ್ಸ್ ಇರುತ್ತೆ ಅಂತ, ಇದನ್ನು ನಾನು ಇವತ್ತಿನ ಸೆಷನಲ್ಲಿ ಕ್ಲಿಯರ್ ಮಾಡ್ತೀನಿ. ಪ್ಲೀಸ್ ಬುಕ್ ಇಟ್ಕೊಳ್ಳಿ, ಅಥವಾ ಈ ಸೆಷನ್ ರೆಕಾರ್ಡೆಡ್ ಆಗಿ ಯೂಟ್ಯೂಬಲ್ಲಿ ಬರುತ್ತೆ, ಪದೇ ನೋಡೋಂಗಿದ್ದು ಅಷ್ಟೇ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್, ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಆಗೋಗುತ್ತೆ. ದಿಸ್ ಕ್ಯಾನ್ ಚೇಂಜ್ ಯುವರ್ ಟ್ರೇಡಿಂಗ್. ಓಕೆ, ಆ್ಯಂಡ್ ಇದು ತುಂಬ ಹೆಲ್ಪ್ಫುಲ್ ಇದೆ.
ಯು ಶುಡ್ ಜಸ್ಟ್ ಫೋಕಸ್ ಆ್ಯಂಡ್ ಲಿಸನ್ ಟು ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಸ್ಟ್ ನಮ್ಮ ಕಾಂಟೆಂಟಲ್ಲಿ ಏನಿದೆ ಸರ್, ವಾಟ್ ಈಸ್ ರೆಂಕೋ ಫಾರ್ಮೇಷನ್ ಯಾವ ಥರ ಆಗುತ್ತೆ ಆ್ಯಂಡ್ ಕ್ಯಾಂಡಲ್ಸ್ಗಿಂತ ಬೇರೆ ಏನಕ್ಕೆ ಇದು ಡಿಫ್ರೆಂಟಾಗಿ ಕಾಣಿಸುತ್ತೆ, ರೈಟ್? ಇದೇ ನಾವು ಏನಾದರೂ ನಿಫ್ಟಿನ ಓಪನ್ ಮಾಡಿದ್ರೆ ಕ್ಯಾಂಡಲ್ಸಲ್ಲಿ ಈ ಥರ ಕಾಣಿಸುತ್ತೆ. ರೆಂಕೋಸಲ್ಲಿ ಇಟ್ ಲುಕ್ಸ್ ಅನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ. ನಾವು ವೈ ಡಸ್ ದಟ್ ಹ್ಯಾಪನ್, ಏನು ರೀಸನ್ ಇದೆ ಇದರಿಂದ, ಇದೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕ್ಯಾಂಡಲ್ಸ್ ಏನಿದೆ, ದಿಸ್ ಈಸ್ ಅ ಟೈಮ್ ಬೇಸ್ಡ್. ಓಕೆ, ದಿಸ್ ಈಸ್ ಅ ಟೈಮ್ ಬೇಸ್ಡ್ ಪ್ರೈಸ್ ಇಂಡಿಕೇಟರ್ ಅಂದ್ರೇನು ಸರ್? ಪ್ರೈಸು ಎಲ್ಲಿದೆ ಅಂತ ಹೇಳೋವಂಥ ಒಂದು ದಾರಿ. ಇದರಲ್ಲಿ ಎರಡು ಥರ ಇರುತ್ತೆ, ಒಂದು ಟೈಮ್ ಬೇಸ್ಡ್ ಇರುತ್ತೆ, ಒಂದು ಪ್ರೈಸ್ ಬೇಸ್ಡ್ ಇರುತ್ತೆ. ಎರಡು ಥರ. ಸಾರಿ ಫಾರ್ ಮೈ ಹ್ಯಾಂಡ್ ರೈಟಿಂಗ್, ಬಟ್ ಯು ಜಸ್ಟ್ ಹ್ಯಾವ್ ಟು ಅಡ್ಜಸ್ಟ್ ವಿತ್ ದಿಸ್. ಓಕೆ, ಎನಿವೇಸ್, ನಿಮಗೆ ಎರಡು ಥರ ಆಪ್ಷನ್ಸ್ ಬರುತ್ತೆ. ಒನ್ ಇಸ್ ಅ ಟೈಮ್ ಬೇಸ್ಡ್, ಒನ್ ಇಸ್ ಅ ಪ್ರೈಸ್ ಬೇಸ್ಡ್. ಓಕೆ, ನಾವು ಟೈಮ್ ಬೇಸ್ಡ್ ಅಂದರೆ ಏನು, ಪ್ರೈಸ್ ಬೇಸ್ಡ್ ಅಂದರೆ ಏನು? ನೋಡಿ, ಇವೆರಡರದ್ದು ಕೆಲಸ ಮೇನ್ ಏನು? ಪ್ರೈಸ್ ಹೇಳೋದು, ಪ್ರೈಸ್ ಎಲ್ಲಿದೆ ಅಂತ ಹೇಳೋದು. ದೀಸ್ ಆರ್ ಸಿಂಪ್ಲಿ ಕಾಲ್ಡ್ ಎಸ್ ಪ್ರೈಸ್ ಇಂಡಿಕೇಟರ್ಸ್. ನಾವು ಪ್ರೈಸ್ ಇಂಡಿಕೇಟರ್ ಸೆಕ್ಷನಲ್ಲಿ ಹುಡ್ಕೋದಲ್ಲ ನೀವು. ಯು ಹ್ಯಾವ್ ಟು, ಇಲ್ಲಿ ನಿಮಗೆ ಕ್ಯಾಂಡಲ್ ಸೆಕ್ಷನ್ ಬರುತ್ತಲ್ಲ ಇಲ್ಲಿ ಮೇಲ್ಗಡೆ, ರೈಟ್? ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟೊಂದು ಥರ ಇದೆ, ಒಂದಲ್ಲ ಎರಡಲ್ಲ ಬಹಳಷ್ಟು ದಾರಿಗಳಿದೆ. ರೆಂಕೋ ಇದೆ, ಹೈಕೆನೈಶಿ ಇದೆ, ಲೈನ್ ಬ್ರೇಕ್ ಇದೆ, ಕಾಗಿ ಇದೆ, ಆ್ಯಂಡ್ ವಾಲ್ಯೂಮ್ ಕ್ಯಾಂಡಲ್ಸ್ ಇದೆ. ವಾಲ್ಯೂಮ್ ಕ್ಯಾಂಡಲ್ಸ್ ಯಾರ್ಯಾರು ಗೊತ್ತಿಲ್ಲ, ಈ ಥರ ಕಾಣಿಸುತ್ತೆ. ಎಲ್ಲೆಲ್ಲಿ ವಾಲ್ಯೂಮ್ಸ್ ಇದೆ ಅದು ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಬರುತ್ತೆ. ಆ್ಯಂಡ್ ದೇ ಸಮಥಿಂಗ್ ಲೈಕ್ ಹೈಕೆನೈಶಿ ವಿಚ್ ಈಸ್ ಅನ್ ಆ್ಯಾವ್ರೇಜ್ಡ್ ಕ್ಯಾಂಡಲ್ಸ್. ಸೊ ಪ್ರಿವಿಯಸ್ ಕ್ಯಾಂಡಲ್ದು ಹೈ ಲೋ ಕ್ಲೋಸಿಂಗ್ ಓಪನಿಂಗ್ ಡಿವೈಡೆಡ್ ಬೈ 4 ಮಾಡಿ ನೆಕ್ಸ್ಟ್ ಕ್ಯಾಂಡಲ್ದು ಕ್ಲೋಸಿಂಗ್ ಎಲ್ಲ ತೆಗಿತಾರೆ ಅವರು. ಓಕೆ, ದಿಸ್ ಇಸ್ ಹೈಕೆನೈಶಿ. ಸೊ ಇದೇ ಥರ ಎಲ್ಲದರಲ್ಲೂ ಒಂದು ಬರುತ್ತೆ, ದಟ್ ಈಸ್ ದ ರೆಂಕೋ. ಓಕೆ, ರೆಂಕೋ ಏನಿದೆ ಪ್ಯೂರ್ಲಿ ಪ್ರೈಸ್ ಬೇಸ್ಡ್ ಇದೆ. ಓಕೆ, ನಾವಿಲ್ಲಿ ಕ್ಯಾಂಡಲ್ಸ್ ಓಪನ್ ಮಾಡೋಣ. ಕ್ಯಾಂಡಲ್ಸ್ಟಿಕಲ್ ಪ್ರೈಸ್ ಎಷ್ಟು ಓಡ್ತಿದೆ ಸರ್? 23,903 ಓಡ್ತಿದೆ. ಆ್ಯಂಡ್ ನಾವು ರೆಂಕೋ ಯೂಸ್ ಮಾಡಿದ್ರು ಕೂಡ ನಮಗೆ ಪ್ರೈಸ್ 23,903ನೇ ಇದೆ. ಇದು ಬ್ಲ್ಯಾಕ್ ಕಲರ್ ಅಬ್ಸರ್ವ್ ಮಾಡಿ, ಬ್ಲೂ ಅಲ್ಲ. ಓಕೆ, ಬ್ಲೂ ಇಸ್ ದ ಹೈ ಆಫ್ ಇಟ್, ಅಷ್ಟೇ, ಇನ್ನೇನಿಲ್ಲ. ಓಕೆ, 903ನೇ ಪ್ರೈಸ್ ಇದೆ. ಪ್ರೈಸ್ ಇಸ್ ದ ಸೇಮ್, ಪ್ರೈಸ್ ಸೇಮೇ ಇದೆ, ಡಿಫ್ರೆನ್ಸ್ ಇಲ್ಲ ಪ್ರೈಸಲ್ಲಿ. ಸೊ ಕ್ಯಾಂಡಲ್ಸೇ ಬೇರೆ ಪ್ರೈಸ್ ತೋರಿಸೋದು, ರೆಂಕೋನೇ ಬೇರೆ ಪ್ರೈಸ್ ತೋರಿಸೋದು ಆ ಥರ ಆಗಲ್ಲ. ಬಟ್ ನೋಡೋಕ್ಕೆ ಮಾತ್ರ ಬಹಳ ಡಿಫ್ರೆನ್ಸ್ ಇರುತ್ತೆ. ನೋಡೋಕ್ಕೆ ಮಾತ್ರ ಕ್ಯಾಂಡಲ್ಸ್ಟಿಕ್ ತುಂಬ ಈ ಥರ ಕಾಣಿಸುತ್ತೆ, ಬಟ್ ರೆಂಕೋ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆ, ನಾವು ಇದು ಸೆಷನ್ ಬ್ರೇಕ್ ಆಗಿದ್ದೀನಿ, ಬರೀ ನಿನ್ನೆದು ಮಾತ್ರ ಇಲ್ಲಿಂದ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಡೇಟ್ ನೀವು ನೋಡಿದ್ರೆ ಇದು ಫ್ರೈಡೇ 24th ಏಪ್ರಿಲ್, ವಿಚ್ ಈಸ್ ಡೇ ಬಿಫೋರ್ ಎಸ್ಟರ್ಡೇ. ಇದು ಥರ್ಸ್ಡೇ. ನಾವು ಕ್ಯಾಂಡಲ್ಸ್ಟಿಕಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿಂದ ಇದು 24th ಏಪ್ರಿಲ್. ಸೊ ಇಡೀ ದಿವಸ ಕ್ಯಾಂಡಲ್ಸ್ಟಿಕಲ್ಲಿ ಈ ಥರ ಕಾಣಿಸ್ತಿದೆ. ಬಟ್ ಅದೇ ರೆಂಕೋನಲ್ಲಿ ನಾವು ಮಾತಾಡಿದಾಗ ಅದು ಯಾವ ಥರ ಕಾಣಿಸುತ್ತೆ ಸರ್? ಅದು ಈ ಥರ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಶುರು ಆಗಿದೆ, ಇಲ್ಲಿ ಫುಲ್ ಡೌನ್ ಬಿದ್ದಿದೆ. ನಾವು ಎಕ್ಸಾಕ್ಟ್ಲಿ ಸರ್ ಇದನ್ನು ಹೆಂಗೆ ಓದಬೇಕು ನಾವು, ಹೌ ಡು ಯು ರೀಡ್ ರೆಂಕೋಸ್? ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು ಒಂದಷ್ಟು ಟ್ರೇಡರ್ಸ್ ನನಗೆ ಗೊತ್ತಿದ್ದಾರೆ ಹೂ ವಾಸ್ ರಿಯಲಿ ಸಕ್ಸಸ್ಫುಲ್ ಇನ್ ದೇ ಟ್ರೇಡಿಂಗ್ ಕರಿಯರ್ಸ್. ಬಹಳ ಸಕ್ಸಸ್ಫುಲ್ ಟ್ರೇಡರ್ಸ್ನ ನಾನು ನೋಡಿದ್ದೀನಿ, ರಿಯಲ್ ಲೈಫಲ್ಲಿ ಮೀಟ್ ಮಾಡಿದ್ದೀನಿ. ಇಂಡಿಯನ್ ಟ್ರೇಡರ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಆನ್ಲೈನ್ ಟ್ರೇಡರ್ಸ್ ಹೂ ಇಸ್ ಡೂಯಿಂಗ್ ಫೋರೆಕ್ಸ್ ಟ್ರೇಡಿಂಗ್ ಆ್ಯಂಡ್ ಡೂಯಿಂಗ್ ಫಂಡೆಡ್ ಅಕೌಂಟ್ ಆ್ಯಂಡ್ ಆಲ್. I don't see them as traders anyways. I see them as jokers anyways. So ಎಲ್ಲೆಲ್ಲಿ ನಿಮಗೆ whenever I was meeting those kind of people ಅಲ್ಲ, everyone was having an aspect on Renkos when they were trading. ಓಕೆ, ಎಲ್ಲರೂ ಕೂಡ ರೆಂಕೋಸ್ನಲ್ಲಿ ಸ್ವಲ್ಪ ಗಮನ ಇಡೋರು. ಆ್ಯಂಡ್ ಟು ಬಿ ಆನೆಸ್ಟ್, ನಿಮ್ಗೇನೋ ಗೊತ್ತಾ, ರೆಂಕೋಸ್ನ ನೀವು ನಿಮ್ಮ ಟ್ರೇಡಿಂಗ್ ಇನ್ಕ್ಲೂಡ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇನ್ನೊಂದು ಟ್ರೇಡಿಂಗ್ ಐ ಡಿ ಓಪನ್ ಮಾಡ್ತೀನಿ, ವಿಚ್ ಐ ಹ್ಯಾವ್ ನಾಟ್ ಬಾಟ್ ದ ಸಬ್ಸ್ಕ್ರಿಪ್ಷನ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಜಸ್ಟ್ ಗೋ ಹಿಯರ್, I'll just go here and ನಿಮಗೆ I'll just ಇಲ್ಲಿ ನಾನು ನಿಫ್ಟಿದು ಚಾರ್ಟನ್ನು ತೆಗೆದಿದ್ದೀನಿ. ಇಲ್ಲಿ ನಿಮಗೆ ರೆಂಕೋ ಕಾಣಿಸ್ತಿದೆ, ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ದ ರೆಂಕೋ. ಓಕೆ, ಇದು ಪ್ರಾಕ್ಸಿ ಇಂಡಿಕೇಟರ್, ವಿಲ್ ಟಾಕ್ ಅಬೌಟ್ ದಿಸ್ ಲೇಟರ್ ಎನಿವೇಸ್. ಸೊ ಯೂಶ್ವಲಿ ನಾವು ಏನು ಯೂಸ್ ಮಾಡ್ತೀವಿ? ಸೊ ಯೂಶ್ವಲಿ ನಾವು ಕ್ಯಾಂಡಲ್ಸ್ಟಿಕ್ನ ಯೂಸ್ ಮಾಡ್ತೀವಿ. ದ್ಯಾಟ್ ಈಸ್ ರೈಟ್, ಆ್ಯಬ್ಸಲ್ಯೂಟ್ಲಿ ಪರ್ಫೆಕ್ಟ್. ನಮ್ಗೆ ಗೊತ್ತಿದೆ ಇದು ಕ್ಯಾಂಡಲ್ಸ್ಟಿಕ್ ನಾವು ಯೂಸ್ ಮಾಡ್ತೀವಿ. ನಾವು 5 minute ಟೈಮ್ ಫ್ರೇಮ್ ಯೂಶ್ವಲಿ ಜನ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ. ವಿ ನೋ ಆಲ್ ಆಫ್ ದಿಸ್, ರೈಟ್? ಬಟ್ ನಾನು ಇಲ್ಲಿ ಹೋಗಿ ರೆಂಕೋಗೆ ಶಿಫ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ದಿಸ್ ವಿಲ್ ಆಸ್ ಮೀ ಮನಿ. ನಾನಿಲ್ಲಿ ಎಕ್ಸ್ ಮಾರ್ಕ್ ಓದ್ತಿದ್ರೆ ರೆಂಕೋ ಏನೋ ಕಾಣಿಸ್ತಿದೆ, ಬಟ್ ಟೈಮ್ ಫ್ರೇಮ್ ಹ್ಯಾಸ್ ಗಾನ್ ಟು ಡೇ ಟೈಮ್ ಫ್ರೇಮ್. ನಾನು ಟೈಮ್ ಫ್ರೇಮ್ ಏನಾದರೂ 5 minutesಗೆ ಸೆಟ್ ಮಾಡೋಕೆ ಹೋಗ್ತೀನಿ ಅಂದ್ಕೊಳ್ಳಿ, ದುಡ್ಡು ಕೇಳುತ್ತೆ. ಆ್ಯಂಡ್ ನಾನು ಇಲ್ಲಿ ಹೋದರೆ ಇಟ್ ವಿಲ್ ಆಸ್ ಮೀ 4 plans.
ಓಕೆ, ಏನು ಸರ್, ಒಂದು ಎಸೆನ್ಷಿಯಲ್ಲು, ಒಂದು ಪ್ಲಸ್ಸು, ಒಂದು ಪ್ರೀಮಿಯಮು, ಒಂದು ಅಲ್ಟಿಮೇಟು. ನೀವು ಎಸೆನ್ಷಿಯಲ್ ಮತ್ತು ಅಲ್ಟಿಮೇಟ್ ಎರಡಕ್ಕೂ ಹೋಗಬೇಡಿ, ಎರಡು ಯೂಸ್ಲೆಸ್. ಪ್ಲಸ್ ಮತ್ತು ಪ್ರೀಮಿಯಮ್. ನಾವು ಪ್ಲಸ್ ಮತ್ತು ಪ್ರೀಮಿಯಮಲ್ಲಿ ನಿಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ದ ರೆಂಕೋ. ಇಲ್ಲಿ ನೋಡಿ ರೆಂಕೋ ಮೆನ್ಷನ್ ಆಗಿದೆ, ಇಲ್ಲಿ ರೆಂಕೋ ಇಲ್ಲ. ಇಲ್ಲಿ ರೆಂಕೋ ಇದೆ ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಯ್ತು. ಇಲ್ಲಿ 20,000 ಪರ್ ಮಂತ್ ಇಸ್ ಟು ಮಚ್. 5,000 ಆರ್ 2,500 ಪರ್ ಮಂತ್ ವಿಲ್ ವರ್ಕ್ ದ ಬೆಸ್ಟ್. ನಾವು ಇದನ್ನು ಟ್ರೇಡಿಂಗ್ ವ್ಯೂನೋನು ಏನಕ್ಕೆ ಪೇಡ್ ವರ್ಷನ್ ಆಗಿಟ್ಟಿದ್ದಾನೆ. ಕ್ಯಾಂಡಲ್ಸ್ ಏನೋ ಫ್ರೀ ಆಗಿದೆ, ಬಟ್ ವೈ ಈಸ್ ರೆಂಕೋ ಅ ಪೇಡ್ ವರ್ಷನ್? ಥಿಂಕ್ ಮಾಡಿದ್ದೀರಾ ನೀವು ಯಾವತ್ತನ? ಬಿಕಾಸ್ ನೀವು ಯೋಚನೆ ಮಾಡಿದ್ರೆ ಓನ್ಲಿ ದ ಪ್ರೀಮಿಯಮ್ ಫೀಚರ್ಸ್ ಏನಿದೆ ಅದನ್ನು ಮಾತ್ರ ದೀಸ್ ಪೀಪಲ್ ವಿಲ್ ಗಿವ್ ಯು ದ ಪೇಡ್ ವರ್ಷನ್. ಫಾರ್ ಎಕ್ಸಾಂಪಲ್, ನಾನು ಲೆಟ್ಸ್ ನಾಟ್ ಟಾಕ್ ಅಬೌಟ್ ರೆಂಕೋ, ಲೆಟ್ಸ್ ಜಸ್ಟ್ ಗೋ ಫಾರ್ ಮೇ ಬಿ ವಾಲ್ಯೂಮ್ ಫುಟ್ ಪ್ರಿಂಟ್. ನಾವು ವಾಲ್ಯೂಮ್ ಫುಟ್ ಪ್ರಿಂಟ್ನ ಆರ್ಡರ್ ಫ್ಲೋ ಅವರು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಇದಕ್ಕೂ ಕೂಡ ದುಡ್ಡು ಕೇಳ್ತಿದೆ. ನನ್ನ ಹತ್ರ ಪ್ರೀಮಿಯಮ್ ವರ್ಷನ್ ಇದೆ, ಇದು ನನ್ನ ಪ್ರೀಮಿಯಮ್ ವರ್ಷನ್ಸ್. ಇಲ್ಲಿ ನಾನು ಏನಾದರೂ ಇಫ್ ಐ ಜಸ್ಟ್ ಗೋ ಫಾರ್ ಅ ವಾಲ್ಯೂಮ್ ಫುಟ್ ಪ್ರಿಂಟ್ ಅಲ್ವಾ, ಐ ವಿಲ್ ಗೆಟ್ ಆಲ್ ದ ಡೇಟಾ, ಆಲ್ ದಿಸ್ ಬಯರ್ ಸೆಲ್ಲರ್, ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್ ವಾಟ್ ಎವರ್ ಇದೆ, ಡೆಲ್ಟಾ ಇದೆಲ್ಲ ಇದೆ ನನ್ನ ಹತ್ರ. ಸೊ ವಿಲ್ ಗೆಟ್ ದಟ್ ಈಸ್ ಫೈನ್, ಅಬ್ಸಲ್ಯೂಟ್ಲಿ ಗುಡ್. ಬಟ್ ಒಂದು ಯೋಚನೆ ಮಾಡೋದೇನಿದೆ ಅಂದರೆ, ಯೋಚನೆ ಮಾಡೋದಿದೆ ಸರ್, ಕ್ಯಾಂಡಲ್ಸ್ನ ಫ್ರೀಯಾಗಿಟ್ಟಿದ್ದಾರೆ, ಹೈಕಿನಶಿ ಫ್ರೀ ಆಗಿದೆ, ರೆಂಕೋ ಏನಕ್ಕೆ ಪೇಡ್ ಇದೆ, ವಾಲ್ಯೂಮ್ ಫುಟ್ ಪ್ರಿಂಟ್ ಎಲ್ಲ ಏನಕ್ಕೆ ಪೇಡ್ ವರ್ಷನ್ ಆಗಿದೆ? ಬಿಕಾಸ್ ನಿಮ್ಗೆ ಇದು ಗೊತ್ತು, ದಿಸ್ ಇಸ್ ವಾಟ್ ಈಸ್ ಮೇಕಿಂಗ್ ಡಿಫ್ರೆನ್ಸ್ ಫ್ರಮ್ ಅ ನಾರ್ಮಲ್ ಟ್ರೇಡರ್ ಟು ದ ಮೋಸ್ಟ್ ಪ್ರೊಫೆಷ್ನಲ್ ಟ್ರೇಡರ್. ದ ಸ್ಮಾರ್ಟ್ ಮನಿ ಏನಂತಾರಲ್ಲ, ಅವರೆಲ್ಲ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತಿಲ್ಲ, ಅವರೆಲ್ಲ RSI ನೋಡ್ತಿಲ್ಲ. ದೋಸ್ ಬಿಗ್ ಪೀಪಲ್ ಆರ್ ಸೀಯಿಂಗ್ ಬಿಗರ್ ಡೇಟಾಸ್, ಬಿಗರ್ ವೇ, ಅ ಬೆಟರ್ ವೇ ಟು ಸಿ ದ ಸೇಮ್ ಪ್ರೈಸ್. ನೋಡಿ, ವಾಲ್ಯೂಮ್ ಫುಟ್ ಪ್ರಿಂಟಲ್ಲೂ ಪ್ರೈಸ್ ಸೇಮ್ 23,903. ಬಟ್ ಒಂದಕ್ಕೆ ಪೇಡ್ ಇದೆ, ಒಂದಕ್ಕೆ ಫ್ರೀ ಇದೆ ಅಂದರೆ ದಟ್ ಸಿಂಪ್ಲಿ ಮೀನ್ಸ್ ದಟ್ ದೇರ್ ಇಸ್ ಸಮಥಿಂಗ್ ಇನ್ ದಿ ಅದರ್ ಥಿಂಗ್ಸ್. ಸೊ ನಾನು ವಾಲ್ಯೂಮ್ ಫುಟ್ ಪ್ರಿಂಟ್ ಅಷ್ಟೊಂದು ಯೂಸ್ ಮಾಡಲ್ಲ, ಬಿಕಾಸ್ ನಾನು ಇದೆಲ್ಲ ಅಷ್ಟೊಂದು ಮಾಸ್ಟರಿ ಏನೂ ಮಾಡಿಲ್ಲ. ನಾನು ಯೂಸ್ ಮಾಡ್ತೀನಿ ರೆಂಕೋ. ಬೇಸಿಕಲಿ ರೆಂಕೋಸ್ದಲ್ಲಿ ಸರ್ ನನಗೆ ಈ ಥರ ಚಾರ್ಟ್ಗಳು ಕಾಣುತ್ತೆ. ನಾವು ಹೇಗೆ ಇದು ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ದಟ್ ದೇರ್ ಇಸ್ 2 ಟೈಪ್ಸ್ ಆಫ್ ಚಾರ್ಟ್ ಅಂತ. ಒನ್ ಇಸ್ ದ ಪ್ರೈಸ್ ಬೇಸ್ಡ್ ಆ್ಯಂಡ್ ಒನ್ ಇಸ್ ದ ಟೈಮ್ ಬೇಸ್ಡ್. ಆ್ಯಂಡ್ ರೆಂಕೋ ಏನಿದೆಯಲ್ಲ, ದಿಸ್ ಇಸ್ ಪ್ಯೂರ್ಲಿ ಪ್ರೈಸ್ ಬೇಸ್. ಇದು ಟೈಮ್ ಬೇಸ್ನ ಕೇರೇ ಮಾಡಲ್ಲ ಇದು. ಓಕೆ, ನೋ ಜಸ್ಟ್ ಲೆಟ್ ಮಿ ಜಸ್ಟ್ ಚೆಕ್ ಇಫ್ ಇಟ್ ಇಸ್ ರೆಕಾರ್ಡಿಂಗ್ ಆರ್ ನಾಟ್. ಯಾ, ಇಟ್ ಇಸ್ ರೆಕಾರ್ಡಿಂಗ್. ಓಕೆ, ಎನಿವೇಸ್, ಸೊ ಡಿಫ್ರೆನ್ಸ್ ಏನಿದೆ ಸರ್? ಡಿಫ್ರೆನ್ಸ್ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕ್ಯಾಂಡಲ್ ಸ್ಟಿಕ್ಕಲ್ಲಿ ಹಾಕೊತೀರ ಅಂದ್ಕೊಳ್ಳಿ. ಕ್ಯಾಂಡಲ್ ಸ್ಟಿಕ್ಕಲ್ಲಿ ಏನಿದೆ, ನೀವು ಸೆಟ್ ಮಾಡಿದ್ದೀರಾ 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ. ಲೆಟ್ ಅಸ್ ಸೆಟ್ ಫಾರ್ 5 ಮಿನಿಟ್ಸ್ ಫಾರ್ ಇನ್ ಎಕ್ಸಾಮ್. ಓಕೆ, 3 ಮಿನಿಟ್ಸೇ ಬರೋಣ. 3 ಮಿನಿಟ್ಸಲ್ಲಿ ನೀವು ನೋಡಿದ್ರೆ ನಿಮಗೇನು ಕ್ಯಾಂಡಲ್ ಸ್ಟಿಕ್ಕಲ್ಲಿ ಬೇಸಿಕಲಿ ಗೊತ್ತಾಗುತ್ತೆ ದಟ್ ಎವ್ರಿ 3 ನಿಮಿಷಕ್ಕೂ ಕೂಡ ನಿಮಗೊಂದು ಕ್ಯಾಂಡಲ್ಸ್ ಫಾರ್ಮೇಷನ್ ಆಗುತ್ತೆ. ಅದು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಡಸಂಟ್ ಮ್ಯಾಟರ್. ಎವ್ರಿ 3 ಮಿನಿಟ್ಸ್ ಏನಿದೆ, ಯು ವಿಲ್ ಸಿ ಅ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ನೀವು ನೋಡ್ಕೊಂಬರ್ಬೋದು, ಯಾವುದು ಕೂಡ ಮಿಸ್ ಆಗಲ್ಲ, ಯಾವುದು ಕೂಡ ರಿಪಿಟೇಟಿವ್ ಆಗಲ್ಲ. ಫಾರ್ ಎಕ್ಸಾಂಪಲ್ 10:27ಗೆ ಒಂದು ಕ್ಯಾಂಡಲ್ ಬಂತು ಅಂದರೆ ಮತ್ತೆ 10:27 ಇನ್ನೊಂದು ಕ್ಯಾಂಡಲ್ ಬರಲ್ಲ, 10:30ಗೆ ಇನ್ನೊಂದು ಕ್ಯಾಂಡಲ್ ಬರುತ್ತೆ. ಬಿಕಾಸ್ 3 ಮಿನಿಟ್ಸ್ ಅಲ್ವಾ ನಿಮ್ಮ ಟೈಮ್ ಫ್ರೇಮ್. ಎವ್ರಿ 3 ನಿಮಿಷಕ್ಕೂ ಒಂದೊಂದು ಬರುತ್ತೆ. ಇಟ್ಸ್ ನಾಟ್ ಲೈಕ್ ಸರ್ 10:30 ಬಂತು 10:33 ಬರಲ್ಲ, ಸೀದಾ 10:39 ಬರುತ್ತೆ, ಆ ಥರ ಇಲ್ಲ. ಇದೇನು ಮಾಡುತ್ತೆ, ಎವ್ರಿ 3 ಮಿನಿಟ್ಸ್ಗೂ ಕೂಡ ಪ್ರೈಸ್ ಏನು ಅಪ್ಡೇಟ್ ಇದೆ ಅದನ್ನು ಹೇಳುತ್ತೆ. ವೆಲ್, ಎಷ್ಟೊಂದು ಜನ ಇದನ್ನು ಯೂಸ್ಕೊಂಡು ಪ್ರಾಫಿಟ್ ಮಾಡ್ತಾರೆ. ಇಟ್ಸ್ ಓನ್ ದೇರ್ ಪರ್ಸ್ನಲ್ ಚಾಯ್ಸ್, ಬಟ್ ದಟ್ಸ್ ಫೈನ್. ಬಟ್ ನಾನಿಲ್ಲಿ ಏನು ಮಾಡ್ತೀನಿ, ಐ ಡು ನಾಟ್ ಯೂಸ್ ಪ್ರೈಸ್ ಇಂಡಿಕೇಟರ್. ನಾವು ಇಂಡಿಕೇಟರ್ಸಲ್ಲೂ ಅಷ್ಟೇ, ನೀವು ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಇಂಡಿಕೇಟರ್ ಏನಿದೆ, ದೋಸ್ ಆರ್ ಪ್ರೈಸ್ ಬೇಸ್ಡ್ ಇಂಡಿಕೇಟರ್ಸ್ ಆ್ಯಂಡ್ ಸಮ್ ಆರ್ ಪ್ಯೂರ್ಲಿ ಟೈಮ್ ಬೇಸ್ಡ್ ಇಂಡಿಕೇಟರ್. ಫಾರ್ ಎಕ್ಸಾಂಪಲ್ MACD ಅಂತ ಒಂದು ಇಂಡಿಕೇಟರ್ ಬರುತ್ತೆ, ಅದು ಟೈಮ್ ಬೇಸ್ಡ್ ಇಂಡಿಕೇಟರ್. ಓಕೆ, ವಾಲ್ಯೂಮ್ ಇದೆ, ನಾವು ವಾಲ್ಯೂಮ್ ಟೈಮ್ ಬೇಸ್ಡಾ ಅಥವಾ ಪ್ರೈಸ್ ಬೇಸ್ಡ್, ಇದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಬೇಕು. ಎನಿವೇಸ್, ಸೊ ನಾನು ರೆಂಕೋಗೆ ಬಂದರೆ ಇಲ್ಲಿ ನನಗೇನು ಅರ್ಥ ಆಗುತ್ತೆ, ರೆಂಕೋಗೆ ಬಂದರೆ ಐ ಸಿ ಫಸ್ಟ್ ಸರ್ 9:15 ಇದೆ, ಇದು 9:15 ಇದೆ, ಇದು 9:24 ದಿಸ್ ಕೇಮ್ ಅಟ್ 9:30, ದಿಸ್ ಕೇಮ್ ಅಟ್ 9:36, ಈ ಬ್ರಿಕ್ ಬಂತು 9:45, ದಿಸ್ ಕೇಮ್ ಅಟ್ 10:42, ಆಲ್ಮೋಸ್ಟ್ 1 ಅವರ್ ಆದಮೇಲೆ. ಓಕೆ, ಇದು ಬಂತು 11:40, ಅಗೇನ್ ಅನ್ ಅವರ್ ಆದಮೇಲೆ. ದೆನ್ ದಿಸ್ ಕೇಮ್ 1:12ಗೆ, ಇದು ಬಂತು 1:42ಗೆ, ದಿಸ್ ಕೇಮ್ 2:33ಗೆ. ಸರ್ ರೆಂಕೋ ಈ ಥರ ಏನಕ್ಕಿದೆ? ಒಂದು ನಾವು ನೋಡಿದ್ವಿ 9:15 2 ಸತಿ ರಿಪೀಟ್ ಆಗಿದೆ. ಇನ್ನೂ ನಾವು ನೋಡ್ತಾ ಇದ್ದೀವಿ ಈಚ್ ಆ್ಯಂಡ್ ಎವ್ರಿ ಬ್ರಿಕ್ ಮಧ್ಯ ಕೂಡ ನಮಗೆ 1 ಅವರ್ ಗ್ಯಾಪ್ ಇದೆ ಒಂದೊಂದು ಸತಿ. ಇಟ್ಸ್ ನಾಟ್ ನೆಸೆಸರಿಲಿ 1 ಅವರೇ ಇರಬೇಕು ಅಂತ. ಬಟ್ ನಾವು ಸೆಟ್ ಮಾಡಿರೋ ಟೈಮ್ ಫ್ರೇಮ್ 3 ಮಿನಿಟ್ಸ್ ಇದೆ. ಹೌ ಡಸ್ ದಿಸ್ ವರ್ಕ್?
ನೋಡಿ ರೆಂಕೋದಲ್ಲಿ ನಾವು ಹೇಳ್ದಂಗೆ ಪ್ರೈಸ್ ಬೇಸ್ಡ್ ಆಗಿರುತ್ತೆ, ಅಂದರೆ ಪ್ರೈಸ್ನ ಮೇನ್ಲಿ ಅದು ತಲೆಯಲ್ಲಿ ಇಟ್ಕೊಳುತ್ತೆ ಒಂದು ಮೊಮೆಂಟಮ್ ಕೊಡೋಕ್ಕೆ, ನಾಟ್ ದ ಟೈಮ್, ವಿಚ್ ಇಸ್ ದ ಬೆಸ್ಟ್ ಥಿಂಗ್ ಟು ಅನಲೈಸ್ ದ ಪ್ರೈಸ್. ಬಿಕಾಸ್ ನೀವು ಪ್ರೈಸ್ನ ಟ್ರ್ಯಾಕ್ ಮಾಡಬೇಕಂದ್ರೆ ನೀವು ಪ್ರೈಸ್ ಬೇಸ್ಡ್ ನೋಡಬೇಕಲ್ಲ. ಇಫ್ ಯು ಆರ್ ಸೀಯಿಂಗ್ ದ ಪ್ರೈಸ್ ಯೂಸಿಂಗ್ ದ ಟೈಮ್ ಬೇಸ್ಡ್, ದೆನ್ ವಾಟ್ ಈಸ್ ದ ಯೂಸ್? ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ವಾಲ್ಯೂಮ್ ಫುಟ್ ಪ್ರಿಂಟ್ ಏನಿದೆ ಸರ್, ವಾಲ್ಯೂಮ್ ಫುಟ್ ಪ್ರಿಂಟ್ ಇದೆ, ದಟ್ ಈಸ್ ಆಲ್ ಪ್ರೈಸ್ ಬೇಸ್ಡ್. ಈ ಜನ ಬೈಯರ್ಸ್ ಇದ್ದಾರೆ, ಜನ ಸೆಲ್ಲರ್ಸ್ ಇದ್ದಾರೆ, ಸಪ್ಲೈ ಡಿಮಾಂಡ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಡೆಲ್ಟಾಸ್ ಎಲ್ಲ ಇದೆ ಅಲ್ಲಿ. ವೈ ಎಕ್ಸಾಕ್ಟ್ಲಿ? ನಾವು ಬನ್ನಿ ಇದನ್ನು ಹೆಂಗಿದ್ರು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು, ನಾವು ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕು, ರೆಂಕೋಗೆ ಹೋದಾಗ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಬ್ಲಾಕ್ ಸೈಜ್. ಓಕೆ, ನೀವು ಇಲ್ಲಿ ಹೋದರೆ ನಿಮ್ಮೊಂದು ಬಾಕ್ಸ್ ಸೈಜ್ ಅಂತ ಒಂದು ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ, ATR, ಟ್ರೆಡಿಷ್ನಲು, ಪರ್ಸೆಂಟೇಜ್ LTP ಅಂತ. ನೋಡಿ ನೀವೇನಾದರೂ ಬ್ರೋಕರ್ ಯೂಸ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಡನ್ ಆಗಿರ್ಬೋದು, ಜಿರೋದಾ ಆಗಿರ್ಬೋದು, ಡೆಲ್ಟಾ ಎಕ್ಸ್ಚೇಂಜ್ ಆಗಿರ್ಬೋದು, ವಾಟ್ ಎವರ್ ಬ್ರೋಕರ್ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಪರ್ಸೆಂಟೇಜ್ LTP ಆಪ್ಷನ್ ಬರಲ್ಲ, ನಿಮಗೆ ಬರೀ ATR ಮತ್ತು ಟ್ರೆಡಿಷ್ನಲ್ ಬರುತ್ತೆ. ಆ್ಯಂಡ್ ನೀವು ರೆಂಕೋನ ಯೂಸ್ ಮಾಡ್ತೀರಂದರೆ ಯು ಶುಡ್ ನೆವರ್ ಪುಟ್ ATR ಆರ್ ಟ್ರೆಡಿಷ್ನಲ್ ಎವರ್, ಯಾವತ್ತೂ ಯೂಸ್ ಮಾಡೋಂಗಿಲ್ಲ. ಓಕೆ, ಯು ಶುಡ್ ಓನ್ಲಿ ಟೇಕ್ ಪರ್ಸೆಂಟೇಜ್ LTP. ರೈಟ್? ಏನಕ್ಕೆ ಸರ್ ಪರ್ಸೆಂಟೇಜ್ LTPನ ಬರೀ ಟ್ರೇಡಿಂಗ್ ವ್ಯೂನಲ್ಲಿ ಮಾತ್ರ ಎನೇಬಲ್ ಮಾಡಿಕೊಟ್ಟಿದ್ದಾರೆ, ಬೇರೆ ಬ್ರೋಕರ್ನಲ್ಲಿ ಏನಕ್ಕೆ ಮಾಡಿಲ್ಲ? ಆನ್ಸರ್ ನಿಮಗೆ ಆಲ್ರೆಡಿ ಗೊತ್ತಿದೆ. ರೈಟ್? ಬಿಕಾಸ್ ದೇರ್ ಇಸ್ ಸಮ್ ಸೀಕ್ರೆಟ್ ಸ್ಟಫ್ಸ್ ಸ್ಮಾರ್ಟ್ ಮನಿ ಪೀಪಲ್ ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಅಲ್ವಾ? ಸೊ ನಾವೇನು ಮಾಡೋಣ, ಇಲ್ಲಿ ಪರ್ಸೆಂಟೇಜ್ LTPನ ಹಾಕೊಬೇಕು. ನೋಡಿ ಟ್ರೇಡಿಂಗಲ್ಲಿ ನಿಮಗೆ ಪ್ರಾಫಿಟೇಬಲ್ ಆಗಬೇಕಂದ್ರೆ ಏನು ಮಾಡಬೇಕು, ಯಾವ ಜನ ಏನು ಯೂಶ್ವಲಿ ಮಾಡಲ್ಲ ಅದನ್ನು ನೀವು ಮಾಡಬೇಕು, ಅದು ಪಾಸಿಟಿವ್ ಆಗಿ ವರ್ಕ್ ಮಾಡಬೇಕು. ನಿಮಗೆ you should align with your whatever goals you have, ದೆನ್ ನಿಮಗೆ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಪರ್ಸೆಂಟೇಜ್ LTP ಸೆಲೆಕ್ಟ್ ಮಾಡಿದಾಗ ದೇ ಸಮಥಿಂಗ್ ಕಾಲ್ಡ್ ಅಸ್ ಪರ್ಸೆಂಟೇಜ್ ಡೌನ್ ದೇ. ಈ ಪರ್ಸೆಂಟೇಜ್ ಏನು ಸರ್? ಫಾರ್ ಎಕ್ಸಾಂಪಲ್ ನಾನಿಲ್ಲಿ 0.15 ಇಟ್ಟಿದ್ದೀನಿ. ನಾವು ಮೋಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 0.15 ಆಫ್ ನಿಫ್ಟಿ. ನಾನಿಲ್ಲಿ ನಿಫ್ಟಿ ಚಾರ್ಟ್ ಸೆಲೆಕ್ಟ್ ಮಾಡಿದ್ದೀನಲ್ಲ, ನಿಫ್ಟಿದು 0.15 ಅಂದರೆ ಏನರ್ಥ ಅಂದರೆ ನಿಫ್ಟಿದು ಪ್ರೈಸ್ ಇದೆ 25,903ನಲ್ಲಿ. ನಾವು ನಿಫ್ಟಿದು ಪ್ರೈಸ್ದು 0.15 ಅಂದರೆ 35 ಪಾಯಿಂಟ್. ನೀವು ಕ್ಯಾಲ್ಕುಲೇಷನ್ ಮಾಡಿ ಬಾಸ್, ಇದು ಮಲ್ಟಿಪ್ಲಿಕೇಶನ್ ನಿಮಗೆ ಬೇಸಿಕಲಿ ಗೊತ್ತಿರುತ್ತೆ. ರೈಟ್? ಸೊ 23,903 ಇಂಟು 0.15 ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೌ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, ದಟ್ ಈಸ್ ದ 35. ಇಲ್ಲಿ ಬಂದಿದೆ ಆಲ್ರೆಡಿ. ಅದು 35 ಏನು ಸೈಜು, ಇದು 35 ಪಾಯಿಂಟ್ಸ್. ನಿಮಗೆ ಕನ್ಫ್ಯೂಸ್ ಆಗ್ತಿದೆ, ಡೋಂಟ್ ವರಿ, ನಿಮಗೆಲ್ಲ ಇವಾಗ ಕ್ಲಿಯರ್ ಆಗುತ್ತೆ, ಟೆನ್ಷನ್ ತೊಗೊಬೇಡಿ. ಸೊ ನಾನು ಸೆಟ್ ಮಾಡಿದ್ದೀನಿ ಟ್ರೇಡಿಂಗ್ ವ್ಯೂ ಚಾರ್ಟ್ನ ಏನಂತ, ನಿಫ್ಟಿದು ಎವ್ರಿ 35 ಪಾಯಿಂಟ್ ಮೂಮೆಂಟ್ಗೆ ನನಗೊಂದು ರೆಂಕೋ ಬ್ರಿಕ್ನ ಫಾರ್ಮೇಷನ್ ಕೊಡು ಅಂತ ನಾನು ಹೇಳಿದ್ದೀನಿ. ನೋಡಿ ರೆಂಕೋ ಒಂದು ಜಾಪನೀಸ್ ಮೆಥಡ್ ಆಫ್ ಸೀಯಿಂಗ್ ದ ಪ್ರೈಸ್. ಇದೇನಾಗುತ್ತೆ, ಇದು ಒಂದು ಕಂಪ್ಲೀಟ್ ಒಂದು ಬ್ರಿಕ್ ಯಾವಾಗ ಬರುತ್ತೆ ಅಂದರೆ, ಯಾವಾಗ ನಿಮ್ಮ ಡಿಸೈರ್ಡ್ ನಂಬರ್ ಆಫ್ ಪಾಯಿಂಟ್ಸ್ ಮಾರ್ಕೆಟ್ ಮೂವ್ ಆಗುತ್ತೆ ಅವಾಗ ಮಾತ್ರ. ಅಂದರೆ ನಿಫ್ಟಿ 35 ಪಾಯಿಂಟ್ ಮೂವ್ ಆಯಿತು, ಇಲ್ಲ ಮೇಲೆ ಇಲ್ಲ ಕೆಳಗಡೆ ಆದಾಗ ಮಾತ್ರ ನನಗಿದು ಬ್ರಿಕ್ ಬರುತ್ತೆ. ನನಗೆ 35 ಪಾಯಿಂಟ್ ಏನಿದೆ ಅದು ಒಂದೇ ನಿಮಿಷದಲ್ಲಿ ಮೂಮೆಂಟ್ ಆಯಿತು ಅಂದರೆ ನನಗೆ ಒಂದೇ ನಿಮಿಷದಲ್ಲಿ ಅದು ರೆಂಕೋ ಕ್ಲೋಸ್ ಆಗಿಬಿಡುತ್ತೆ. ಈ 35 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬೀಳೋಕ್ಕೆ 1 ಅವರ್ ತೊಗೊಂಡಿದೆ ಅಂದರೆ ಅದು 1 ಅವರ್ ಟೈಮ್ ಡಿಫ್ರೆನ್ಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಇಲ್ಲಿ 915 ಸಾರಿ 2 ಸತಿ 915 ಬಂದಿದೆ ಇಲ್ಲಿ. ನಾವು ಸರ್ ಅಂದರೆ ಮಾರ್ಕೆಟ್ 35 + 35 ಅಂದರೆ 70 ಪಾಯಿಂಟ್ಸ್ನ ಒಟ್ಟಿಗೆ ಮೂಮೆಂಟಮ್ ಕೊಟ್ಟಿದೆ. ನೋಡಿ 915 ಏನು ತೋರಿಸುತ್ತೆ, ದಟ್ ಈಸ್ ಯೂಶಲಿ ಗ್ಯಾಪ್ ಡೌನ್. ಅದು ಗ್ಯಾಪ್ ಡೌನ್ ಆಫ್ ದ ಮಾರ್ಕೆಟ್, ಅದು ಕರೆಕ್ಟ್ ಅಲ್ವಾ? ಸೊ ಇದೆರಡು ಗ್ಯಾಪ್ ಡೌನ್. ಇಲ್ಲಿ ನೀವು ಕ್ಯಾಂಡಲ್ಸಲ್ಲಾದರೂ ಟ್ರೇಡ್ ಮಾಡೋಕ್ಕಾಗ್ತಾಯಿಲ್ಲ, ನೀವು ರೆಂಕೋದಲ್ಲಿ ಕೂಡ ಟ್ರೇಡ್ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ 915 ಮಾರ್ಕೆಟ್ ಓಪನ್ ಆದ 915ಗೆ ಇದು ಮೂಮೆಂಟಮ್ ಆಗೋಗಿದೆ ಅಂದರೆ ನೀವೇನು ಟ್ರೇಡ್ ಮಾಡ್ತೀರಾ? ರೈಟ್? ಬಟ್ ನಾವು ನೆಕ್ಸ್ಟ್ ರೆಂಕೋ ನೋಡ್ತೀವಿ 924 ಇದೆ ಸರ್. ನೆಕ್ಸ್ಟ್ ರೆಂಕೋ 930 ಇದೆ. ಅಂದರೆ ಅರ್ಥ ಏನು, 915ಇಂದ 35 ಪಾಯಿಂಟ್ ಮಾರ್ಕೆಟ್ ಓಪನ್ ಆದಾಗಿಂದ 35 ಪಾಯಿಂಟ್ ಮೂವ್ ಆಗೋಕ್ಕೆ ಮಾರ್ಕೆಟ್ಗೆ ಹತ್ತಿರ 9 ನಿಮಿಷ ತೊಗೊಂಡಿದೆ. ನೆಕ್ಸ್ಟು ಸರ್ 930, ನೆಕ್ಸ್ಟ್ ಅಗೇನ್ ಬರೀ ಒಂದು 6 ನಿಮಿಷದಲ್ಲಿ ಮತ್ತೆ ಒಂದು 35 ಪಾಯಿಂಟ್ಸ್ ಮತ್ತೆ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಕರೆಕ್ಟ್? ನೆಕ್ಸ್ಟು 1036, ದೆನ್ ಮತ್ತೆ 6 ಮಿನಿಟ್ಸಲ್ಲಿ ಮತ್ತೆ 35 ಪಾಯಿಂಟ್ ಮಾರ್ಕೆಟ್ ಬಿದ್ದಿದೆ. ನೆಕ್ಸ್ಟ್ ಬರುತ್ತೆ 1045,
ಮತ್ತೆ ಹತ್ತತ್ರ ಒಂದು 9 ನಿಮಿಷದಲ್ಲಿ ಮತ್ತೆ ಒಂದು 35 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ನೆಕ್ಸ್ಟ್ 10:42 ನಾವು ಹತ್ತತ್ರ 1 ಅವರ್ ಆದಮೇಲೆ ನಿಮ್ಗೇನಾಗಿ ಕಾಣಿಸ್ತಿದೆ, ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಮತ್ತೆ ನೀವಿಲ್ಲಿ ನೋಡ್ತೀರಾ, ಮತ್ತೆ 11:48 ಮತ್ತೆ 1 ಅವರ್ ಆದಮೇಲೆ ಮಾರ್ಕೆಟ್ 35 ಪಾಯಿಂಟ್ ಕೆಳಗಡೆ ಬಿದ್ದಿದೆ. ಅಲ್ಲಿವರೆಗೂ ಏನೂ ಯೂಸ್ ಆಗಿರಲಿಲ್ಲ, ರೈಟ್. ಅದಾದಮೇಲೆ ನೀವು ನೋಡಿದ್ರೆ ನೆಕ್ಸ್ಟ್ 112 ಏನಿದೆ ನಮ್ಮ ಟೈಮು, 112ಗೆ ಸಿ ನಮಗೆ ಇನ್ನೊಂದು 35 ಪಾಯಿಂಟ್ ಮಾರ್ಕೆಟ್ ಮೂಮೆಂಟಮ್ ಕೊಟ್ಟಿದೆ. ಸೊ ಬೇಸಿಕಲಿ ಅರ್ಥ ಏನು, ಎವ್ರಿ 35 ಪಾಯಿಂಟ್ ಮೂವ್ ಆದರೆ ಮಾತ್ರ ನಮಗೆ ನಿಫ್ಟಿ ಒಂದು ಬ್ರಿಕ್ ತೋರಿಸುತ್ತೆ. ನಾವು ಜನ ಡೌಟ್ ಇದೆ, ಸರ್ ಈ ಥರ ಬ್ರಿಕ್ಸ್ ಏನೋ ಬಂತು, ಕರೆಕ್ಟ್, ಬ್ರಿಕ್ಸ್ ಫಾರ್ಮೇಷನ್ ಆಯಿತು. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿದೆ, ಇಲ್ಲಿಗೆ 35 ಪಾಯಿಂಟಿಲ್ಲ ಹತ್ತತ್ರ 20 ಪಾಯಿಂಟ್ವರೆಗೂ ಹೋಯ್ತು, ಮತ್ತು ವಾಪಸ್ ಬಂದ್ಬಿಡ್ತು. ಮತ್ತು ಇಲ್ಲಿ ಮೇಲ್ಗಡೆ ಹೋಯ್ತು, ವಾಪಸ್ ಬಂದ್ಬಿಡ್ತು. ಈ ಥರ ಆಗಿ ಎಷ್ಟೊತ್ತವರೆಗೂ ಆದಮೇಲೆ 35 ಪಾಯಿಂಟ್ ಇಲ್ಲಿ ಕ್ಲೋಸಿಂಗ್ ಕೊಡುತ್ತೆ, ಹೌದಾ? ಎಸ್, ಇದೇ ಥರ ಮಾರ್ಕೆಟ್ 35 ಪಾಯಿಂಟ್ ಮೂವ್ ಆಗಬೇಕು. ಅದಾದಮೇಲೆ ಅದು ಟೈಮ್ ಫ್ರೇಮ್ ಪ್ರಕಾರ ಅದು ಟೈಮ್ ಸೆಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಎಲ್ಲ ಟೈಮು ನೀವು ನೋಡ್ಕೊಂಬಂದರೆ 3 ಮಿನಿಟ್ಸಲ್ಲಿ ಟೇಬಲ್ಸ್ ನಿಮ್ಗೆ ಗೊತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. 9:15 ಪ್ಲಸ್ 3 ಮಿನಿಟ್ಸ್ ಆ್ಯಡ್ ಮಾಡಿ, ಹಂಗೆ ಆ್ಯಡ್ ಮಾಡ್ಕೊತ ಹೋದರೆ 9:24 ಬಂದೇ ಬರುತ್ತೆ ನಿಮಗೆ. 9:15, 9:18, 9:21, 9:24, ರೈಟ್. ನೆಕ್ಸ್ಟ್ ಯಾವ್ದು ಬರುತ್ತೆ? 9:30, 9:24, 9:27, 9:30. ಸೊ ಎಲ್ಲದಕ್ಕೂ ಏನಿದೆ, 3 ನಿಮಿಷ ಗ್ಯಾಪ್ ಇದೆ. ಸೊ ಅದೇನು ನೋಡುತ್ತೆ, ಅದು ನಿಮ್ಮ ಟೈಮ್ ಫ್ರೇಮ್ ಪ್ರಕಾರದಲ್ಲಿ ನೋಡುತ್ತೆ. ನಾವು ಟೈಮ್ ಫ್ರೇಮ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, ನಾವು 3 ಮಿನಿಟ್ಸ್ ಟೈಮ್ ಹಾಕ್ಕೊಂಡಾಗ ಟೈಮ್ ಯಾವ ಥರ ಇರುತ್ತೆ, ಒಂದು 9:15 ಒಂದು ಕ್ಯಾಂಡಲ್ ಬರುತ್ತೆ, ಕ್ಯಾಂಡಲ್ಸ್ ನಾವು ಥಿಂಕ್ ಮಾಡಿದ್ರೆ, ಒಂದು ನಮಗೆ 9:18 ಒಂದು ಕ್ಯಾಂಡಲ್ ಬರುತ್ತೆ, ಒಂದು ನಮಗೆ 9:21 ಒಂದು ಕ್ಯಾಂಡಲ್ ಬರುತ್ತೆ, ಇನ್ನೊಂದು ನಮಗೆ ಎಷ್ಟು ಬರುತ್ತೆ, 9:24 ಬರುತ್ತೆ, ಇನ್ನೊಂದು ನಮಗೆ 9:30 ಒಂದು ಕ್ಯಾಂಡಲ್ ಬರುತ್ತೆ. ಈ ಥರ ಕ್ಯಾಂಡಲ್ಸ್ ಬರುತ್ತೆ, ಕರೆಕ್ಟಾ? ನಾವು ರೆಂಕೋ ಏನು ಮಾಡುತ್ತೆ, ಇದೇ ಟೈಮ್ ಟೇಬಲ್ ಪ್ರಕಾರನೇ ಹೋಗುತ್ತೆ. ಇದೇ ನಿಮ್ಮ ಟೈಮ್ ಫ್ರೇಮ್ ಪ್ರಕಾರ ನೀವೇನು ಸೆಟ್ ಮಾಡಿದರೆ ಅದೇ ಥರನೇ ಹೋಗುತ್ತೆ. ಬಟ್ ಇದು ಆಲ್ಸೋ ನೋಡುತ್ತೆ 35 ಪಾಯಿಂಟ್ ಮೂವ್ ಆಯಿತಾ ಅಂತ. ಇದೇನು ಮಾಡುತ್ತೆ, ಫಸ್ಟು 9:15ಗೆ ಬರುತ್ತೆ, ಚೆಕ್ ಮಾಡುತ್ತೆ, ಮಾರ್ಕೆಟ್ 35 ಪಾಯಿಂಟ್ಸ್ ಮೂವ್ ಆಯಿತಾ ನೋಡುತ್ತೆ. ಆಯಿತು ಸರ್ ಅಂದರೆ ಅದೇನು ಮಾಡುತ್ತೆ, ಬ್ರಿಕ್ಸ್ನ ಪ್ರಿಂಟ್ ಮಾಡುತ್ತೆ. 9:18ಗೆ ಮತ್ತೆ ಬರುತ್ತೆ, 35 ಪಾಯಿಂಟ್ ಮೂವ್ ಆಗಿದೆಯಾ ಎಲ್ಲ ಅಂತ ನೋಡುತ್ತೆ. ಆಗಿಲ್ವಾ, ಯಾವುದೇ ಥರ ಬ್ರಿಕ್ಸ್ನ ಪ್ರಿಂಟ್ ಮಾಡಲ್ಲ, ಎಲ್ಲಿದೆಯೋ ಅಲ್ಲೇ ಇರುತ್ತೆ ಪ್ರೈಸು. ನಾವು ಜನ ಇದನ್ನು ಕೇಳ್ತಾರೆ, ಸರ್ ಲಾಸ್ಟ್ ನನ್ನ ಬ್ರಿಕ್ ಬಂದಿದ್ದು 9:45ಗೆ, ಬಟ್ ಇವಾಗ ಟೈಮ್ ಆಗೋಗಿದೆ 10:15, ಏನು ಕಾಣಿಸ್ತಾನೆ ಇಲ್ಲ ಸರ್, ಡಿಲೇ ಆಗೋಗಿದೆಯಾ ಚಾರ್ಟು ಅಂತ ಕೇಳ್ತಾರೆ. ಡಿಲೇ ಆಗಿಲ್ಲ ನಿಮ್ಮ ಚಾರ್ಟ್, ಇಟ್ಸ್ ಜಸ್ಟ್ ದಟ್ ಮಾರ್ಕೆಟ್ ನಿಮ್ಮ ಡಿಸೈರ್ಡ್ ನಂಬರ್ ಆಫ್ ಪಾಯಿಂಟ್ಸಿನ ಮೂಮೆಂಟಮೇ ಆಗಿಲ್ಲ ಅಂತ ಅರ್ಥ ಆಯ್ತಾ? ಮಾರ್ಕೆಟ್ ಮೂಮೆಂಟಮ್ ಆಗಿಲ್ಲ ಇನ್ನು ಅಂತ ಅರ್ಥ. ನೆಕ್ಸ್ಟ್ ಅದು 9:21ಗೆ ಬರುತ್ತೆ, 9:21ಗೆ ಏನು ರೆಂಕೋ ಏನನ್ನ ಕ್ಲೋಸ್ ಆಯಿತಾ, 35 ಪಾಯಿಂಟ್ಸ್ ಮೂಮೆಂಟಮ್ ಆಯಿತಾ ಅಂತ ಚೆಕ್ ಮಾಡುತ್ತೆ. ಆಯಿತಾ ಸರ್ ಮೂಮೆಂಟಮು, ತಗೋ ಹಾಕು, ಒಂದು ರೆಂಕೋ ಬ್ರಿಕ್ ಮಾಡು, ಕ್ಲೋಸ್ಡ್. ನೆಕ್ಸ್ಟ್ ಅದೇ ಥರ ಎವ್ರಿ 3 ಮಿನಿಟ್ಸ್ಗೂ ಅದೊಂದು ವಿಸಿಟ್ ಆಗ್ತಾ ಹೋಗುತ್ತೆ, ಅರ್ಥ ಆಯ್ತಾ? ಸೊ ಈ ಥರ ಮಾರ್ಕೆಟ್ ವಿಲ್ ವರ್ಕ್. ಈ ಥರ ಒಂದು ರೆಂಕೋ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನೀವು ಇದನ್ನು 2 ಮಿನಿಟ್ಸ್ ಸೆಟ್ ಮಾಡಿದ್ರೆ ಅದು 2 ಮಿನಿಟ್ಸಿಗೆ ಬಂದು ವೆರಿಫೈ ಮಾಡುತ್ತೆ. ನಾವು ಫಾರ್ ಎಕ್ಸಾಂಪಲ್ 2 ಮಿನಿಟ್ಸ್ ಸೆಟ್ ಮಾಡಿದ್ದೀವಿ ಸರ್, 2 ಮಿನಿಟ್ಸಲ್ಲಿ ನೀವು ನೋಡ್ಬೋದು ಏನಿದೆ, 9:15, 9:17ಗಿದೆ. ನಾವು ಅರ್ಥ ಮಾಡ್ಕೊಳ್ಳಿ, 9:17ಗೆ ಏನಕ್ಕಿದೆ, ಬಿಕಾಸ್ 2 ಮಿನಿಟ್ಸ್ ನೀವು ಹಾಕ್ಕೊಂಡ್ರೆ 9:15 ಬರುತ್ತೆ, 9:17 ಬರುತ್ತೆ, 9:19 ಬರುತ್ತೆ, 9:21 ಬರುತ್ತೆ, 9:23 ಬರುತ್ತೆ, ಆ್ಯಂಡ್ 9:25 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದೇನು ಮಾಡುತ್ತೆ, ಎವ್ರಿ 2 ಮಿನಿಟ್ಸಿಗೆ ಬಂದು ಚೆಕ್ ಮಾಡುತ್ತೆ 35 ಪಾಯಿಂಟ್ಸ್ ಮೂವ್ಮೆಂಟ್ ಆಯಿತಾ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ 9:15ಗೆ ಬಂತು, 35 ಪಾಯಿಂಟ್ಸ್ ಮೂವ್ಮೆಂಟ್ ಟೈಮ್ ಆಯಿತಾ, ಪ್ರಿಂಟ್ ಮಾಡ್ತು. ನೆಕ್ಸ್ಟ್ 9:17ಗೆ ಬಂತು, 35 ಪಾಯಿಂಟ್ಸ್ ಮೂವ್ ಆಯಿತಾ, ಮಾಡ್ತು. ನೆಕ್ಸ್ಟ್ 9:25 ಬಂದಿದೆ, ಇನ್ನು ಅಲ್ವಾ ಬಂದಿದೆಯಲ್ಲ 9:25ಗೆ, ರೈಟ್. ಇಲ್ಲಿ ನಾನು 9:25 ಮೆನ್ಷನ್ ಮಾಡಿದ್ದೀನಿ ನೋಡಿ, ನೋಡುತ್ತೆ 35 ಪಾಯಿಂಟ್ಸ್ ಪ್ರಿಂಟ್ ಆಯಿತಾ ನೋಡುತ್ತೆ, ಹಾಕು, ಪ್ರಿಂಟ್ ಆಯಿತು ಅಂದರೆ ಪುಟ್ ಇಟ್. ನೆಕ್ಸ್ಟ್ 9:31ಗೆ ಬರುತ್ತೆ, ಆಮೇಲೆ 35 ಪಾಯಿಂಟ್ ಪ್ರಿಂಟ್ ಆಯಿತಾ, ಡೂ ಇಟ್. ಅದೇ ಥರ ನಿಮಗೆ ಒಂದು ಫಾರ್ಮೇಷನ್ ಕೊಡುತ್ತೆ. ನೀವು 1 ಮಿನಿಟಿಗೆ ಸೆಟ್ ಮಾಡ್ಕೊಂಡು ಅದು ಎವ್ರಿ 1 ಮಿನಿಟ್ ವೆರಿಫೈ ಮಾಡುತ್ತೆ. ನೀವು 1 ಸೆಕೆಂಡಿಗೆ ಹಾಕೊಂಡ್ರೆ ಅದು ಎವ್ರಿ ಸೆಕೆಂಡ್ಗೂ ಬಂದು ನಿಮಗೆ ಅದು ವೆರಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 9:15 ಇದೇನಾಯಿತು, 9:15 10 ಸೆಕೆಂಡ್, 10 ಸೆಕೆಂಡ್ಗೆ ಈ ಥರ ಕೊಟ್ಟಿದೆ. ನೆಕ್ಸ್ಟ್ 9:17 11ನೇ ಸೆಕೆಂಡ್ಗೆ ಈ ಥರ ಕೊಟ್ಟಿದೆ. ನೆಕ್ಸ್ಟ್ 9:25 13ನೇ ಸೆಕೆಂಡಿಗೆ ಈ ಥರ ಕೊಟ್ಟಿದೆ. ಸೊ
ಇದು ಕೂಡ ಆಗುತ್ತೆ. ದಿಸ್ ಆಲ್ಸೋ ಹ್ಯಾಪನ್ಸ್. ಆಲ್ರೈಟ್, ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಓಕೆನಾ? ಸೊ ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಟು ಅಂಡರ್ಸ್ಟ್ಯಾಂಡ್ ರೆಂಕೋ ಯಾವ ಥರ ವರ್ಕ್ ಆಗುತ್ತೆ ಅಂತ. ಓಕೆ, ಇದು ನಿಮಗೆ ಎವ್ರಿ 3 ನಿಮಿಷಕ್ಕೂ ಒಂದು ಬ್ರೇಕ್ ಮಾಡಲ್ಲ, 3 ನಿಮಿಷಕ್ಕೆ ಬರುತ್ತೆ. ಅದಾದಮೇಲೆ ನಿಮ್ಮ ಡಿಸೈರ್ಡ್ ಅಮೌಂಟ್ ಆಫ್ ಪಾಯಿಂಟ್ಸ್ ಏನಿದೆಯಲ್ಲ ಅದು ಮೊಮೆಂಟಮ್ ಆದರೆ ಮಾತ್ರ ಇಟ್ ವಿಲ್ ಗಿವ್ ಯು ವಾಟ್? ಇಟ್ ವಿಲ್ ಗಿವ್ ಯು ಅ ಸಿಗ್ನಲ್. ಓಕೆ, ಇದರಲ್ಲಿ ವಿಕ್ ಕೂಡ ಇದೆ. ನಾವು ಇದು ವಿಕ್ ಏನು ಸರ್? ಇದರಲ್ಲಿ ವಿಕ್ ಅಂದರೆ ನೋಡಿ, ಮಾರ್ಕೆಟ್ ಇಲ್ಲೊಂದು ವಿಕ್ ಕಾಣಿಸ್ತಿದೆ ನೋಡಿ, ಇದು ವಿಕ್ ಇದೆ, ಇದೊಂದು ಕ್ಯಾಂಡಲ್ ರೆಂಕೋ ಇದೆ. ದೆನ್ ವಾಟ್ ಹ್ಯಾಪನ್ಸ್, ದಟ್ ಮೀನ್ಸ್ ಪ್ರೈಸ್ ಏನಿದೆ ಸರ್ ಫಸ್ಟ್ ಇಲ್ಲಿವರೆಗೂ ಹೋಯಿತು, ಅದಾದಮೇಲೆ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ. ಕರೆಕ್ಟಾ? ಸೊ ಇದೊಂಥರ ರಿವರ್ಸಲ್ ಕ್ಯಾಂಡಲ್ ಥರ ಅರ್ಥ ಇದಲ್ವಾ? ಸೊ ಆ ಥರ ಹೋಗುತ್ತೆ ಮಾರ್ಕೆಟು. ದಿಸ್ ಪರ್ಫಾರ್ಮ್ಸ್ ಲೈಕ್ ದಿಸ್. ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್ ಇದು 35 ಪಾಯಿಂಟ್ಸ್ ಹಾಕ್ಕೊಂಡಿದ್ದಿಲ್ಲ, ನಾವು ಎಲ್ಲದಕ್ಕೂ 35 ಪಾಯಿಂಟ್ಸೇ ಇಟ್ಕೊಬೇಕಾ? ಇಲ್ಲ. ದಟ್ ಈಸ್ ವೆನ್ ದ ಬಾಕ್ಸ್ ಸೈಜ್ ಥಿಯರಿ ಕಮ್ಸ್ ಫಾರ್. ಆ್ಯಂಡ್ ಆದಮೇಲೆ ಟೈಮ್ ಫ್ರೇಮ್, ಇವೆರಡು ಕೂಡ ತುಂಬ ಇಂಪಾರ್ಟೆಂಟು. ನಿಮಗೆ ರೆಂಕೋದಲ್ಲಿ ಮಾಸ್ಟರಿ ಮಾಡಬೇಕು ಮತ್ತು ಇವೆರಡು ನಿಮಗೆ ಮ್ಯಾಚ್ ಆಗಲ್ಲ ಅಂದರೆ ಯು ಕೆನಾಟ್ ಡೂ ಇಟ್ ಎಟ್ ಆಲ್. ನಿಮ್ಮ ಗೋಲ್ ಪ್ರಕಾರ ಇದು ಸೆಟ್ ಆಗಬೇಕು. ಸರ್ ನಾನು ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಸರ್, ನನಗೆ ಒಂದು 10-20 ಪಾಯಿಂಟ್ ಸಾಕು. ದೆನ್ ನಿಮಗೆ ಅದ್ರ ತಕ್ಕಂಗೆ ಬಾಕ್ಸ್ ಮತ್ತು ಟೈಮ್ ಫ್ರೇಮ್ ಇಟ್ಕೊಬೇಕು. ನಿಮಗೆ ಸ್ವಿಂಗ್ ಟ್ರೇಡ್ ಮಾಡ್ತೀನಿ ಸರ್ ಅಂದರೆ ನೀವು ಅದ್ರ ತಕ್ಕಂಗೆ ನಮ್ಮ ಬಾಕ್ಸ್ ಸೈಜ್ ಮತ್ತು ಟೈಮ್ ಫ್ರೇಮ್ ಇಟ್ಕೊಬೇಕು. ನೀವು ಇಂಟ್ರಾಡೇ ಮಾಡ್ತೀನಿ ಅಂದರೆ ಅದ್ರ ತಕ್ಕಂಗೆ ನೀವು ನಿಮ್ಮ ಟೈಮ್ ಫ್ರೇಮ್ ಮತ್ತು ಬಾಕ್ಸ್ ಸೈಜ್ನ ಇಟ್ಕೊಬೇಕು. ಇವತ್ತು ನಾನು ಇಂಟ್ರಾಡೇ ಬಗ್ಗೆ ಮಾತಾಡ್ತೀನಿ. ನಾವು ಇಂಟ್ರಾಡೇ ಬಗ್ಗೆ ಮಾತಾಡಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೀವೇ ಡಿಕೋಡ್ ಮಾಡ್ಕೊತೀರಾ. ಸರ್ ಸ್ವಿಂಗಿಗೆ ಹೆಂಗೆ ಮಾಡಬೇಕು, ಸರ್ ಸ್ಕ್ಯಾಲ್ಪಿಂಗಿಗೆ ಅದು ನೀವೇ ಡಿಕೋಡ್ ಮಾಡ್ಕೊತೀರಾ. ಇಂಟ್ರಾಡೇಗೆ ನಾನು ಹೇಳ್ತೀನಿ. ಇಂಟ್ರಾಡೇಗೆ ಸಿಂಪಲ್ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ನಿಫ್ಟಿ ಮಾಡ್ತಾಯಿದ್ದೀರಾ ಅಂದರೆ, ಅಥವಾ ನೀವು ಬ್ಯಾಂಕ್ ನಿಫ್ಟಿ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವು ಸೆನ್ಸೆಕ್ಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವು ಬ್ಯಾಂಕ್ ಎಕ್ಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವು ಮಿಡ್ ಕ್ಯಾಪ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವು ಫಿನ್ ನಿಫ್ಟಿ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ವಾಟ್ ಎವರ್ ನೀವೇನೇ ಮಾಡ್ತಿದ್ದೀರಾ ಇಲ್ಲಿ, ಓಕೆ, ಯೋರ್ ಮೇನ್ ಜಾಬ್ ಇಸ್ ಟು ಮೇಕ್ ದ ಬಾಕ್ಸ್ ಸೈಜ್ ಆಸ್ 0.04. Alright, that is the main thing you have to do. Okay, so 1 second. Okay, so main important ಏನು ಸರ್ ನಮಗೆ ಬಾಕ್ಸ್ ಸೈಜ್. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ಎಕ್ಸ್, ಮಿಡ್ ಕ್ಯಾಪ್, ಫಿನ್ ನಿಫ್ಟಿ ನೀವು ಇದೇನೇ ಮಾಡ್ತೀರ ಅಂದರೂ ಕೂಡ 0.04 ಇಟ್ಕೊಬೇಕು. ನಾನಿಲ್ಲಿ 0.15 ಇಟ್ಕೊಂಡಿದ್ದೀನಿ. ಓಕೆ, ಸೊ ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ಚೇಂಜ್ ದಿಸ್ ಟು 0.04. This is the correct percentage for the Nifty or Bank Nifty, Sensex, Bank X, Fin Nifty, Mid Cap, whatever. Now sir, ಇದ್ರ ಜೊತೆಗೆ ಇನ್ನೊಂದು ಏನು ಮಾಡಬೇಕು, ನಮ್ಮ ಟೈಮ್ ಫ್ರೇಮ್ 1 ಸೆಕೆಂಡ್ ಏನಿದೆ ಇದನ್ನು ಯು ಹ್ಯಾವ್ ಟು ಗೋ ಆ್ಯಂಡ್ ಪುಟ್ ಟು 3 minutes. ಇದು ತುಂಬ ಇಂಪಾರ್ಟೆಂಟ್. ಜನ 1 minute ಯೂಸ್ ಮಾಡ್ತಾರೆ, 2 minute ಯೂಸ್ ಮಾಡ್ತಾರೆ, ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಯು ಹ್ಯಾವ್ ಟು ಯೂಸ್ 3 minutes. ನೀವಿಲ್ಲೇ ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ನೆನ್ನೆದು ಮಾರ್ಕೆಟ್ ನೋಡಿದ್ರೆ ಇದು ನಿಮಗೆ ಬಾಕಿ ಇಂಡಿಕೇಟರ್ಸ್ ಆಫ್ ಮಾಡ್ತೀನಿ ಸದ್ಯಕ್ಕೆ ನಾನು. ಓಕೆ, ಎನಿವೇಸ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಯು ಕ್ಯಾನ್ ಸಿ ದ ಪುಲ್ ಬ್ಯಾಕ್ ಎಲ್ಲ ನೀವು ನೋಡ್ಬೋದು. ಅದೇ ನಾನು 2 minutesಲ್ಲಿ ಹಾಕಿದ್ರೆ ನಂಗೆ ಸ್ವಲ್ಪ ಇನ್ನೂ ಜಾಸ್ತಿ ಪುಲ್ ಬ್ಯಾಕ್ಸ್ ಕಾಣಿಸ್ತಿದೆ. ನಂಗೆ ಇನ್ನೂ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ 1 minutಲ್ಲಿ. ಸೊ 3 minutesಲ್ಲಿ ನಂಗೆ ಡಿಸ್ಟ್ರಾಕ್ಷನ್ಸ್ ಆಗೋಲ್ಲ. 5 minutesಲ್ಲೂ ಇನ್ನೂ ಕಡಿಮೆ ಆಗುತ್ತೆ, ಬಟ್ 5 minutes ಇಸ್ ಟೂ ಲೇಟ್. ತುಂಬ ಲೇಟ್ ಆಗೋಗುತ್ತೆ ರೆಂಕೋಸ್ನಲ್ಲಿ. ಸೊ ಯು ಹ್ಯಾವ್ ಟು ಯೂಸ್ 3 minutes. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಚಾರ್ಟ್ ಓಪನ್ ಮಾಡಿ ಏನೇ ಮಾಡಿ, ಯುವರ್ ಟೈಮ್ ಫ್ರೇಮ್ ಶುಡ್ ಬಿ 3 minutes. ಇದು ಫಿಕ್ಸ್ ಇಟ್ಕೊಂಬಿಡಿ. ಇದಕ್ಕಿಂತ ಜಾಸ್ತಿ ಇಲ್ಲ, ಇದಕ್ಕಿಂತ ಕಡಿಮೆ ಇಲ್ಲ ಸರ್ ಟೈಮ್ ಫ್ರೇಮು. ಇಟ್ ಈಸ್ ನಾನ್ ನೆಗೋಷಿಯೇಬಲ್. ಓಕೆನಾ? 3 minutes ಇಟ್ಕೊಳ್ಳಿ. ನಾವು ಬಾಕ್ಸ್ ಸೈಜ್ ನಾನು ಹೇಳ್ತೀನಿ ಯಾವುದಕ್ಕೇನು ಅಂತ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಬಿಟ್ಕಾಯಿನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಬಿಟ್ಕಾಯಿನ್ ಮಾಡಿದ್ರೆ ನಿಮ್ಮ ಬಾಕ್ಸ್ ಸೈಜ್ ನೀವು ಎಷ್ಟು ಇಡಬೇಕು? 0.08 ಇಡಬೇಕಾಗುತ್ತೆ. ನೀವು ಸೊಲಾನಾ ಮಾಡ್ತೀರಾ ಅಂದ್ಕೊಳ್ಳಿ, 0.08 ಇಡಬೇಕಾಗುತ್ತೆ. XAU/USD ಮಾಡ್ತೀರಾ ಅಂದ್ಕೊಳ್ಳಿ ನೀವು. ಜನರಲ್ ಫೇವ್ರೇಟ್, ನಾನು ಇದೆಲ್ಲ ಮಾಡಲ್ಲ, ದಿಸ್ ಇಸ್ ಆಲ್ ಬುಲ್ಶಿಟ್. ಎನಿವೇಸ್ ಮಾಡೋದು ಕೂಡ 0.04 ಇಟ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಥಿಂಗ್. ನೀವು ಇಥೀರಿಯಮ್ ಮಾಡ್ತೀರಾ ಅಂದ್ಕೊಳ್ಳಿ, ಯು ಕೀಪ್ 0.08 ಇಟ್ಕೊಳ್ಳಿ ನೀವು. ಮೋಸ್ಟ್ ಇಂಪಾರ್ಟೆಂಟ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ದು ಸ್ಟಾಕ್ಸ್ ಮಾಡ್ತೀರಾ ನೀವು ಇಂಟ್ರಾಡೇಗೆ. ನೋಡಿ, ಇಂಟ್ರಾಡೇ
ಇಂಟ್ರಾಡೇಗೆ ನೀವು ಸ್ಟಾಕ್ಸ್ ಮಾಡ್ತೀರಾ ಅಂದರೆ ಇಟ್ ಈಸ್ ನಾನ್ ನೆಗೋಷಿಯೇಬಲ್ ಫಾರ್ 0.15. ನಾನ್ ನೆಗೋಷಿಯೇಬಲ್ ಸರ್. 0.15 ಇಟ್ಕೊಳ್ಳೇಬೇಕು ನೀವು. ಟೈಮ್ ಫ್ರೇಮ್ ಸೇಮ್ ಇರುತ್ತೆ, 3 ಮಿನಿಟ್ಸ್, ಏನೂ ಡೌಟ್ ಇಲ್ಲ ಅಲ್ಲಿ. ಓಕೆ, ಯು ಹ್ಯಾವ್ ಟು ಕೀಪ್ ಇಟ್ 0.15 ಫಾರ್ ಸ್ಟಾಕ್ಸ್. ಬಾಕಿ ಬಿಟ್ ಕಾಯಿನ್, ಸೊಲಾನ, ಇಥೀರಿಯಮ್ಗೆಲ್ಲ 0.08, XAUSDಗೆ 0.04, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ಎಕ್ಸು, ಮಿಡ್ ಕ್ಯಾಪ್, ಫಿನ್ ನಿಫ್ಟಿ ಇದೆಲ್ಲ ಕೂಡ 0.04 ಇಟ್ಕೊಳ್ಳಿ ವಿತ್ ದ ಟೈಮ್ ಫ್ರೇಮ್ ಆಫ್ 3 ಮಿನಿಟ್ಸ್. ಐ ಹೋಪ್ ನಿಮಗೆ ರೆಂಕೋ ಬಗ್ಗೆ ಅರ್ಥ ಆಗಿದೆ, ರೆಂಕೋ ಟೈಮ್ ಫ್ರೇಮ್ ಬಗ್ಗೆ ಅರ್ಥ ಆಗಿದೆ ಅಂತ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ 2 ಟಾಪಿಕ್ಸ್ ಲೈಕ್ ದಿಸ್. ಓಕೆ, ರೆಂಕೋದು ಫಾರ್ಮೇಷನ್ ಬಗ್ಗೆ ಕೂಡ ನಾವು ಮಾತಾಡಿ ಮುಗಿಸಿದ್ದೀವಿ, ಹೇಗೆ ಫಾರ್ಮೇಷನ್ ಆಗುತ್ತೆ, ಏನು ಎತ್ತ ಅಂತ. ಅದ್ರ ಜೊತೆಗೆ ನಾವು ಬ್ಲಾಕ್ ಸೈಜ್ ಮತ್ತು ಟೈಮ್ ಫ್ರೇಮ್ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ನಾವು ಸರ್ ಇದನ್ನೇನೋ ಮಾತಾಡಿದ್ರಿ, ನಾವು ಇದನ್ನು ಮಾತಾಡಿದ್ದೀವಲ್ಲ, ಇದೇ ನಿಮ್ಮ ಆಲ್ಮೋಸ್ಟ್ 80% ಕೆಲಸ ಮುಗಿಸ್ಬಿಟ್ಟಿದೆ. ಓಕೆ, ದಿಸ್ ಅಲೋನ್ ಆ್ಯಸ್ ಮೇಡ್ 80% ಆಫ್ ಯುವರ್ ಟ್ರೇಡಿಂಗ್ ಈಸಿ. ನಾವು ಇನ್ನೂ ಏನು ಮಾಡ್ಬೋದು ಸರ್, ನಾವು ಇನ್ನೂ ಆ್ಯಕ್ಯುರೇಟ್ ಮಾಡೋಕ್ಕೆ ನಾವು ಯಾವ ಥರ ಮಾಡಬೇಕು ಸರ್? ರೆಂಕೋಸ್ ಏನೋ ಗೊತ್ತಾಯಿತು, ನೆಕ್ಸ್ಟ್ ಏನು ಸರ್? ನೆಕ್ಸ್ಟು ಸರ್ ನಾವು ಮಾಡಿದ್ದೀವಿ 2 ಇಂಡಿಕೇಟರ್. ಒನ್ ಇಸ್ ಅ ಗ್ರೇಟ್ ಆ್ಯಂಡ್ ರಾಕೆಟ್ ಪ್ರೋ. ಇದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ಇದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗೋಗುತ್ತೆ. ಇನ್ಫ್ಯಾಕ್ಟ್ ನಾನಿಲ್ಲಿ ನಿಮಗೆ ನನ್ನ ಪ್ರೊಫೈಲ್ ಕೊಟ್ಟೋಗ್ತೀನಿ, ಟ್ರೇಡಿಂಗ್ ವ್ಯೂ ಪ್ರೊಫೈಲಲ್ಲಿ ನೀವು ನೋಡಿದ್ರೆ ಐ ಹ್ಯಾವ್ ಮೇಡ್ ಆಲ್ಮೋಸ್ಟ್ ಒಂದು 5 ಇಂಡಿಕೇಟರ್ಸ್ ಟಿಲ್ ನಾವು. ಮೈ ರಾಕೆಟ್ ಪ್ರೋ, ಪ್ರಾಕ್ಸಿ, ಗ್ರೇಟ್ 8, ಸೈಡ್ ವೇಸ್ ಟ್ರ್ಯಾಕರ್ ಮತ್ತು HS ಸೂಪರ್ ಟ್ರೆಂಡ್, ಇದೆಲ್ಲ ನಿಮಗೆ ಆಲ್ರೆಡಿ ನಾನು ಇಂಡಿಕೇಟರ್ಸ್ ಮಾಡಾಕಿದ್ದೀನಿ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್, ಇವೆಲ್ಲ ಕೂಡ ಪೇಯ್ಡ್ ಇಂಡಿಕೇಟರ್ಸ್. ನಿಮ್ಗೆ ಯಾವುದು ಕೂಡ ಇದು ಫ್ರೀಯಾಗಿ ನಾನು ಕೊಡಲ್ಲ, ಆಫ್ಕೋರ್ಸ್, ಬಿಕಾಸ್ ಇದರಿಂದ ದುಡ್ಡು ಮಾಡ್ಬೋದು, ಇದು ನನಗೆ ಗೊತ್ತಿದೆ. ಸೊ ನಾನು ಅದಕ್ಕೆ ನಿಮ್ಗೆ ಇದು ಯಾವುದು ಕೂಡ ನಾನು ಐ ವೋಂಟ್ ಗಿವ್ ಇಟ್ ಫಾರ್ ಫ್ರೀ. ನಾವು ಇದು ಸರ್ ಹೇಗೆ ಆ್ಯಕ್ಸೆಸ್ ಮಾಡ್ಬೋದು? ನೀವು ಯಾವುದನ್ನ ಒಂದು ಇಂಡಿಕೇಟರ್ದು, ಫಾರ್ ಎಕ್ಸಾಂಪಲ್ ಇದು ಇಂಡಿಕೇಟರ್ದು ನೀವು ಕೆಳಗಡೆ ಹೋದರೆ ನಿಮಗೆ ನಾನು ಆ್ಯಕ್ಸೆಸ್ ಪರ್ಚೇಸ್ ಮಾಡೋಕ್ಕೆ ಇಲ್ಲೊಂದು ಲಿಂಕ್ನ ಕೊಟ್ಟಿದ್ದೀನಿ. ಓಕೆ, ಯು ವಾಂಟ್ ಟು ಪರ್ಚೇಸ್ ದಿಸ್, ಇದನ್ನು ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ಬಿಡ್ತೀನಿ. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಇಟ್. ನೀವು ಇಲ್ಲಿ ಕೂಡ ನಿಮಗೆ ನನ್ನ ಇನ್ಸ್ಟಾಗ್ರಾಮು, ನನ್ನ ಯೂಟ್ಯೂಬು, ನನ್ನ ಟ್ವಿಟರ್ ಹ್ಯಾಂಡಲು ಮತ್ತು ನನಗೆ ನಿಮಗೆ ರಿಕ್ವೆಸ್ಟ್ ಆ್ಯಕ್ಸೆಸ್ ಮಾಡಬೇಕಂದ್ರೆ ನನ್ನ ವಾಟ್ಸಾಪ್ ಲಿಂಕ್ ಇಲ್ಲಿದೆ. ಸೊ ನೀವು ಇಲ್ಲಿ ಕೇಳ್ಬೋದು, ನಾನು ಆ್ಯಕ್ಸೆಸ್ ನಿಮಗೆ ಕೊಡ್ತೀನಿ ಇಂಡಿಕೇಟರ್. ನಾವು ಎಷ್ಟು ಸರ್ ಫೀಸ್ ಇದಕ್ಕೆ? ನನ್ನ ಫೀಸ್ ಇಸ್ ಸಿಂಪ್ಲಿ 6600 ಪರ್ ಮಂತ್. ಓಕೆ, ನಾನು ಇಲ್ಲಿ ಬರೆದು ಬಿಡ್ತೀನಿ, ರುಪೀಸ್ 6600. 6600 ಪರ್ ಮಂತ್. ನಿಮಗೆ ಒಂದು ಇಂಡಿಕೇಟರ್ ಅಲ್ಲ, ಎಲ್ಲ ಇಂಡಿಕೇಟರ್ ಕೂಡ ಸಿಗುತ್ತೆ. ಓಕೆ, ನಾವು ಸರ್ 6600 ಏನೋ ಹೇಳ್ಬಿಟ್ರಿ, ಇದು ರಿಕವರ್ ಆಗುತ್ತೆ ಸರ್ ದುಡ್ಡು, ಒಂದೇ ಟ್ರೇಡಲ್ಲಿ ರಿಕವರ್ ಆಗುತ್ತೆ. ಒಂದೇ ಒಂದು ಟ್ರೇಡಲ್ಲಿ ಇದೇ ಫೀಸ್ ಏನಿದೆ 6600, ಇದು ನಿಮಗೆ ರಿಕವರ್ ಆಗೋಗುತ್ತೆ. ಹೇಗೆ ರಿಕವರ್ ಆಗುತ್ತೆ? ಆಲ್ರೆಡಿ ನೋಡ್ಬೋದು, 60 ಪೀಪಲ್ ಇಲ್ಲಿ ಯೂಸ್ ಮಾಡ್ತಿದ್ದಾರೆ, 58 ಪೀಪಲ್ ಯೂಸ್ ಮಾಡ್ತಿದ್ದಾರೆ, ಈ 52 ಪೀಪಲ್, ಇದು 7 ಪೀಪಲ್, ಬಿಕಾಸ್ ಇದು ನೆನ್ನೆನೇ ರಿಲೀಸ್ ಆಗಿರೋದು ಇದು. ಓಕೆ, 24th, ಆ್ಯಂಡ್ ಇದನ್ನು ಜಾಸ್ತಿ ಜನಕ್ಕೆ ನಾನು ಕೊಟ್ಟಿಲ್ಲ. ಇದು ಐ ವಾಂಟ್ ಟು ಮೇಕ್ ಇಟ್ ವೆರಿ ಎಕ್ಸ್ಕ್ಲೂಸಿವ್ ಫಾರ್ ರಾಕೆಟ್ ಪ್ರೋ ಪೀಪಲ್. ಯಾರ್ಯಾರು ಇವಾಗ ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ಇದು ಸಿಗುತ್ತೆ. ಹಳಬ್ರು ಯಾರ್ಯಾರು ಪೇ ಮಾಡಿಲ್ಲ ಅವ್ರಿಗೆ ಯಾರಿಗೂ ಸಿಗಲ್ಲ ಇದು. ಓಕೆ, ದಿಸ್ ಇಸ್ ವೆರಿ ಮಚ್ ಎಕ್ಸಾಟಿಕ್ ಇಂಡಿಕೇಟರ್. ನಿಮ್ಗೆ ಏನಕ್ಕೆ ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸರ್ ಹಿಂಗೆ ಅಂತ. ಓಕೆ, ಜಸ್ಟ್ ಕೀಪ್ ಆನ್ ವೇಟಿಂಗ್ ಆ್ಯಂಡ್ ವಾಚ್, ನಿಮಗೆ ತುಂಬ ಇಷ್ಟ ಆಗುತ್ತೆ ಇಂಡಿಕೇಟರ್ಸ್ ಎಲ್ಲ ಕೂಡ. ಓಕೆ, ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್, ಇಷ್ಟು ಇಂಡಿಕೇಟರ್ ಕೂಡ ನಿಮಗೆ ಸಿಗುತ್ತೆ, ನೀವು ಯೂಸ್ ಮಾಡಿ ಪ್ರಾಫಿಟ್ ಮಾಡ್ಬೋದು. ಒಬ್ಬೊಬ್ಬರು ಸೂಪರ್ ಟ್ರೆಂಡ್ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಸೈಡ್ ವೇಸ್ ಟ್ರ್ಯಾಕರ್ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಗ್ರೇಟ್ 8 ಯೂಸ್ ಮಾಡ್ತಾರೆ, ಒಬ್ಬರು ಪ್ರಾಕ್ಸಿ ಯೂಸ್ ಮಾಡ್ತಾರೆ, ನಾವು ಒಬ್ಬೊಬ್ಬರು ರಾಕೆಟ್ ಪ್ರೋ ಕೂಡ ಯೂಸ್ ಮಾಡ್ತಾರೆ. ನಾವು ಹೇಗೆ ಇದೆಲ್ಲ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ನಾವು ಮಾತಾಡೋಣ. ಓಕೆ, ಸೊ ಬನ್ನಿ. ಸೊ ದೇರ್ ಈಸ್ ಒನ್ ಥಿಂಗ್ ಐ ಸೇ, ಇಫ್ ಯು ಸ್ಟಿಲ್ ಥಿಂಕ್ ಯು ಆರ್ ನಾಟ್ ಪ್ರಾಫಿಟಬಲ್ ಬಿಕಾಸ್ ಆಫ್ ಯುವರ್ ಮೆಂಟಲ್ ಕಂಟ್ರೋಲ್, ಐ ವುಡ್ ಲಾಫ್ ಅಟ್ ದ್ಯಾಟ್. ಅಂದರೆ ಅರ್ಥ ಏನು? ಇಟ್ಸ್ ನಾಟ್ ಅಬೌಟ್ ಮೆಂಟಲ್ ಕಂಟ್ರೋಲ್, ಇಟ್ ಈಸ್ ಆಲ್ ಅಬೌಟ್ ಸ್ಟ್ರಾಟಜೀಸ್. ಸೊ ಬನ್ನಿ ನಿಮಗೆ ಸ್ಟ್ರಾಟಜೀಸ್ನ ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ. ನಾವು ಫಸ್ಟ್ ಗೈಸ್, ಮೊದಲು ನಾನು ಯೂಸಲಿ ಸ್ಟಾಕ್ಸ್ನಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಇಂಟ್ರಾಡೇ ಸ್ಟಾಕ್ಸ್ನಲ್ಲಿ ನಾನು ಟ್ರೇಡ್ ಮಾಡೋದು ಜಾಸ್ತಿ. ಏನಕ್ಕೆ ಸರ್ ಅಂದರೆ ಸ್ಟಾಕ್ಸ್ನಲ್ಲಿ ಮೊಮೆಂಟಮ್ ಇದೆ, ಈಸಿ ಪ್ರಾಫಿಟ್ನ ನೀವು ಮಾಡ್ಬೋದು. ನಾವು ಫಾರ್ ಎಕ್ಸಾಂಪಲ್ ನಾನು ಹೈಯೆಸ್ಟ್ ಸ್ಟಾಕ್ ಇಲ್ಲಿ ನಾನು ಎಲ್ಲ ಸ್ಟಾಕ್ ಲಿಸ್ಟು ಹಾಕ್ಕೊಂಡಿದ್ದೀನಿ. FNOದಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಆ ಎಲ್ಲ ಸ್ಟಾಕ್ಸ್ ಕೂಡ ನನ್ನ ಹತ್ರ ಇಲ್ಲಿ ಲಿಸ್ಟ್ ಇದೆ. ನಾನೇನು ಮಾಡ್ತೀನಿ, ಸಿಂಪ್ಲಿ ಫಿಲ್ಟರ್ ಮಾಡ್ತೀನಿ ಸ್ಟಾಕ್ಸ್ನ ಈ ಥರ. ಆ್ಯಂಡ್ ನನಗೆ ಟಾಪ್ ಬೇರಿಶ್ ಸ್ಟಾಕ್ಸ್ ಬರುತ್ತೆ. ಇನ್ನೊಂದು ಸತಿ ಒತ್ತಿದ್ರೆ ನನಗೆ ಟಾಪ್ ಬುಲಿ ಸ್ಟಾಕ್ಸ್ ನನಗೆ ಬಂದ್ಬಿಡುತ್ತೆ. ಸೊ ನಿನ್ನೆ ನಿಫ್ಟಿ ಏನಾಗಿತ್ತು, ನಿಫ್ಟಿ ನಿನ್ನೆ ಗ್ಯಾಪ್ ಡೌನ್ ಆಗಿತ್ತು, ಸ್ವಲ್ಪ ಕೆಳಗಡೆ ಬಿದ್ದಿದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನಾನು ಬೇರೆ ಸ್ಟಾಕ್ಸ್ನ ನೋಡ್ತೀನಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಸರ್. ಇನ್ಫೋಸಿಸ್ ನಾವು ಸ್ಟಾಕ್ಸ್ಗೆ ನಾನೇನು ಹೇಳಿದೆ, ಸ್ಟಾಕ್ಸ್ಗೆ ಐ ಟೋಲ್ಡ್ ಯು ದಟ್ ನಮ್ಮ ಬಾಕ್ಸ್ ಸೈಜ್ ಶುಡ್ ಗೋ ಟು 0.15, ಕರೆಕ್ಟ್ ಅಲ್ವಾ? ಸೊ ನಾವು ಬಾಕ್ಸ್ ಸೈಜ್ನ 0.15 ಮಾಡ್ಕೊಳ್ಳೋಣ ಸದ್ಯಕ್ಕೆ. ಓಕೆ ಸರ್, ಈ ಥರ ಮಾಡಿಕೊಂಡೆ. ನಾವು ಇಲ್ಲಿ ನಮ್ಮದೊಂದು ಸ್ಟ್ರಾಟಜಿ ಇದೆ, ಗ್ರೇಡ್ 8 ಅಂತ.
ಈ ಗ್ರೇಟ್ 8 ಸ್ಟ್ರಾಟಜಿ ಏನು ಸರ್ ಆ್ಯಕ್ಚುಲಿ ಅಂದರೆ, ಈ ಗ್ರೇಟ್ 8 ಸ್ಟ್ರಾಟಜಿ ನಾನಿಲ್ಲಿ ಹಾಕ್ಕೊತೀನಿ ನೋಡಿ. ಬೇಸಿಕಲಿ ನಿಮ್ಗೆ ಈ ಥರ ಕಾಣಿಸುತ್ತೆ. ಓಕೆ, ಈ ಗ್ರೇಟ್ 8 ಸ್ಟ್ರಾಟಜಿ ನಿಮಗೆ ನಾರ್ಮಲಾಗಿ ಯೂಸ್ ಮಾಡ್ಬೇಕಂದ್ರೆ ನಾವೇನು ಹೇಳ್ತೀವಿ ಗೊತ್ತಾ, ಸಿಂಪಲ್. ಇದು ಒಂದು ಬ್ಲೂ ಲೈನ್ ಇದೆಯಲ್ಲ, ಇದಕ್ಕಿಂತ ಕೆಳಗಡೆ ರೆಂಕೋ ಇತ್ತು ಅಂದ್ಕೊಳ್ಳಿ. ಇದಕ್ಕಿಂತ ಕೆಳಗಡೆ ರೆಂಕೋ ಇದೆಯಾ, ಅದಾದಮೇಲೆ ರೆಂಕೋ ಇದು ಇಂಡಿಕೇಟರ್ದು ಲೈನ್ ಕೂಡ ರೆಡ್ ಇದೆ ಅಂದ್ಕೊಳ್ಳಿ, ಆವಾಗ ನೀವು ಶಾರ್ಟ್ ಮಾಡ್ಬೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಇದು ಗ್ರೇಟ್ 8ಗೆ. ಓಕೆನಾ. ಇವಾಗ ನಾನು ರಾಕೆಟ್ ಪ್ರೋ ಮತ್ತು ಗ್ರೇಟ್ 8 ಇವೆರಡೂ ಸೇರಿ ನೀವು ಯಾವ ರೀತಿ ನೀವು ಪ್ರಾಫಿಟ್ ಮಾಡ್ಬೋದು ಸರ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ನೋಡಿ ಇದಕ್ಕೊಂದು ಟೆಕ್ನಿಕ್ ಇದೆ. ಫಸ್ಟ್ ಟೆಕ್ನಿಕ್ ನೀವು ಅರ್ಥ ಮಾಡ್ಕೊಳ್ಳಿ, ಹೇಗೆ ನಾವು ಎಕ್ಸಾಕ್ಟಾಗಿ ಟ್ರೇಡ್ ಮಾಡ್ಬೋದು ಅಂತ. ನೋಡಿ, ಸ್ಟಾರ್ಟಿಂಗಲ್ಲಿ ಇದು 915 ಇಲ್ಲಿವರೆಗೂ 915 ಬಂದಿದೆ ಸರ್, ಇಲ್ಲಿವರೆಗೂ 915 ಬಂದಿದೆ. ಅಂದರೆ ನಾವೊಂದು ಡ್ರಾ ಮಾಡಿದ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ ನಾವಿದು ಡ್ರಾ ಮಾಡ್ತೀವಿ ಅಂದ್ಕೊಳ್ಳಿ ಸರ್, ಇದು ಆಗಿದ್ದು ಗ್ಯಾಪ್ ಡೌನ್. ಇದು ಅದೇ ಇಷ್ಟು ನೋಡಿ 915 ಎಷ್ಟೇ ಬರುತ್ತಲ್ಲ ಅದೆಲ್ಲ ಗ್ಯಾಪ್ ಡೌನ್ ಅದು. ಓಕೆ, ನೀವು ಅದ್ರಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ, ನೀವು ಕ್ಯಾಂಡಲಲ್ಲೂ ಮಾಡೋಕ್ಕಾಗಲ್ಲ, ರೆಂಕೋದಲ್ಲೂ ಮಾಡೋಕ್ಕಾಗಲ್ಲ, ಇನ್ನು ಯಾವುದ್ರಲ್ಲೂ ಮಾಡೋಕ್ಕಾಗಲ್ಲ. ಓಕೆ, ಇನ್ನು ಯಾವುದ್ರಲ್ಲೂ ಕೂಡ ಮಾಡೋಕ್ಕಾಗಲ್ಲ ನೀವು. ಸೊ ಇದು ಗ್ಯಾಪ್ ಡೌನ್ ಸರ್, ಇಲ್ಲಿ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಓಕೆ, ಬಿಟ್ಬಿಡಿ, ನೋ ಪ್ರಾಬ್ಲಮ್. ಓಕೆ, ಬಟ್ ಇಲ್ಲಿ ನಿಮ್ಮ ಒಂದು ಸ್ಟ್ರಾಟಜಿ ತುಂಬ ಇಂಪ್ರೂವ್ ಆಗುತ್ತೆ. ನೋಡಿ ಏನು ಮಾಡಬೇಕು ಗೊತ್ತಾ, ಸಿಂಪಲ್. ನೀವು ಈ ಗ್ರೇಟೆಡ್ದು ಇಂಡಿಕೇಟರ್ ಇದೆಯಲ್ಲ, ಇದಕ್ಕೆ ಹೋಗ್ಬಿಟ್ಟು ನೀವು ಪ್ಲಾಟ್ ಅಂತ ಇಲ್ಲಿ ಒಂದು ಬರುತ್ತೆ, ಈ ಪ್ಲಾಟನ್ನು ನೀವು ಕ್ಯಾನ್ಸಲ್ ಮಾಡಿಬಿಡ್ಬೇಕು, ತೆಗೆದುಬಿಡ್ಬೇಕು ಪ್ಲಾಟ್ನ. ನಾವು ಪ್ಲಾಟ್ನ ತೆಗೆದಿದ ತಕ್ಷಣ ನಿಮ್ಗೆ ಈ ಥರ ಏನೋ ಒಂದು ಕಾಣಿಸುತ್ತೆ. ನಿಮಗೆ ಬರೀ ಎಷ್ಟು ಅರ್ಥ ಮಾಡ್ಕೊಬೇಕಂದ್ರೆ, ಸರ್ ನನ್ನ ಇಂಡಿಕೇಟರ್ ಲೈನ್ ರೆಡ್ ಇದೆಯಾ, ಗ್ರೀನ್ ಇದೆಯಾ, ಯಾವ ಕಲರ್ ಇದೆ, ಇದು ಬ್ಲ್ಯಾಕ್ ಇದೆಯಾ. ನೀವು ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಕೂಡ ಇದೆ ಇಂಡಿಕೇಟರ್, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಇಲ್ಲಿ ರೆಡ್ ಕಲರ್. ಸೊ 3 ಕಲರ್ ಇದೆ ಇಲ್ಲಿ. ಏನೇನೇನೇನು ಇಂಡಿಕೇಟ್ ಮಾಡುತ್ತೆ ಸರ್, ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಗ್ರೀನ್ ಏನಿದೆ ದಟ್ ಸಿಂಪ್ಲಿ ಮೀನ್ಸ್ ಮಾರ್ಕೆಟ್ ಬುಲಿಶಲ್ಲಿದೆ ಅಂತ. ಬ್ಲ್ಯಾಕಲ್ಲಿದೆ ಅಂದರೆ ಸಿಂಪ್ಲಿ ಮೀನ್ಸ್ ಮಾರ್ಕೆಟ್ ಸೈಡ್ ವೇಸಲ್ಲಿದೆ ಅಂದರೆ ಅಲ್ಲಿ ಟ್ರೇಡ್ ಮಾಡಬಾರ್ದು ಅಂತ. ಇಲ್ಲಿಗೆ ನಾವು ಲಾಂಗ್ ಮಾಡಬೇಕು ಅಂತ. ಬಟ್ ಅದೇ ನಮಗೆ ರೆಡ್ ಬಂತು ಅಂದರೆ ದಟ್ ಸಿಂಪ್ಲಿ ಮೀನ್ಸ್ ಮಾರ್ಕೆಟ್ ಬೇರಿಶಲ್ಲಿದೆ ಅಂತ. ಇಷ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಂದರೆ ನಾವು ಮಾರ್ಕೆಟ್ನ ಶಾರ್ಟ್ ಮಾಡಬೇಕು ಅಂತ. ಕರೆಕ್ಟ್. ಸೊ ನಾವು ಏನು ಮಾಡ್ತೀವಿ, ಇಲ್ಲಿ ಫಸ್ಟು ನಾನು ಗ್ರೇಟ್ 8 ಹಾಕ್ಕೊಂಡಿದ್ದೀನಿ ಸರ್. ಗ್ರೇಟ್ 8 ಹಾಕ್ಕೊಂಡಾಗ ನನಗೇನು ಕಾಣಿಸ್ತಿದೆ ಸರ್, ಇಂಡಿಕೇಟರ್ ಲೈನ್ ಅಂತೂ ನನಗೆ ರೆಡ್ಡಲ್ಲೇ ಇದೆ. ಇಷ್ಟು ನನಗೆ ಗ್ಯಾಪ್ ಡೌನ್ ಆಗೋಗಿದೆ. ಸೊ ನನಗೆ ಗ್ಯಾಪ್ ಡೌನ್ ಆದಮೇಲೆ ನೆಕ್ಸ್ಟ್ ಬಂತು 918ಗೆ. ಕರೆಕ್ಟಾಗಿ ದಿಸ್ ಕೇಮ್ ಬಟ್ 918 ಅಲ್ವಾ. ಇದು 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 ಈ 3-4 ಏನು ಬಂತು, 918ಗೆ ಬಂದ್ಬಿಡ್ತು. ಸೊ ನಾನೇನು ಮಾಡ್ತೀನಿ, 915 ಇದು ಯಾವಾಗ ಇದು ಕ್ಲೋಸಿಂಗ್ ಆಯಿತು ನೋಡಿ, ಕ್ಲೋಸಿಂಗಿಗೆ ತುಂಬ ಇಂಪಾರ್ಟೆಂಟ್. ಓಕೆ, ಕ್ಲೋಸಿಂಗ್ ಅಂದರೆ ಏನು ಸರ್, ಇದೇನು ಮಾಡುತ್ತೆ ಅಂದರೆ, ನೀವು ಎಷ್ಟು ಸೆಲೆಕ್ಟ್ ಮಾಡಿದಾರ 1.5 ಆಫ್ ಇನ್ಫೋಸಿಸ್ದು ಪ್ರೈಸ್ ಏನಿದೆ ಅದರದ್ದು 0.15%, ಅಂದರೆ 1.5 ಪಾಯಿಂಟ್ಸ್ ಆಫ್ ಇನ್ಫೋಸಿಸ್ನ ನೀವು ಸೆಟ್ ಮಾಡಿದ್ದೀರ. ಅಂದರೆ ಇನ್ಫೋಸಿಸು 1.5 ಪಾಯಿಂಟ್ಸ್ ಮೂಮೆಂಟಮ್ ಆದರೆ ಮಾತ್ರ ನಿಮ್ಗೆ ಅದು ತೋರಿಸುತ್ತೆ. ನಾವು ಇದೇನು ಮಾಡುತ್ತೆ ಅಂದರೆ, ಇದು ಬರೀ ಮೂಮೆಂಟಮ್ ತೋರಿಸಲ್ಲ ಸರ್. ಇದು 1.5 ಇದು ಏನಾಯಿತು, ಇದು ಬ್ರಿಕ್ ಮಾಡ್ತು ಅಂದರೆ ಲಾಕ್ ಮಾಡಿಬಿಡಲ್ಲ. ಅದು 1.5 ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೆರಿಫೈ ಮಾಡೋಕ್ಕೆ ವೆಯ್ಟ್ ಮಾಡುತ್ತೆ. ಎಷ್ಟೊತ್ತವರೆಗೂ ವೆಯ್ಟ್ ಮಾಡುತ್ತೆ, ಆಲ್ಮೋಸ್ಟ್ ಅದು 3 ಮಿನಿಟ್, ನಿಮ್ಮ ಟೈಮ್ ಫ್ರೇಮ್ ಅಷ್ಟು ಅದು ಟೈಮ್ ತೊಗೊಳುತ್ತೆ. ಓಕೆ, ಸೊ ಅದಕ್ಕೆ ಇಲ್ಲಿ ನಿಮಗೆ 915 ಕಾಣಿಸುತ್ತೆ, 918 ಕಾಣುತ್ತೆ, 921 ಕಾಣುತ್ತೆ, 3 ಮಿನಿಟ್ಸ್ ಗ್ಯಾಪ್ ಏನಿಗೆ ಕಾಣುತ್ತೆ, ಬಿಕಾಸ್ ದಿಸ್ ಟೇಕ್ಸ್ ದ ಟೈಮ್ ಓಕೆ ಟು ವೆರಿಫೈ ನೀವು ಕಾಣಿಸ್ತಿರೋಂಥ ಮೂಮೆಂಟಮ್ ನಿಜಾನ ಸುಳ್ಳ ಅಂತ. ಸೊ ಎಲ್ಲಿವರೆಗೂ ಕಾಣಿಸಲ್ಲ ಅಲ್ಲಿವರೆಗೂ ಇದು ಫೇಡೆಡ್ ವರ್ಷನಲ್ಲಿರುತ್ತೆ, ಅಂದರೆ ಫೇಡ್ ಆಗಿರುತ್ತೆ ಇದು. ಈ ಥರ ನಿಮಗೆ ಡಾರ್ಕ್ ಬ್ಲ್ಯಾಕಲ್ಲಿ ಬರೋ, ನಂದು ಬ್ಲ್ಯಾಕಲ್ಲಿದೆ, ನೀವು ರೆಡ್ಡಿಗೆ ನಿಮ್ಮದು ನೋಡಿದ್ರೆ ನಿಮಗೆ ರೆಡ್ಡಲ್ಲಿ ಬರುತ್ತೆ. ಓಕೆನಾ. ಸೊ ನಿಮಗದು ಡಾರ್ಕ್ ರೆಡ್ ಅಥವಾ ಡಾರ್ಕ್ ಬ್ಲ್ಯಾಕ್ನಲ್ಲಿ ಬರೋಲ್ಲ, ಅದು ಬರುತ್ತೆ ನಿಮಗೇನು ಲೈಟ್ ಬ್ಲ್ಯಾಕ್ ಅಥವಾ ಲೈಟ್ ರೆಡ್ನಲ್ಲಿ ನಿಮಗೆ ಕಾಣಿಸುತ್ತೆ. ದಟ್ ಮೀನ್ಸ್ ಓಕೆ, ಇನ್ಫೋಸಿಸ್ ಏನಿದೆ 1.5 ಪಾಯಿಂಟ್ಸ್ ಮೂಮೆಂಟಮ್ ಏನೋ ಆಗಿದೆ, ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗೋದು ಯಾವಾಗ ಸರ್, ಕನ್ಫರ್ಮ್ ಆಗೋದು ಸಿಂಪ್ಲಿ ವೆನ್ ಇಟ್ಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಅರ್ಥ ಆಯ್ತಾ, ಕಂಪ್ಲೀಟ್ಲಿ ಕ್ಲೋಸ್ಡ್. ನಾವು ಇನ್ಫೋಸಿಸಲ್ಲಿ ನನಗೇನು ಕಾಣಿಸ್ತು ಸರ್, ಇಲ್ಲಿ 915ಗೆ ಇಲ್ಲಿವರೆಗೂ 915 ಮೂಮೆಂಟಮ್ ಆಯಿತು, ಕ್ಲೋಸ್ ಆಯಿತು, ಕರೆಕ್ಟ್ ಅಲ್ವಾ, ರೈಟ್. ಸೊ ನಾನು ನೆಕ್ಸ್ಟ್ ಟ್ರೇಡ್ ಏನು ಮಾಡ್ತೀನಿ, ಸೀದಾ 918ಗೆ ನಾನೊಂದು ಟ್ರೇಡಿಗೆ ಜಂಪ್ ಹೊಡೆದು ಬಿಡ್ತೀನಿ.
ಆ್ಯಂಡ್ ಎಲ್ಲಿವರೆಗೂ ತೊಗೊತೀನಿ ನಾನು ಟ್ರೇಡ್ನ ಫಸ್ಟ್ ಅಪೋಸಿಷನ್ ರೆಂಕೋನಲ್ಲಿ ನಾನು ಎಕ್ಸಿಟ್ ಆಗಿ ಹೋಗ್ತೀನಿ. ಅಂದರೆ ಏನರ್ಥ ನೋಡಿ, ನನಗೆ ಕಂಟಿನ್ಯೂಸ್ ಬ್ಲ್ಯಾಕ್ ಬರ್ತಿದೆ ಅಂದರೆ ಕಂಟಿನ್ಯೂಸ್ ಮಾರ್ಕೆಟ್ ಬೀಳ್ತಿದೆ. ನನಗೆ ಒಂದೇ ಒಂದು ರೆಂಕೋ ಏನಾದರೂ ಕೂಡ ಆಪೋಸಿಟ್ ಹೊಟ್ಟೋಯ್ತು, ಮೇಲ್ಗಡೆ ಹೊಟ್ಟೋಯ್ತು ಅಂದರೆ ನಾನು ಅಲ್ಲೇ ಎಕ್ಸಿಟ್ ಆಗೋಗ್ತೀನಿ. ಸೊ ನಾವಿಲ್ಲಿ ನೋಡಿದ್ರೆ ನಮಗೆ ಫಸ್ಟು ಇಲ್ಲಿಗೇನೆ ಈ ಕ್ಯಾಂಡಲ್ ಇದು ರೆಂಕೋ ಕ್ಲೋಸಿಂಗಲ್ಲಿ ನಮಗೇನು ಕಾಣಿಸುತ್ತೆ, ಈ ರೆಂಕೋ ಕ್ಲೋಸಿಂಗಲ್ಲಿ ವಿಲ್ ನೋ ದಟ್ ಓಕೆ ಇಲ್ಲಿ ನಮಗೆ ಇಲ್ಲಿ ಎಕ್ಸಿಟ್ ಆಗಬೇಕು ಅಂತ. ಏನಕ್ಕೆ ಇದು ಫಸ್ಟ್ ಇಷ್ಟೊಂದು ಬೇರಿಶ್ ಆಯಿತು, ಅದಾದಮೇಲೆ ಇದು ಒಂದೇ ಒಂದು ಬುಲಿಶ್ ಬಂದ್ಬಿಡ್ತು, ಕರೆಕ್ಟ್ ಅಲ್ವಾ? ಇದು ಒಂದೇ ಒಂದು ಬುಲಿಷ್ಗೆ ನಾನು ಇಲ್ಲೇ ಎಕ್ಸಿಟ್ ಆಗೋದೆ ನಾನು. ಸರ್ ಎಕ್ಸಿಟ್ ಏನೋ ಆಗೋದ್ರಿ, ನಾವು ಕಾಲ್ ಬೈ ಮಾಡಲ ಇವಾಗ, ಅಂದರೆ ಬೈ ಮಾಡಲ ನಾನು ಮೇಲ್ಗಡೆ ಸೈಡ್ ಟ್ರೇಡ್ ಕೊಟ್ಟೋಗ್ಲಾ? ನೋ, ಏನಕ್ಕೆ ಹೋಗಂಗಿಲ್ಲ, ಬಿಕಾಸ್ ಇಂಡಿಕೇಟರ್ ಲೈನ್ ಇನ್ನು ರೆಡ್ಡಲ್ಲೇ ಇದೆ ಸರ್. ಓಕೆ, ರೆಡ್ಡಲ್ಲೇ ಇದೆ, ನಾನು ಎಕ್ಸಿಟ್ ಆಗಿದ್ದೀನಿ ಅಷ್ಟೇ, ಕಾಲ್ಗೆ ನಾನು ಇವಾಗ ಎಂಟರ್ ಆಗಲ್ಲ. ಬಿಕಾಸ್ ಇದು ಅಗೇನ್ಸ್ಟ್ ದ ಟ್ರೆಂಡ್ ಆಗೋಯ್ತು, ಬಿಕಾಸ್ ಟ್ರೆಂಡ್ ನಂದು ರೆಡ್ಡಲ್ಲಿದೆ ಅಂದರೆ ಪೇರಿಶಲ್ಲಿದೆ. ಸೊ ನಾನಿಲ್ಲಿ ಎಂಟರ್ ಆಗಲ್ಲ, ಐ ವಿಲ್ ನಾಟ್ ಎಂಟರ್ ದ ಟ್ರೇಡ್. ನಾನೇನು ಮಾಡ್ತೀನಿ, ಸ್ವಲ್ಪ ಹೊತ್ತಾದಮೇಲೆ ನಾನು ನೋಡಿದ್ರೆ ಇಲ್ಲೇನು ಕಾಣಿಸುತ್ತೆ ನನಗೆ, ಸರ್ ಇದೊಂದು ಗ್ರೀನ್ ಏನೋ ಬಂದಮೇಲೆ ನೆಕ್ಸ್ಟ್ ಒನ್ 9:33ಗೆ ಮತ್ತೆ ಬ್ಲ್ಯಾಕ್ ಬಂದ್ಬಿಡ್ತು ಸರ್, ಮತ್ತೆ ರೆಡ್ ವಾಲಾ ನಮಗೆ ರೆಂಕೋ ಬಂದ್ಬಿಡ್ತು. ಏನು ಮಾಡಬೇಕು, ಇದು ಕ್ಲೋಸಿಂಗಲ್ಲಿ ಎಂಟರ್ ಮಾಡಿ, ಇದ್ರ ಕ್ಲೋಸಿಂಗಲ್ಲಿ ನೀವು ಎಂಟರ್ ಮಾಡಿ. ಇದು ಕ್ಲೋಸ್ ಆಯಿತಾ? ನಾವು ಪರವಾಗಿಲ್ಲ, ನೋಡಿದ್ರೆ ಇಲ್ಲಿ 9:33, 9:33, 9:33, 9:39 ಅಂದರೆ ಏನಾಯಿತು, 3 ಕಂಟಿನ್ಯೂಸ್ ಆಗಿ 9:33 ಬಂತು. ಸೊ ನಾವಿಲ್ಲಿ ಎಂಟರ್ ಹೆಂಗಿದ್ರು ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಕಂಟಿನ್ಯೂಸ್ ಆಗಿ ಬಂತು, ಕರೆಕ್ಟ್ ಅಲ್ವಾ? ಕಂಟಿನ್ಯೂಸ್ ಆಗಿ ಬಂತು, ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಬಾಸ್. ಸೊ ಎಲ್ಲಿ ಕ್ಲೋಸಿಂಗ್ ಆಯಿತು ಅಲ್ಲಿ ನಾನು ಎಂಟ್ರ್ ಮಾಡ್ಬೋದಲ್ಲ ಅಟ್ಲೀಸ್ಟ್. ಸೊ ನಾನು ಇಲ್ಲಿಗೆ ಎಂಟ್ರಿ ನಾನು ಸಿಗುತ್ತೆ 9:39ಗೆ, ಓಕೆನಾ? ಇಲ್ಲಿ 9:33 ಇದೆ, 9:39. ನಾವು ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಬೀಳ್ತಾ ಹೋಗುತ್ತೆ. ಎಲ್ಲಿವರೆಗೂ ನಾನು ತೊಗೊತೀನಿ, ಎಲ್ಲಿವರೆಗೂ ನನ್ನ ಮೊದಲಿನ ಆಪೋಸಿಟ್ ಬ್ರಿಕ್ ಬಂತು ಅಲ್ಲಿವರೆಗೂ ನಾನು ಟ್ರೇಡ್ನ ತೊಗೊತೀನಿ. ಓಕೆ, ಈ ಥರ ಸರ್ ನಿಮ್ಮ ಸ್ಟಾಪ್ ಲಾಸು ಇದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಎಂಟರ್ ಮಾಡಿದ್ರೆ ಒಂದೇ ಒಂದು ನಿಮಗೆ ಆಪೋಸಿಟ್ ಹಿಂಗೆ ರಿವರ್ಸ್ ಇಲ್ಲೇ ಆಪೋಸಿಟ್ ಬಂದ್ಬಿಡ್ತು ಅಂದ್ಕೊಳ್ಳಿ, ನಿಮಗೆ ನೀವು ಅಲ್ಲೇ ಎಕ್ಸಿಟ್ ಆಗೋಗಿ, ಯು ವಿಲ್ ಎಕ್ಸಿಟ್ ದೇರ್ ಇಟ್ ಸೆಲ್ಫ್. ನಾವು ಅಗೇನ್ ಒಂದು ಬ್ರಿಕ್ ಇಲ್ಲಿ ನೆಕ್ಸ್ಟ್ ಒನ್ ಏನಾಯಿತು, 9:39 ಬಂತು, ನೆಕ್ಸ್ಟ್ 9:42 ಬಂತು. ಸೊ ನಾನು ಇಲ್ಲೇ ಎಂಟರ್ ಆಗ್ಬೋದು ಸರ್, ದಿಸ್ ವಿಲ್ ಬಿ ಮೈ ಎಂಟ್ರಿ ಪ್ಲೇಸ್ ಆ್ಯಂಡ್ ಐ ವಿಲ್ ಎಕ್ಸಿಟ್ ಹಿಯರ್. ನೆಕ್ಸ್ಟ್ ಅಗೇನ್ ನಾನು ಇಲ್ಲಿಗೆ ಎಂಟ್ರಿ ಸಿಗುತ್ತೆ, ಐ ವಿಲ್ ಎಕ್ಸಿಟ್ ಹಿಯರ್. ಗೊತ್ತಾಯ್ತಾ ಹೇಗೆ ನಾವು ಇಲ್ಲಿ ಟ್ರೇಡ್ ಮಾಡ್ತಾಯಿದ್ದೀವಿ? ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್. ಅಗೇನ್ ಇಲ್ಲಿಗೆ ಬಂತು ಸರ್, ಅಗೇನ್ ವಿ ಟ್ರೇಡ್ ಟಿಲ್ ಹಿಯರ್, ವಿ ಟೇಕ್ ದಿಸ್ ಎಕ್ಸಿಟ್. ನಾವು ಇನ್ಫೋಸಿಸ್ ಎಷ್ಟು ಚೆನ್ನಾಗಿ ಮೊಮೆಂಟಮ್ ಆಗಿದೆ ಅಂದರೆ ಸಿಂಗಲ್ ಹ್ಯಾಂಡೆಡ್ಲಿ ಬೀಳ್ತಿತ್ತು. ಸೊ ನೀವು ನೋಡಿದ್ರೆ ಬೆಳಗ್ಗೆ ಎಷ್ಟು 0.6% ಬಿದ್ದಿದೆ, ಅಂದರೆ 0.5% ಮೇಲ್ಗಡೆ. ಅದಾದಮೇಲೆ 1.2% ಬಿದ್ದಿದೆ, ಅದಾದಮೇಲೆ ನಿಮಗೆ 0.16 ಬಿದ್ದಿದೆ. ಸೊ ಆಲ್ಮೋಸ್ಟ್ ಅರೌಂಡ್ 3% ಇದು. ಇಲ್ಲಿ ಮತ್ತೆ 0.7, ಇಲ್ಲಿ 0.6. ಸೊ ಹತ್ತತ್ರ ಇಲ್ಲಿ 4.25%ವರೆಗೂ ನಿಮ್ಗೆ ಬಿದ್ದಿದೆ. ಇದನ್ನು ನಾನು ಕ್ಯಾಂಡಲಲ್ಲಿ ನಾನು ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ತೋರಿಸಿದೆ. ಸರ್ ಕ್ಯಾಂಡಲಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ, ಇಟ್ ವಿಲ್ ಲುಕ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಲ್ಲ ಎಷ್ಟು ಚೆನ್ನಾಗಿ ನಿಮ್ಗೆ ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನಾನು ಬಾಕ್ಸ್ ಹಾಕಿದ್ನಲ್ಲ, ಇಲ್ಲೂ ಕಾಣಿಸ್ತಿದೆ ನೋಡಿ, ಗ್ಯಾಪ್ ಡೌನ್ ಇದು. ನೀವು ಇಲ್ಲೂ ಎಂಟರ್ ಮಾಡೋಕ್ಕಾಗ್ತಿಲ್ಲ, ನಾನು ಹೇಳಿದ್ನಲ್ಲ, ದಟ್ಸ್ ದ ಸೇಮ್ ಥಿಂಗ್. ಅದಾದಮೇಲೆ ನಾವು ಟಾಪ್ನಲ್ಲಿ ಸೆಲ್ ಮಾಡಿದ್ದೀವಿ ನೋಡಿ, ಟಾಪ್ನಲ್ಲಿ ಸೆಲ್ ಮಾಡ್ತಾ ಬಂದಿದ್ವಿ ನಾವು, ನೋಡಿದ್ರಾ? ಸಿ ದಿಸ್, ಕರೆಕ್ಟ್? ಟಾಪ್ನಿಂದನೇ ನಾವು ಸೆಲ್ ಮಾಡ್ಕೊತಾ ಬಂದಿದ್ದೀವಿ ಆ್ಯಂಡ್ ನಾವು ಪ್ರಾಪರ್ ಎಕ್ಸಿಟ್ಸ್ ತೊಗೊತಾ ನಾವು ಈ ಥರ ಪ್ರಾಫಿಟ್ಸ್ನ ಮಾಡಿದ್ದೀವಿ. ಓಕೆ, ನಾವು ಇಷ್ಟೊಂದಿನ ಡೌಟ್ ಬರುತ್ತೆ. ಸೊ ನಾನು ಇದನ್ನು ಇಂಡಿಕೇಟರ್ನ ಡೈರೆಕ್ಟ್ ಕ್ಯಾಂಡಲ್ಸಲ್ಲಿ ಯೂಸ್ ಮಾಡ್ಬೋದಾ? ನೋಡಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ನಿಮಗೆ ರೆಂಕೋ ಅಷ್ಟು ಆ್ಯಕ್ಯುರೇಸಿ ಸಿಗೋಲ್ಲ. ನಾನು ಇವಾಗ ಹೇಳ್ತಾಯಿದ್ದೀನಿ, ನೀವು ಕ್ಯಾಂಡಲ್ಸಲ್ಲಿ ಮಾಡಿ, ನಾನೇನು ಅದಕ್ಕೆ ವಿರುದ್ಧ ಇಲ್ಲ. ಓಕೆ, ಬಟ್ ಯು ವಿಲ್ ನಾಟ್ ಗೆಟ್ ದ ಆ್ಯಕ್ಯುರಸಿ ಆ್ಯಸ್ ಮಚ್ ಆ್ಯಸ್ ಇಟ್ ವಿಲ್ ಗಿವ್. ಓಕೆನಾ? ಸೊ ಇದು ನಾನು ಈ ಥರ ಒಂದು ನಿಮಗೆ ಟ್ರೇಡ್ಸ್ನ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ಟ್ರೇಡ್ ಮಾಡಿದ್ದು ಕ್ಲೈಂಟ್ ಮಂದಿ ಮತ್ತು ಸಿಪ್ಲಾದಲ್ಲಿ 2 ಕಡೆ ನಾನು ಟ್ರೇಡ್ ಮಾಡಿದ್ದೆ. ನಾವು 2 ಟ್ರೇಡ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ಥರ ತೊಗೊಂಡಿದ್ದೆ ಅಂತ. ನಾವು ಇಲ್ಲೇ ನೋಡಿ ಸರ್, ನೀವು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಏನು 9:15. ಸೊ ಇಲ್ಲಿವರೆಗೂ 9:15 ಅಂದರೆ ಇದೇನಿದು ಗ್ಯಾಪ್ ಡೌನ್. ಇದು ಇಲ್ಲಿ ನಾನು ಟ್ರೇಡ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ನಾನು ತಲೆ ಕೆಡಿಸ್ಕೊಬೇಕಾ? ಇಲ್ಲ.
ಇಷ್ಟು ಗ್ಯಾಪ್ ಡೌನ್ ಇದು ನನಗಿಲ್ಲಿ ಸಿಗಲ್ಲ. ನಾನೇನು ಮಾಡ್ತೀನಿ, ಗ್ಯಾಪ್ ಡೌನ್ ಆಗಿದ್ದದು ಕ್ಲೋಸ್ ಆಯ್ತಾ ಸರ್, ನೆಕ್ಸ್ಟಲ್ಲೇ ನಾನು ಇಲ್ಲೇ ಶಾರ್ಟ್ ಹೊಡ್ಬಿಡ್ತೀನಿ ಟಿಲ್ ಹಿಯರ್. ಏನಕ್ಕೆ ಸರ್ ಟಿಲ್ ಹಿಯರ್? ಬಿಕಾಸ್ ನನಗಿಲ್ಲಿ ಫಸ್ಟ್ ಒನ್ನೇ ನಂಗೆ ಆಪೋಸಿಟ್ ಬಂದಾಗ ನಾನು ಅಲ್ಲೇ ಎಕ್ಸಿಟ್ ಆಗೋಗೋದು. ಕರೆಕ್ಟಾ? ಫಸ್ಟ್ ಆಪೋಸಿಷನ್ ಐ ವಿಲ್ ಎಕ್ಸಿಟ್. ನೆಕ್ಸ್ಟ್ ಬಿಕಾಸ್ ನನ್ನ ಇಂಡಿಕೇಟರ್ ಕೂಡ ರೆಡ್ಡಲ್ಲೇ ಇದೆ, ನೆಕ್ಸ್ಟ್ ಒನ್ ಕೂಡ ನನಗೆ ರೆಡ್ಡೇ ಬಂತು ಅಂದರೆ ನಾನು ಮತ್ತೆ ಇಲ್ಲಿ ಎಂಟರ್ ಮಾಡ್ತೀನಿ ಟಿಲ್ ಹಿಯರ್. ಪರ್ಫೆಕ್ಟಾ? ಕರೆಕ್ಟ್. ಇಲ್ಲಿವರೆಗೂ ನಾನು ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಸರ್ ಇಲ್ಲೇನಾಯಿತು, ಇಂಡಿಕೇಟರ್ ಇನ್ನೂ ರೆಡ್ಡಲ್ಲೇ ಇದೆ ನಂದು. ಸೊ ನಾನೇನು ಮಾಡ್ತೀನಿ, ಮತ್ತೆ ಇಲ್ಲಿ ಕೆಳಗಡೆ ಬಂದಾಗ ಮತ್ತೆ ಎಂಟರ್ ಮಾಡ್ತೀನಿ ಟಿಲ್ ಹಿಯರ್. ನೋಡಿ, ಒಂದು ಅಬ್ಸರ್ವ್ ಮಾಡಿ, ನಾನು ಯಾವತ್ತೂ ಟ್ರೆಂಡಲ್ಲೇ ಟ್ರೇಡ್ ಮಾಡ್ತಾಯಿದ್ದೀನಿ, ಇದು ತುಂಬ ಇಂಪಾರ್ಟೆಂಟ್. ನಾವು ನೆಕ್ಸ್ಟ್ ಸರ್ ಇಲ್ಲೇನಾಯಿತು, ಇಲ್ಲಿ ಮೇಲ್ಗಡೆ ಹೋಗಿ ಪ್ರಯತ್ನ ಪಡ್ತು, ಬಟ್ ನನ್ನ ಇಂಡಿಕೇಟರ್ ಇಲ್ಲಿ ಬ್ಲ್ಯಾಕ್ ಸಿಗ್ನಲ್ ಕೊಟ್ಟಿದೆ, ಬಾಸ್ ಬೇಡ ಎಂಟರ್ ಮಾಡಬೇಡ ಅಂತ. ಸೊ ನಾವಿಲ್ಲಿ ಮಾಡಲ್ಲ. ನೆಕ್ಸ್ಟ್ ಇದು ಸ್ವಲ್ಪ ಹೋಗಿ ಕೆಳಗಡೆ ಬಂದಾಗ ಮತ್ತೆ ಈ ರೆಂಕೋದಲ್ಲಿ ಇದು ರೆಡ್ ಕಲರ್ ಸಿಗ್ನಲ್ ಕೊಟ್ಟಿದೆಯಾ ಇಲ್ಲಿ. ಸೊ ನಾನಿಲ್ಲಿ ಎಂಟರ್ ಮಾಡ್ತೀನಿ. ಇಲ್ಲಿವರೆಗೂ ಟ್ರೇಡ್ ಸರ್. ಫಸ್ಟ್ ಆಪೋಸಿಟ್ ನನಗೆ ಬಂತು, ಅಲ್ಲೇ ನಾನು ಟ್ರೇಡಿಂದ ಎಕ್ಸಿಟ್ ಆಗೋಗ್ತೀನಿ ಸರ್, ನಾನು ಲಾಸ್ ತೊಗೊಳಲ್ಲ ಸರ್. ನೆಕ್ಸ್ಟ್ ಸರ್ ಮಾರ್ಕೆಟ್ ನೋಡಿ ಸರ್, ಇಲ್ಲಿಂದ ಇಲ್ಲಿ ಮೇಲೆ ಹೊಟ್ಟಿತ್ತು, ಬಟ್ ನಿಮ್ಮ ಇಂಡಿಕೇಟರ್ ಬ್ಲ್ಯಾಕೇ ತೋರಿಸಿದೆ. ಏನು ಮಾಡೋದು? ಇಲ್ಲಿಗೆ ಬರುತ್ತೆ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್, ದಟ್ ಈಸ್ ದ ರಾಕೆಟ್. ಇದ್ರ ಜೊತೆ ನಾವು ರಾಕೆಟ್ನ ಹಾಕೋಣ. ರಾಕೆಟ್ ಈ ಥರ ಸಿಗ್ನಲ್ ಕೊಡುತ್ತೆ. ಓಕೆ ಸರ್, ರಾಕೆಟ್ ಈ ಥರ ಕೊಟ್ಟಿದೆ. ನಾವು ರಾಕೆಟ್ ಯಾವ ಥರ ಯೂಸ್ ಮಾಡ್ಬೇಕು ಸರ್ ನಾನು ಕಾಂಬಿನೇಷನಲ್ಲಿ? ಫಾರ್ ಎಕ್ಸಾಂಪಲ್ ನೋಡಿ, ಇದೇನಾದರೂ ನಿಮಗೆ ಇಫ್ ರಾಕೆಟ್ ನಿಮಗೆ ಸಿಗ್ನಲ್ ನೋಡಿ, ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಬೇಕು ನೀವು. ಗ್ರೇಟೇಟ್ನ ಒಟ್ಟಿಗೆ ಹಾಕೊಬೇಕು, ರಾಕೆಟ್ನೂ ಒಟ್ಟಿಗೆ ಹಾಕೊಬೇಕು. ಹೇಗೆ ಯೂಸ್ ಮಾಡಬೇಕಿದನ್ನು ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಸಿಗ್ನಲ್ ಕೊಟ್ಟಿದೆ, ನಾವು ಈ ಸಿಗ್ನಲ್ ನಿಮಗೆ ಇವಾಗ ಕೊಟ್ಟಿಲ್ಲ, ಇದು ಎರಡು ಕ್ಲೋಸ್ ಆದಮೇಲೆ ಕೊಡುತ್ತೆ. ಅಂದರೆ ಅರ್ಥ ಏನು ಸರ್, ನಿಮಗೇನೋ ಇಲ್ಲಿ ಸಿಗ್ನಲ್ ಇಲ್ಲಿದೆ ಅಂತ ತೋರಿಸಿದೆ, ಬಟ್ ದ ಸಿಗ್ನಲ್ ವಿಲ್ ಬಿ ಜನರೇಟೆಡ್ ಆಫ್ಟರ್ ಕ್ಲೋಸಿಂಗ್ ಆಫ್ ದಿಸ್ ರೆಂಕು. ಅಂದರೆ ಏನು, ಎರಡು ರೆಂಕು ಆದಮೇಲೆ ಮಾತ್ರ ನಿಮಗೆ ಒಂದು ಸಿಗ್ನಲ್ ಸಿಗುತ್ತೆ, ಹಾನಪ್ಪ ನೀನು ಬೈ ಮಾಡು ಅಥವಾ ಸೆಲ್ ಮಾಡು ಅಂತ. ದಟ್ ಮೀನ್ಸ್ ಇದು ಬೈ ಸಿಗ್ನಲ್ ಕೊಟ್ಟಿದೆ ಅಂದರೆ ಇದು ಬೈ ಇಲ್ಲಿಂದ ಇಲ್ಲ, ದ ಬೈಸ್ ಫ್ರಮ್ ಹಿಯರ್. ಇದು ಎರಡು ಕ್ಲೋಸಿಂಗ್ ಆದಮೇಲೆ ನಿಮ್ಗೆ ಇದು ಬೈ ಸಿಗ್ನಲ್ ಇಲ್ಲಿ ಜನರೇಟ್ ಮಾಡುತ್ತೆ. ಸೊ ನಾನಿಲ್ಲಿ ಯಾವ ಥರ ಥಿಂಕ್ ಮಾಡಬೇಕು, ರಾಕೆಟ್ ಪ್ರೋನ ನಾನು ಯಾವ ಥರ ಯೂಸ್ ಮಾಡಬೇಕಿಲ್ಲಿ ನೋಡಿ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಕಾಣಿಸ್ತಿದೆ ನನಗೆ, ಇಲ್ಲಿ ಇದು ಫಸ್ಟ್ ತೆಗಿತೀನಿ, ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ರೆಡ್ ಕಲರ್ ಇದೆ ನನ್ನ ಇಂಡಿಕೇಟರ್ ರೆಡ್ ಇದೆ. ಅದಾದಮೇಲೆ ನನಗೆ ರೆಂಕೋ ಇಲ್ಲಿ ನನಗೆ ರಾಕೆಟ್ ಪ್ರೋ ಏನು ಹೇಳ್ತಿದೆ, ನನಗೆ ಬೈ ಮಾಡು ಅಂತ ಹೇಳ್ತಿದೆ. ನನ್ನ ಇಂಡಿಕೇಟರ್ ರೆಡ್ ಇದೆ, ಇದು ನನಗೆ ಬೈ ಹೇಳ್ತಿದೆ. ಸೊ ನನಗೆ ಯಾವಾಗ ಇಂಡಿಕೇಟರ್ ಅಗೇನ್ಸ್ಟಲ್ಲಿ ಗ್ರೇಟೆಡ್ ಅಗೇನ್ಸ್ಟಲ್ಲಿ ಬರುತ್ತೆ, ನಾನು 3 ರೆಂಕೋಗೆ ವೆಯ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಇದೆ, ಬಟ್ ಇಲ್ಲಿ ಎರಡು ಕ್ಲೋಸಿಂಗ್ ಆದಮೇಲೆ ಕೂಡ ನನಗಿಲ್ಲಿ ಗ್ರೀನ್ ತೋರಿಸ್ತಿದೆ. ಸೊ ನಾನೇನು ಮಾಡ್ತೀನಿ, 3 ರೆಂಕೋಗೆ ವೆಯ್ಟ್ ಮಾಡ್ತೀನಿ, ಎರಡಕ್ಕಲ್ಲ. ಸೊ ಐ ವಿಲ್ ಎಂಟರ್ ದ ಲಾಂಗ್ ಪೊಸಿಷನ್ ಹಿಯರ್. ಬಟ್ ಸರ್ ನಿಮ್ಮ ಇಂಡಿಕೇಟರ್ ಇಲ್ಲಿ ಬ್ಲ್ಯಾಕ್ ಹೇಳ್ತಿದೆ, ತಲೆ ಕೆಡಿಸ್ಕೊಂಬಿಡಿ, ರಾಕೆಟ್ ಹೇಳಿದೆ. ಇದು ರಾಕೆಟ್ ನಮಗೆ 3 ರೆಂಕು ಆದಮೇಲೆ ನಾವು ಎಂಟ್ರಿ ತೊಗೊತಾ ಇದ್ದೀವಿ, ಬಿಕಾಸ್ ಇದು ಅಗೇನ್ಸ್ಟ್ ದ ಟ್ರೆಂಡ್ ಹೋಗ್ತಿದೆ. ನನ್ನ ಗ್ರೇಟೆಡ್ ರೆಡ್ಡಲ್ಲಿತ್ತು, ಇದ್ದಾಗೇನೆ ಇದು 2 ರೆಂಕೋ ಮಾಡಿತ್ತು, ಆವಾಗ ನನಗಿಲ್ಲಿ ಗ್ರೀನ್ ಸಿಗ್ನಲ್ ಬಂತಾ? ನೋ, ಬಿಕಾಸ್ ಇದು ರೆಡ್ಡಿಂದ ಇಲ್ಲಿ ಶಿಫ್ಟ್ ಆಗ್ತಿದೆ, ದಿಸ್ ಇಸ್ ಅ ಟ್ರೆಂಡ್ ಚೇಂಜಿಂಗ್. ಸೊ ನಾನು 2ರಲ್ಲಿ ಎಂಟರ್ ಆಗೋಲ್ಲ, ನಾನು 3 ಆದಮೇಲೆ ಎಂಟರ್ ಮಾಡ್ತೀನಿ. ಇನ್ನೊಂದಕ್ಕೂ ವೆಯ್ಟ್ ಮಾಡ್ತೀನಿ, ಕನ್ಫರ್ಮೇಷನ್ಗೆ ನಾನು ಇನ್ನೊಂದು ರೆಂಕೋ ಕ್ಲೋಸ್ ಆಗಲಿ ಅಂತ ವೆಯ್ಟ್ ಮಾಡ್ತೀನಿ. ನಾನು ಐ ವಿಲ್ ವೇಟ್ ಫಾರ್ ಅದರ್ ರೆಂಕೋ ಟು ಕ್ಲೋಸ್. ಅದಾದಮೇಲೆ ನಾನೇನು ಮಾಡ್ತೀನಿ, ಅಗೇನ್ ಸೇಮ್ ನಾನು ಶಾಪ್ ಲಾಸ್ ಚಿಕ್ಕದಾಗಿ ಇಟ್ಕೊಂಡು ಐ ವಿಲ್ ಗೋ ಫಾರ್ ದ ಟ್ರೇಡ್ ಟಿಲ್ ಐ ಗೆಟ್ ದ ಅಪೋಸಿಷನ್ ಆಫ್ ದ ಫಸ್ಟ್ ರೆಂಕೋ, ಇಲ್ಲಿಂದ ಇಲ್ಲಿವರೆಗೂ. ದಿಸ್ ವಿಲ್ ಬಿ ಮೈ ಟ್ರೇಡ್. ಸರ್ ನನ್ನ ಗ್ರೇಟೆಡ್ ಇಂಡಿಕೇಟರ್ ಬ್ಲ್ಯಾಕ್ ತೋರಿಸ್ತು, ಬಟ್ ಇನ್ನೊಂದು ಇಂಡಿಕೇಟರ್ ಇದೆ ವಿಚ್ ಈಸ್ ಗಿವಿಂಗ್ ಮೀ ದ ಸಿಗ್ನಲ್ ಟು ಬೈ. ನಾನಿಲ್ಲಿ 2 ಕ್ಲೋಸ್ ಆಯಿತು ಅಂತ ಎಂಟರ್ ಮಾಡಲಿಲ್ಲ, ನಾನೇನು ಮಾಡಿದೆ, ಇದು ಸರ್ ಇದು ಟ್ರೆಂಡ್ ಅಗೇನ್ಸ್ಟಲ್ಲಿ ಬಂದಿದೆ. ಸೊ ನಾನು 3ಕ್ಕೆ ವೆಯ್ಟ್ ಮಾಡ್ತೀನಿ, ಇನ್ನೊಂದಕ್ಕೆ ವೆಯ್ಟ್ ಮಾಡ್ತೀನಿ. ನಾವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಜಸ್ಟ್ ಲುಕ್ ಅಟ್ ಹಿಯರ್ ಸಮಥಿಂಗ್. ಓಕೆ,
ಇಲ್ಲೇನಾಯಿತು ಸರ್, ಸ್ವಲ್ಪ ನಾನು ಕಲರ್ನ ನಿಮಗೆ ಬ್ರೈಟ್ ಮಾಡಿಬಿಡ್ತೀನಿ ಸೊ ದಟ್ ಯು ಪೀಪಲ್ ಕ್ಯಾನ್ ಅಟ್ಲೀಸ್ಟ್ ಸಿ ಅಂತ. ಓಕೆನಾ, ಕಲರ್ ಬ್ರೈಟ್ ಇದೆ, ಜಸ್ಟ್ ಥಿಕ್ನೆಸ್ ನನಗೆ ಇಲ್ಲಿ ಸರ್ ಥಿಕ್ನೆಸ್ ನೋಡಿ, ಇಲ್ಲಿ ಏನು ಕಾಣಿಸ್ತಿದೆ ಅಂತ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ನೀವೇನು ಕಾಣಿಸ್ತಿದೆ ಅಂತ. ಇಲ್ಲಿ ಸರ್ ಯು ಗಾಟ್ ಅ ಸಿಗ್ನಲ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ನೀವು ಸಿಗ್ನಲ್ ಸಿಕ್ತು, ಇದಕ್ಕೆ ಮುಂಚೆ ನಾನು ಸ್ವಲ್ಪ ಇಲ್ಲಿ ಕವರ್ ಮಾಡಿಬಿಡ್ತೀನಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಓಕೆ ನೋಡಿ ಇಲ್ಲಿ ಯಾವ ಥರ ಬಂತು ನೋಡಿ, ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ಥರ ಬಂತು ಅಂತ. ಸರ್ ಇಲ್ಲಿ ರೆಡ್ ಸಿಗ್ನಲ್ ಇತ್ತು, ರೆಡ್ ಸಿಗ್ನಲಲ್ಲೇ ನನಗೆ ಇದು 2 ಕ್ಲೋಸಿಂಗಲ್ಲಿ ನನಗಿದು ರಾಕೆಟ್ ಬಂತಾ. ಸೊ ಐ ಎಂಟರ್ ಅಟ್ ದ ಥರ್ಡ್ ಒನ್. ಸೊ ನಾನು ಎಂಟ್ರಿ ಇಲ್ಲಿಗೆ ಮಾಡ್ತೀನಿ, ಕರೆಕ್ಟಾಗಿ ಇಲ್ಲಿಗೆ ನಾನು ಎಂಟ್ರಿ ಮಾಡ್ತೀನಿ. ಆ್ಯಂಡ್ ಬಿಕಾಸ್ ಮಾರ್ಕೆಟ್ ಇಲ್ಲಿಗೆ ವಾಪಸ್ ಒಂದು ಫಸ್ಟ್ ಆಪೋಸಿಷನ್ ಕೊಟ್ಬಿಡ್ತು 11:18ಗೆ, ನೆಕ್ಸ್ಟ್ ಒನ್ ಕೇಮ್ ಅಟ್ 11:30, ದಟ್ಸ್ ಫೈನ್. ಇಲ್ಲಿಗೆ ಕೊಟ್ಬಿಡ್ತು, ನಾನು ಇಲ್ಲೇ ಎಕ್ಸಿಟ್ ಆಗೋಗ್ತೀನಲ್ಲ. ಅದು ಸೊ ಐ ವಿಲ್ ಎಕ್ಸಿಟ್ ಅಟ್ ಕಾಸ್ಟ್ ಟು ಕಾಸ್ಟ್. ನನ್ನ ಸ್ಟಾಪ್ ಲಾಸ್ ಏನಿದೆ ಕಾಸ್ಟ್ ಟು ಕಾಸ್ಟ್ ಇದೆ, ಕಳ್ಕೊಳಲ್ಲ ನಾನೇನು. ಬಟ್ ನೌ ಮೋಸ್ಟ್ ಇಂಪಾರ್ಟೆಂಟ್ ಸಿಗ್ನಲ್ ಏನು ಸರ್ ಬರುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಇಫ್ ಯು ಲುಕ್ ಅಟ್ ದಿಸ್, ಇಲ್ಲಿ ಏನಿದೆ ಸರ್, ಬ್ಲ್ಯಾಕ್ ಕಲರ್ ಲೈನ್ ಇದೆ, ಕರೆಕ್ಟಾ? ಅಂದರೆ ಮಾರ್ಕೆಟು ಟ್ರೆಂಡಲ್ಲಿಲ್ಲ ಅಂತ ಅರ್ಥ. ನಾವು ಇಲ್ಲಿ ನನಗೆ 2 ರೆಂಕೋದಲ್ಲಿ ನನಗೇನು ಬರ್ತದೆ, ಒಂದು ಸಿಗ್ನಲ್ ಬಂತಾ ಇಲ್ಲಿ, ನಾನು ಇಲ್ಲೇ ಶಾರ್ಟ್ ಮಾಡಿಬಿಡ್ತೀನಿ. ಐ ವಿಲ್ ಶಾರ್ಟ್ ಇಟ್ ದೇರ್ ಓನ್ಲಿ ಬಿಕಾಸ್ ನನ್ನ ಗ್ರೇಟ್ ಏಟಲ್ಲಿ ನನಗೇನೋ ಸಿಗ್ನಲ್ ಬಂದಿಲ್ಲ, ಕರೆಕ್ಟಾ? ಮೈ ಗ್ರೇಟ್ ಏಟ್ ಇಂಡಿಕೇಟರ್ ಇಸ್ ಇನ್ ಬ್ಲ್ಯಾಕ್. ಸೊ ನಾನು ಇವಾಗ ಏನು ಮಾಡ್ತೀನಿ, ಬರೀ 2 ರೆಂಕೋದಲ್ಲಿ ಅದು ಯಾವಾಗ ಸಿಗ್ನಲ್ ಕೊಡುತ್ತೆ ನಾನು ಆವಾಗಲೇ ಎಂಟರ್ ಆಗೋಗ್ತೀನಿ. ಸೊ ಮೈ ಎಂಟರಿ ವಿಲ್ ಬಿ ಹಿಯರ್ ಟಿಲ್ ಹಿಯರ್. ಓಕೆ, ಈ ಥರ ನನ್ನ ಎಂಟ್ರಿ ಇರುತ್ತೆ. ಇದೊಂದು ಇದ್ದೇ ಇರುತ್ತೆ ನಮಗೆ ಡೆಫಿನೆಟ್ಲಿ. ಇದು ನಾವು ದೊಡ್ಡ ಟ್ರೇಡ್ ಹೆಂಗಿದು ಕ್ಯಾಪ್ಚರ್ ಮಾಡಿದ್ರಿ, ಕರೆಕ್ಟ್? ಇದು ನಿಮ್ಗೆ ಗೊತ್ತಿದೆ. ನಾವು ಇದು ಕಾಸ್ಟ್ ಟು ಕಾಸ್ಟ್ ಟ್ರೇಡು, ಸೊ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬೋದು, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ಅದಾದಮೇಲೆ ಸರ್ ಇಲ್ಲಿ ಬಿಕಾಸ್ ಇದು ಟ್ರೆಂಡಲ್ಲಿತ್ತು, ಟ್ರೆಂಡಲ್ಲಿ ಇದ ಮೇಲೆ ಸಿಗ್ನಲ್ ಬಂದಿದೆ. ಇದು ರೆಡ್ ಲೈನ್ ಇತ್ತಲ್ಲ ಇಲ್ಲಿ, ಕರೆಕ್ಟ್? ರೆಡ್ ಲೈನ್ ಇದೆ ಇಲ್ಲಿ. ಸೊ ಅದಕ್ಕೆ ನಾನು 3 ಆದಮೇಲೆ ಎಂಟರ್ ಮಾಡ್ತೀನಿ. ಐ ಎಂಟರ್ ಹಿಯರ್. ಸಿಂಪ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಗ್ರೇಟ್ ಏಟ್ ಇಂಡಿಕೇಟರ್ ನಿಮಗೆ ಟ್ರೆಂಡಲ್ಲಿತ್ತು ಅಂದರೆ 3ನಲ್ಲಿ ಎಂಟರ್ ಮಾಡಿ, ಟ್ರೆಂಡಲ್ಲಿ ಇಲ್ಲ ಅಂದರೆ ನೀವು ಜಿಸ್ಟ್ ಸಿಂಪ್ಲಿ ಎಂಟರ್ ಅಟ್ 2. ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್, ನಾವು ಇಲ್ಲಿ ಇಂಪಾರ್ಟೆಂಟ್ ಏನಿದೆ ನೀವು ಅಬ್ಸರ್ವ್ ಮಾಡಿ. ಇಲ್ಲಿಗೆ ಗ್ರೀನ್ ಸಿಗ್ನಲ್ಸ್ ಬಂದಿದೆ, ನೀವು ಎಕ್ಸ್ಟ್ರಾ ಎಂಟ್ರಿನೂ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ನೀವು ಇಲ್ಲೇ ಎಂಟರ್ ಮಾಡಿಬಿಟ್ಟಿದ್ದೀರಿ. ಇಷ್ಟು ದೊಡ್ಡ ನೀವು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀರ ಆಲ್ರೆಡಿ. ಓಕೆನಾ, ನೀವು ಇಲ್ಲಿಗೆ ಎಂಟರ್ ಮಾಡ್ಕೊಂಡ್ರಿ ಆ್ಯಂಡ್ ಯು ಹವ್ ಆಲ್ರೆಡಿ ಕ್ಯಾಪ್ಚರ್ ದ ಪಾಯಿಂಟ್ ಸ್ಟಿಲ್ ಹಿಯರ್. ಸೊ ದ್ಯಾಟ್ಸ್ ಫೈನ್. ನೀವು ಇಲ್ಲಿ ಮತ್ತೆ ಸರ್ ಇಲ್ಲಿ ಗ್ರೀನ್ ಸಿಗ್ನಲ್ ಬಂತು ಅಂದ್ಬಿಟ್ಟು ಮತ್ತೆ ಬೈ ಮಾಡೋಕ್ಕೆ ಹೋಗ್ಬೇಡಿ, ಅವಶ್ಯಕತೆ ಇಲ್ಲ ಬಿಕಾಸ್ ನೀವು ಆಲ್ರೆಡಿ ಟ್ರೇಡ್ ಮಾಡಿಬಿಟ್ಟಿದ್ದೀರಾ ಇಲ್ಲಿ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್, ಇಲ್ಲಿಗೆ ನೋಡಿ ಏನು ಕಾಣಿಸ್ತಿದೆ, ಇಲ್ಲಿಗೆ ನಮಗೆ 2 ರೆಂಕೋ ಬಂದಿದೆ. ವೆನ್ ದ ಲೈನ್ ಈಸ್ ಬ್ಲ್ಯಾಕ್, ಕರೆಕ್ಟಾ? ಲೈನ್ ಬ್ಲ್ಯಾಕ್ ಇದ್ದಾಗ ನನಗೆ 2 ರೆಂಕೋ ಕ್ಲೋಸಿಂಗ್ ಕೊಟ್ಟಿದ್ದೆ. ನಾವು 2 ರೆಂಕೋ ಬಂತು ಅಂದರೆ ಸಿಗ್ನಲ್ ಬಂತು ಅಂತ ಅರ್ಥ, ಕರೆಕ್ಟಾ? ನಾವು ಇಲ್ಲೇನಾಗೋಯ್ತು, ನಾನಿಲ್ಲಿ ಶಾರ್ಟ್ ಮಾಡ್ತೀನಿ, ಬಟ್ ನನಗಿಲ್ಲಿ ಒಂದು ಸ್ಟಾಪ್ ಲಾಸ್ ತೊಗೊಬೇಕಾಗತ್ತೆ. ಈಗ ಸರ್ ಒಂದೇ ಒಂದು ಆಪೋಸಿಟ್ ಬಂತು ಅಂದರೆ ನಾನು ಎಕ್ಸಿಟ್ ಆಗೋಗ್ತೀನಿ, ಕರೆಕ್ಟಾ? ಇದು ಒಂದೇ ಒಂದು ಬಂತು ನಾನು ಎಕ್ಸಿಟ್ ಆಗಿ ನಾನು ಹೇಳಿದ್ದೆ, ಕರೆಕ್ಟಾ? ಸೊ ನಾನು ಇಲ್ಲಿ ಒಂದು ಸ್ಟಾಪ್ ಲಾಸ್ ತಂದಿದ್ದೀನಿ. ನನ್ನ ಸ್ಟಾಪ್ ಲಾಸ್ ನೋಡಿ ಎಲ್ಲಿದೆ ಅಂತ ನೋಡಿ, ನನ್ನ ಪ್ರಾಫಿಟ್ಸ್ ನೋಡಿ ಹೆಂಗಿದೆ ಅಂತ, ನನ್ನ ಸ್ಟಾಪ್ ಲಾಸ್ ನೋಡಿ ಹೆಂಗಿದೆ ಅಂತ, ಕರೆಕ್ಟ್? ಸ್ಟಾಪ್ ಲಾಸ್ ನೋಡಿ, ಪ್ರಾಫಿಟ್ ನೋಡಿ, ಎಲ್ಲಿ ಡಿಫ್ರೆನ್ಸ್ ಇದೆ ಅಂತ. ನಾವು ಮೋಸ್ಟ್ ಅಗೇನ್ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಏನಾಯಿತು, ಇನ್ನೊಂದು ಸ್ಟಾಪ್ ಲಾಸ್ ಇಟ್ಟಾಯ್ತು. ಇವಾಗ ಹೆಂಗೆ ಸರ್ ಅಂದರೆ ಇಲ್ಲಿಗೆ ನೋಡಿ, ಓಕೆ ಸರ್, ಮತ್ತೆ ಇಲ್ಲಿ ವಾಪಸ್ ಬಂದಾಗ ಇಲ್ಲಿ ನನಗೆ ಓಕೆ ಇದು ಫೇಲ್ ಆಗೋಯ್ತಲ್ಲ ಇದು ಟ್ರೇಡು ಬಿಡಿ. ನೆಕ್ಸ್ಟು ನನಗೆ ಸಿಗ್ನಲ್ ಸಿಕ್ಕಿದ್ದು ಇಲ್ಲಿ ಈ ರೆಂಕೋದಲ್ಲಿ ನನ್ನ ಗ್ರೇಟ್ ಏಟ್ ಇಂಡಿಕೇಟರ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ನಾನು ಇಲ್ಲಿಗೆ ಎಂಟರ್ ಮಾಡ್ತೀನಿ ಆ್ಯಂಡ್ ನನಗೇನಾಗುತ್ತೆ, ಫಸ್ಟ್ ಆಪೋಸಿಟಲ್ಲೇ ನಾನು ಎಕ್ಸಿಟ್ ಆಗ್ತೀನಿ, ಕರೆಕ್ಟಾ? ದಿಸ್ ಒನ್. ಸೊ ನಾನು ಎಕ್ಸಿಟ್ ಆಗೋದು. ಅಗೇನ್ ಒಂದು ಸ್ಮಾಲ್ ಸ್ಟಾಪ್ ಲಾಸ್ ತೊಗೊಂಡ್ಬಿಟ್ಟೆ. ನಾನು ಚಿಕ್ಕ ಸ್ಟಾಪ್ ಲಾಸ್ ನಾನು ತೊಗೊಂಡೆ. ನಾನು ಪ್ರಾಫಿಟ್ಗೂ ಸ್ಟಾಪ್ ಲಾಸ್ಗೂ ನೀವು ಡಿಫ್ರೆನ್ಸ್ನ ನೀವೇ ನೋಡ್ಬೋದು. ಓಕೆ, ನೌ ಮೋಸ್ಟ್ ಇಂಪಾರ್ಟೆಂಟ್ ಸರ್, ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ರಿವೆಂಜ್ ಟೈಮ್ ಇದೆ. ನಾವು ನಮ್ಮ ರಾಕೆಟ್ ಸಿಗ್ನಲ್ ಏನು ಮಾಡಿತ್ತು ಸರ್, ಇಲ್ಲಿ ಕೆಳಗಡೆ ಹೋಗುತ್ತೆ ಅಂತ ಏನೋ ಕೊಟ್ಟಿತ್ತು, ಬಟ್ ಈ ಚೂರು ಮೇಲ್ಗಡೆ ಹೋಯ್ತು, ಅದಾದಮೇಲೆ ವಾಪಸ್ ಕೆಳಗಡೆ ಬರ್ತಿದೆ. ನಾವಿವಾಗ ಏನು ಮಾಡಬೇಕು, ಇದ್ರದ್ದು ಲೋ ಬ್ರೇಕ್ ಆಗಿ ಕ್ಲೋಸಿಂಗ್ ಕೊಟ್ಟಾಗ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ನಮ್ಮ ಲೋ ಅಲ್ವಾ, ಇಲ್ಲಿಗೆ ಸಿಗ್ನಲ್ ಕೊಟ್ಟಿದೆ ಮತ್ತು ವಾಪಸ್ ಹೊಟ್ಟೋಯ್ತು, ಇದು ವಾಪಸ್ ಬಂತು. ಓಕೆ ನೋಡಿ, ಇಲ್ಲಿ ವಾಪಸ್ ಬಂದಾಗ ನನ್ನ ಗ್ರೇಟ್ ಏಟ್ ಹೆಂಗಿದು ಶಾರ್ಟ್ ಸಿಗ್ನಲ್ ಕೊಟ್ಟಿದ್ದೆ. ಸೊ ನೀವು ಇಲ್ಲೇ ಎಂಟರ್ ಮಾಡ್ಬೋದು. ಫಸ್ಟ್ ಆಪ್ಷನ್ ನೀವು ಇಲ್ಲಿಗೆ ಒಂದು ಎಂಟರ್ ಮಾಡ್ಬೋದು ಅಗೇನ್ ಟಿಲ್ ಹಿಯರ್.
ಅಲ್ವಾ? ಇಲ್ವಾ? ಇನ್ನೊಂದು ಆಪ್ಷನ್ ಏನು ಬರುತ್ತೆ ನಿಮಗೆ, ಸೊ ಇದು ಲೋ ಏನಿದೆ ಇದು ಬ್ರೇಕ್ ಇದಾಗಿದೆ ಕರೆಕ್ಟಾ, ಇದು ಕ್ಲೋಸ್ ಬ್ರೇಕ್ ಆಗಿ ಇದು ಕ್ಲೋಸಿಂಗ್ ಇಲ್ಲಿ ಕೊಟ್ಟಿದೆ, ಸೊ ಅಲ್ಲಿ ಎಂಟರ್ ಹಿಯರ್, ಇದು ಕೂಡ ನೀವು ಮಾಡ್ಬೋದು. ಓಕೆ, ಇದು ಕೂಡ ನೀವು ಮಾಡ್ಬೋದು. ನಿಮಗೆ ಒಂದು ಸ್ಮಾಲ್ ಪ್ರಾಫಿಟ್ ಆಗುತ್ತೆ, ಚಿಕ್ಕ ಸಣ್ಣ ಪ್ರಾಫಿಟ್ ಆಗಿರೋದಷ್ಟು. ಸೊ ಅದೇ ಥರ ನೀವು ಇಡೀ ದಿವಸ ಕ್ಯಾಲ್ಕುಲೇಟ್ ಮಾಡ್ಕೊಂಬನ್ನಿ. ಸರ್ ಇಲ್ಲಿಂದ ಇಲ್ಲಿ ಕಾಸ್ಟ್ ಇತ್ತು, ಇದು ಒಂದು ಸ್ಮಾಲ್ ಪ್ರಾಫಿಟ್ ಕೊಡ್ತು, ಮತ್ತು ಇಲ್ಲಾಗೇನು ಚಿಕ್ಕ ಟ್ರೇಡ್ ಇತ್ತು. ಸೊ ನಾನು ತೊಗೊಂಡಿದ್ದ ಟ್ರೇಡು ಇಲ್ಲಿವರೆಗೂ, ಈ ಟ್ರೇಡ್ ಏನಿತ್ತು 948ಗೆ ಇದು ತೊಗೊಂಡು ನಾನು ಹೊಟ್ಟೋದೆ, ನಾನು ಮಾರ್ಕೆಟಲ್ಲಿ ಇಲ್ಲ. ಸೊ ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಟ್ರೇಡು, ಇದನ್ನು ನಾನು ಯಾವುದು ಪಿಕ್ ಮಾಡಿರಲಿಲ್ಲ. ಓಕೆ, ಇದು ಯಾವುದು ಕೂಡ ನಾನು ಪಿಕ್ ಮಾಡಿಲ್ಲ, ನಾನು ಇಲ್ಲಿವರೆಗೂ ಮಾಡಿದ್ದು ನಾನು ಟ್ರೇಡ್. ಅದಾದಮೇಲೆ ನಾನು ಟ್ರೇಡ್ ಮುಗಿಸ್ತು ಅಂತ ನಾನು ಪಾಟ್ ನಾನು ಹೊಟ್ಟೋದೆ. ಸರಿ 2% ಸಿಕ್ತು ನಿಮಗಿದು ಆಪ್ಷನ್ಸಲ್ಲಿ, ಯಾವುದಾದ್ರು 30% ರಿಟರ್ನ್ ಕೊಟ್ಟಿರುತ್ತಿದ್ದು. ಸೊ ನಾನು ಇದನ್ನು ತೊಗೊಂಡು ಎಕ್ಸಿಟ್ ಆಗೋದು, ನಾನು ಇಡೀ ದಿವಸ ಕೂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳ್ತೀನಿ, ನೀವು ಈ ಥರ ಇಂಡಿಕೇಟರ್ ಯೂಸ್ ಮಾಡ್ತೇನೆ ಕೂತ್ಕೊಳ್ಳಿ. ನಾವು ಎಷ್ಟೊಂದೇನು ಡೌಟ್ ಬರುತ್ತೆ, ಸರ್ ಇಲ್ಲಿಗೆ ಸಿಗ್ನಲ್ ಬಂತು ಬಟ್ ಶಾರ್ಟ್ ಆಗಿ ಇದು ಹೊಟ್ಟೋಯ್ತಲ್ಲ ಸರ್, ಇಲ್ಲೇನು ಸರ್ ಮಾಡಬೇಕು ಅಂತ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ, ಜಸ್ಟ್ ಅಬ್ಸರ್ವ್ ಲಿಟಲ್ ಬಿಟ್, ಏನು ಕಾಣಿಸ್ತಿದೆ ಇಲ್ಲಿ. ಸರ್ ನನ್ನ ಗ್ರೇಟ್ ಏಟ್ ಏನಿದೆ ಅದು ಬೇರಿಶ್ ಸಿಗ್ನಲಲ್ಲಿದೆ ಕರೆಕ್ಟಾ. ಸಿಗ್ನಲಲ್ಲಿ ಇದ್ದಾಗ ಇದು ನನಗೆ ಇಂಡಿಕೇಟರ್ ನನಗೆ ರಾಕೆಟ್ ಏನು ಕೊಟ್ಟಿದೆ, ಬೈ ಅಂತ ಕೊಟ್ಟಿದೆ. ನಾನೇನು ಹೇಳಿದೆ, ಯಾವಾಗ ನಂದು ಗ್ರೇಟ್ ಏಟ್ ಏನಿದೆ ಇಫ್ ದಟ್ ಈಸ್ ಇನ್ ದ ಗೇಮ್, ಅದು ಸಿಗ್ನಲಲ್ಲಿದೆ ಅಂದಾಗ ನಾನು 3 ರ್ಯಾಂಕೋಗೆ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ಲ, ಬಟ್ 3 ರ್ಯಾಂಕೋ ಇಲ್ಲಿ ಬಂದೇ ಇಲ್ಲ. ಸೊ ನಾನಿದು ಟ್ರೇಡ್ನ ತೊಗೊಳೋದೇ ಇಲ್ಲ. ಐ ಕಂಪ್ಲೀಟ್ಲಿ ಮಿಸ್ ದಿಸ್ ಟ್ರೇಡ್. ಏನಕ್ಕೆ? ಬಿಕಾಸ್ ಅದು 3 ಬರಬೇಕಿತ್ತು ನನಗೆ, ಬಿಕಾಸ್ ಇದು ಸಿಗ್ನಲಲ್ಲಿ ಇತ್ತು. ಸೊ ನಾನೇನು ಮಾಡಿದೆ, ಈ ಟ್ರೇಡ್ನ ಪಿಕ್ ಮಾಡಿದೆ ಆರಾಮಾಗಿ. ಸರ್ ಇಲ್ಲಿ ಹೆಂಗಿದ್ದು ಇಂಡಿಕೇಟರ್ ಇದ್ದಿತ್ತು, ಐ ಗಾಟ್ ಅ ಬ್ಲ್ಯಾಕ್ ರ್ಯಾಂಕೋ, ಸೊ ಐ ಶಾರ್ಟ್ ಟಿಲ್ ಹಿಯರ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್, ವೆರಿ 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 ಸಿಂಪಲ್ ಆ್ಯಸ್ ದಟ್. ಓಕೆ, ಈ ಥರ ನಾನು ನನ್ನ ಟ್ರೇಡ್ಸ್ನ ಮಾಡ್ತೀನಿ. ನಾವು ಇದನ್ನು ನಿಫ್ಟಿ ವರ್ಕ್ ಆಗುತ್ತೆ ಸರ್, ಇದನ್ನು ಬನ್ನಿ ನಿಫ್ಟಿಗೂ ನೋಡ್ಬಿಡೋಣ, ಎಲ್ಲ ಚಾರ್ಟ್ಗೂ ನೋಡೋಣ. ಓಕೆ, ಡೋಂಟ್ ವರಿ. ನಾವು ನಿಫ್ಟಿಗೆ ನಾನೇನು ಹೇಳಿದ್ದೀನಿ ನಿಮಗೆ, ಪರ್ಸೆಂಟೇಜ್ LTP ಶುಡ್ ಬಿ 0.04, ಕರೆಕ್ಟ್ ಅಲ್ವಾ? ಆ್ಯಂಡ್ ನಾನು ವಾಟ್ ಎವರ್ ಟೋಲ್ಡ್ ಯು ದಟ್ ಟೈಮ್ ಫ್ರೇಮ್ 3 ಮಿನಿಟ್ಸೇ ಇರಲಿ ಅಂತ. ನಾವು ಇಲ್ಲಿ ನೋಡಿ ಸರ್ ಏನು ಟ್ರೇಡ್ ಇದೆ ಅಂತ. ಎನಿವೇಸ್ ನೆನೆ ಸ್ವಲ್ಪ ಕನ್ಸಾಲಿಡೇಷನ್ ಇತ್ತು. ಓಕೆ, ಎನಿವೇಸ್ ಇಲ್ಲಿ ನನಗೇನು ಸಿಕ್ತು, 915 ಇಲ್ಲಿ 915 ಇಲ್ಲಿವರೆಗೂ ಕರೆಕ್ಟಾ. ಸೊ ನಾನು ಇಲ್ಲಿವರೆಗೂ ಗ್ಯಾಪ್ ಡೌನ್ ಟಿಲ್ ಹಿಯರ್, ಇಟ್ ಈಸ್ ಗ್ಯಾಪ್ ಡೌನ್. ಇಲ್ಲಿ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ನಾವು ಸಹ ಇಲ್ಲಿ ಎಕ್ಸಾಕ್ಟ್ಲಿ 918ಗೆ ಅಥವಾ 921ಗೆ ನೀವು ನಿಮ್ಮ ಟ್ರೇಡ್ ಫಟಾಕ್ ಅಂತ ಎಂಟ್ರಿ ಮಾಡ್ಬೋದು ಇಲ್ಲಿ. ಸೊ ನಾನು ಇಲ್ಲಿಗೆ ಎಂಟ್ರಿ ಮಾಡ್ತೀನಿ. ಫಸ್ಟ್ ಅಪೋಸಿಷನ್ ಕ್ಯಾಂಡಲ್ ನನಗೆ ಇಲ್ಲಿಗೆ ಬಂದಿದೆ 10 o'clockಗೆ. ಸೊ ನಾನು ಎಕ್ಸಿಟ್ ಆಗೋಗ್ತೀನಿ. ಇದು ಆಲ್ರೆಡಿ ಎಷ್ಟು ಪಾಯಿಂಟ್ಸು ನಿಫ್ಟಿಲಿ 118 ಪಾಯಿಂಟ್. ಇದು ಸ್ಕ್ಯಾಲ್ಪರ್ಗಳು 20 ಪಾಯಿಂಟಿಗೆ ಒದ್ದಾಡ್ತಾರೆ, ನೀವು 118 ಪಾಯಿಂಟ್ ಹಿಡ್ದಿದ್ದೀರಾ. ಕ್ಯಾಂಡಲಲ್ಲಿ ಹೆಂಗೆ ಕಾಣಿಸೋದು ಗೊತ್ತಾ? ಇದು ಕ್ಯಾಂಡಲಲ್ಲಿ ಈ ಥರ ಕಾಣಿಸುತ್ತೆ. ಓಕೆ, ಕ್ಯಾಂಡಲಲ್ಲಿ ಈ ಥರ ಕಾಣಿಸುತ್ತೆ. ಎನಿವೇಸ್ ಇಲ್ಲಿಗೆ ಹಿಡಿದ್ರಿ ನೀವು. ನಾವು ಅಗೇನ್ ಸರ್ ನೆಕ್ಸ್ಟ್ ಏನು ಸರ್, ಇಲ್ಲಿ ಇಂಡಿಕೇಟರ್ ರೆಡ್ಡಲ್ಲೇ ಇತ್ತು. ಸೊ ಅದಕ್ಕೆ ಇದು 3 ರ್ಯಾಂಕೋ ಬರಬೇಕಿತ್ತು ಫಾರ್ ದ ಸಿಗ್ನಲ್. ಇದು 2ರಲ್ಲೇ ನನಗೆ ಸಿಗ್ನಲ್ ಬಂತು, 3ನೇ ಬ್ರಿಕ್ ನನಗೆ ಬಂದಿಲ್ಲ. ಸೊ ನಾನು ಎಂಟರ್ ಮಾಡಲ್ಲ. ನೆಕ್ಸ್ಟ್ ಮತ್ತೆ ಶಾರ್ಟ್ ನಾನು ಎಲ್ಲಿ ಮಾಡ್ತೀನಿ, ಮತ್ತೆ ಶಾರ್ಟ್ ನಾನು ಇಲ್ಲಿ ಮಾಡ್ತೀನಿ ಇಲ್ಲಿವರೆಗೂ. ನೆಕ್ಸ್ಟ್ ಇದು 3 ಬರಬೇಕಿತ್ತು, ಬರಲಿಲ್ಲ, ಬಿಕಾಸ್ ಇಂಡಿಕೇಟರ್ ವಾಸ್ ಇನ್ ದ ಸೇಮ್ ಮೂಡ್. ಸೊ ಆ ಥರ ಟ್ರೇಡ್ಸ್ ಇಲ್ಲಿ ಸಣ್ಣ ಟ್ರೇಡ್ಸ್ ಏನೋ ನಡೀತು. ಹಾಗೇನು ಇಲ್ಲೊಂದು ಚಿಕ್ಕ ಒಳ್ಳೆ ಟ್ರೇಡ್ ಬಂತು ಇಲ್ಲಿ. ದೆನ್ ನೆಕ್ಸ್ಟ್ ಸರ್ ಇಲ್ಲಿ ಇಂಡಿಕೇಟರ್ ನಂದು ರೆಡ್ಡಲ್ಲಿತ್ತು, ಅದಾದಮೇಲೆ 3 ರ್ಯಾಂಕೋ ಒಟ್ಟಿಗೆ ಬಂತು. ಸೊ ಐ ವಿಲ್ ಎಂಟರ್ ಹಿಯರ್. ಐ ವಿಲ್ ಟೇಕ್ ದಿ ಸ್ಮಾಲ್ ಟ್ರೇಡ್ ಆಫ್ ಮೇ ಬಿ 20 ಪಾಯಿಂಟ್ಸ್ ಆ್ಯಂಡ್ ಐ ವಿಲ್ ಎಕ್ಸಿಟ್. ಸೊ ಈ ಥರ ನೀವು ಮಾಡಬೇಕಾಗುತ್ತೆ. ಸಿಂಪಲ್ ನಾನು ಸಮ್ಮರೈಸ್ ಮಾಡಬೇಕು ಅಂದರೆ, ಗ್ರೇಟ್ ಏಟ್ ಏನಿದೆ ಸರ್ ಇದನ್ನು ಹಾಕ್ಕೊಳ್ಳಿ. ಇದ್ರದ್ದು ಪ್ಲಾಟ್ ಬ್ಲೂ ಕಲರ್ ಲೈನ್ ಏನಿದೆ ಇದನ್ನು ರಿಮೂವ್ ಮಾಡಿ. ನೆಕ್ಸ್ಟು ಬಾಕ್ಸ್ ಸೈಜ್ ನಿಮ್ಮದು ಕರೆಕ್ಟಾಗಿ ಇಟ್ಕೊಳ್ಳಿ, ಟೈಮ್ ಫ್ರೇಮ್ ನಿಮ್ಮದು ಕರೆಕ್ಟಾಗಿ ಇಟ್ಕೊಳ್ಳಿ. ಥರ್ಡ್ 915 ನೀವು ಎಂಟರ್ ಮಾಡೋಕ್ಕಾಗಲ್ಲ. ಸೊ ಆ್ಯಸ್ ಸೂನ್ ಆ್ಯಸ್ 915 ಕ್ಯಾಂಡಲ್ ಕ್ಲೋಸ್ ಆದ 918 ಆಗಲಿಲ್ವಾ, 918 ಆಗಲಿಲ್ವಾ, ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ನಿನ್ನ ಕ್ಲೋಸಿಂಗ್ ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಿ. ನೆಕ್ಸ್ಟು ಸರ್ ಗ್ರೇಟ್ ಏಟ್ ಸಿಗ್ನಲ್ ಫಸ್ಟ್ ನೀವು ಅಬ್ಸರ್ವ್ ಮಾಡಿ. ಯಾವಾಗ ಸಿಗ್ನಲ್ ಕೊಡುತ್ತೆ ಜನ್ರೇಟ್ ಮಾಡುತ್ತೆ, ನೀವಲ್ಲಿ ಎಂಟರ್ ಆಗಿ ನಿಮ್ಮ ಎಕ್ಸಿಟ್ ಬಂದು ಫಸ್ಟ್ ಆಪೋಸಿಟ್ ರ್ಯಾಂಕೋ ಏನಿದೆ ಅದು ನಿಮ್ಮ ಎಕ್ಸಿಟ್ ಆಗೋಗುತ್ತೆ.
ಅದಾದಮೇಲೆ ನಿಮ್ಮ ರಾಕೆಟ್ ಏನಿದೆ, ರಾಕೆಟ್ದು ನೀವು ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಗ್ರೇಟೆಡ್ದು ಸಿಗ್ನಲ್ ಕೊಟ್ಟಿಲ್ಲ ಆವಾಗ 2 ರೆಂಕೋದಲ್ಲಿ ನಿಮಗೆ ಸಿಗ್ನಲ್ ಬರುತ್ತಲ್ಲ ಆವಾಗ ನೀವು ಎಂಟರ್ ಮಾಡ್ಬೋದು. ಗ್ರೇಟೆಡ್ದು ಇಂಡಿಕೇಟರ್ ಇದ್ದಾಗ ನೀವು 3 ರೆಂಕೋಗೆ ವೆಯ್ಟ್ ಮಾಡಬೇಕು. ಇಷ್ಟೇ ನಿಮಗೆ ಮಾಡಬೇಕು. ಆ್ಯಂಡ್ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ಸ್ಟಾಕ್ ಸ್ಪಿಕ್ ಮಾಡೋದು ತೋರಿಸ್ತೀನಿ. ಸೊ ಇದು ನಿಮ್ಮ ನಿಫ್ಟಿ ಬೇಸಿಕಲಿ. ಓಕೆ, ನಾವು ಹೋಗೋಣ ನಾವು ಸೀದಾ ಯಾವುದಕ್ಕೆ, ನಮ್ಮ XAU/USD. ಜನಕ್ಕೆ ತುಂಬ ಇಷ್ಟ ಇದು. ಬನ್ನಿ ಸರ್, ನೋಡಿ ಸರ್ ಹೆಂಗೆ ಮಸ್ತ್ ಸೂಪರ್ ಸರ್. ಇದು ಯಾವತ್ತು ನೋಡೋಣ, ಈ ಶುಕ್ರವಾರದ ನೋಡಲ್ಲ, ಪ್ರೀವಿಯಸ್ ಸೆಷನ್ದೇ ನೋಡ್ಬಿಡೋಣ. ಇಲ್ಲಿ ನೋಡಿ ಹೆಂಗೆ ಟ್ರೇಡ್ಸ್ ಬಂದಿದೆ, ಇನ್ನು ಅಬ್ಸರ್ವ್ ಮಾಡಿ ಫಸ್ಟ್ ಇಲ್ಲಿ. ಸೊ ಓಕೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ಬೆಳಗ್ಗೆ 4 ಗಂಟೆಗೆ ಯಾರು ಟ್ರೇಡ್ ಮಾಡೋಲ್ಲ ನನಗೆ ಗೊತ್ತು. ಸೊ ದಟ್ಸ್ ಫೈನ್. ಎನಿವೇಸ್, ಫಸ್ಟ್ ನನಗೆ ಇಲ್ಲಿಗೆ ಒಂದು ಸಿಗ್ನಲ್ ಬ್ಲೂ ಕಲರ್ ಲೈನ್ ನಂದು ಬಂದಿದೆ, ಅದ್ರ ಜೊತೆ ಇಲ್ಲೊಂದು ರೆಂಕೋ ಬಂದಿದೆ. ಸೊ ಅಲ್ಲಿ ಟೇಕ್ ಟ್ರೇಡ್ ಟಿಲ್ ಹಿಯರ್. ಸ್ಮಾಲ್ ಟ್ರೇಡ್ ನಂಗೆ ಸಿಗುತ್ತೆ, ಚಿಕ್ಕದು. ಬೆಳಗ್ಗೆ 6 ಗಂಟೆಗಿದು, ಇಲ್ಲೂ ಯಾರೂ ಮಾಡಲ್ಲ ನನಗೆ ಗೊತ್ತು. ಅಗೇನ್ ಸೇಮ್ ಥಿಂಗ್ ಸರ್. ಇಲ್ಲಿ ಬಿಕಾಸ್ ದ ಇಂಡಿಕೇಟರ್ ಈಸ್ ಇನ್ ಅ ಟ್ರೆಂಡ್, ಇದು ನನಗೆ 3 ರೆಂಕೋ ಬೇಕಿತ್ತು, ಬಟ್ ಇದು ಬಂದಿದ್ದು 2. ಸೊ ನನಗಿಲ್ಲಿ ಎಂಟರ್ ಮಾಡಲ್ಲ, ಶಾರ್ಟ್ ಪೊಸಿಷನ್ ನಾನು ತೊಗೊಳಲ್ಲ. ಮತ್ತೆ ಇಲ್ಲಿ ಬ್ಲೂ ಬಂತು, ವೈಲ್ ಮೈ ಇಂಡಿಕೇಟರ್ ವಾಸ್ ಗ್ರೀನ್. ಸೊ ನಾನು ಇಲ್ಲಿ ಲಾಂಗ್ ಮಾಡ್ತೀನಿ, ಒಂದು ಸ್ಮಾಲ್ ಸ್ಟಾಪ್ ಲಾಸ್ನ ನಾನು ಇಲ್ಲಿ ತೊಗೊತೀನಿ. ಮತ್ತೆ ನಾನಿಲ್ಲಿ ಎಂಟರ್ ಮಾಡ್ತೀನಿ, ಒಂದು ಸ್ಮಾಲ್ ಪ್ರಾಫಿಟ್ ಮತ್ತು ಕಾಸ್ಟ್ ಟು ಕಾಸ್ಟ್ ನನಗೊಂದು ಪ್ರಾಫಿಟ್ ಆಗುತ್ತೆ ಬಿಕಾಸ್ ಐ ಎಕ್ಸಿಟ್ ಇಯರ್. ಬೆಳಗ್ಗೆ 6 ಗಂಟೆಗೆ ಏನೂ ಆಗೋಲ್ಲ, ಬಿಕಾಸ್ US ಮಾರ್ಕೆಟ್ ಏನು ಮುಚ್ಚೋಗಿರುತ್ತೆ ಬಾಸ್ ಅಷ್ಟೊತ್ತಿಗೆ. ಬಿಕಾಸ್ XAU/USD US ಮಾರ್ಕೆಟ್ ಓಪನ್ ಆಗೋ ಟೈಮಲ್ಲಿ ಚೆನ್ನಾಗಿ ಮೂಮೆಂಟಮ್ ಆಗುತ್ತೆ. ಐ ಟೆಲ್ ಯು ವಾಟ್ ಟು ಡೂ ನೆಕ್ಸ್ಟ್. ನೋಡಿ ಸರ್, ಇಲ್ಲಿಗೆ ಒಂದು ಎಂಟ್ರಿ ಸಿಕ್ತು, ಇಲ್ಲಿಗೆ ಎಕ್ಸಿಟ್ ಆದರೆ 3 ರೆಂಕೋ ಬರಲಿಲ್ಲ. ಸೊ ನಾವು ಎಂಟ್ರಿ ಮಾಡಲ್ಲ ರಾಕೆಟ್ ಪ್ರಕಾರ. ಇಲ್ಲಿಗೆ ಬಂತು, ಇಲ್ಲಿಗೆ ಎಕ್ಸಿಟ್ ಆದೆ, ಇಲ್ಲಿಗೆ ಬಂತು, ಇಲ್ಲಿಗೆ ಎಕ್ಸಿಟ್ ಆದೆ, ಇಲ್ಲಿಗೆ ಬಂತು, ಇಲ್ಲಿಗೆ ಎಕ್ಸಿಟ್ ಆದೆ. ನಾವು 3 ರೆಂಕೋ ಬಂತು, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡ್ ತೊಗೊಂಡೆ. ದೆನ್ ಅಗೇನ್ ವೆನ್ ದಿಸ್ ವಾಸ್ ದೇರ್ 3 ರೆಂಕೋ ಬಂತು, ಐ ಟುಕ್ ಅ ಟ್ರೇಡ್ ಅಗೇನ್. ದೆನ್ ದಿಸ್ ವಾಸ್ ದೇರ್ 3 ರೆಂಕೋ ಬಂತು, ಐ ಟುಕ್ ಅ ಟ್ರೇಡ್ ಅಗೇನ್. ಓಕೆ, ದೆನ್ ಮತ್ತೆ 2 ರೆಂಕೋ ಬಂತು, ಐ ಡಿಂಟ್ ಟೇಕ್ ಅ ಟ್ರೇಡ್. ಹಿಯರ್ ಒಂದು ಸ್ಮಾಲ್ ಸ್ಟಾಪ್ ಲಾಸ್ ತೊಗೊತಿದ್ದೆ ನಾನು, ವಿಚ್ ದಟ್ ವಾಸ್ ಫೈನ್ ಫಾರ್ ಮೀ. ಇಲ್ಲಿ ನನಗೇನು ಟ್ರೇಡ್ ಸಿಕ್ಕಿಲ್ಲ ಇಲ್ಲಿ. ಸೊ ಐ ವುಡ್ ವೇಟ್ ಫಾರ್ ದ ನೆಕ್ಸ್ಟ್ ಸಿಗ್ನಲ್. ಸೊ ನನಗೆ ಇಲ್ಲಿ ಶಾರ್ಟ್ ಪೊಸಿಷನ್ ಸಿಗೋದು, ಸ್ಮಾಲ್ ಟ್ರೇಡ್ ನನಗೆ ಸಿಗೋದು. ಬಟ್ ನೌ ದ ಮೈನ್ ಥಿಂಗ್ ಕಮ್ಸ್. ಇಲ್ಲಿ ನನಗೆ ಗ್ರೀನ್ ಲೈನ್ ಇತ್ತು, ಹಿಯರ್ ಐ ಗಾಟ್ ಅ ರೆಂಕೋ, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡು, ಮತ್ತು ಇಲ್ಲಿಗೆ ಎಂಟ್ರಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡು. 3 ರೆಂಕೋ ಬಂತು, ಒಂದು ಸ್ಮಾಲ್ ಸ್ಟಾಪ್ ಲಾಸ್, ಅದ್ರದ್ದು ಲೋ ಬ್ರೇಕ್ ಆಯಿತು. ಇಲ್ಲಿಗೆ ನಾನು ಇಲ್ಲಿಂದ ಇಲ್ಲೊಂದು ಟ್ರೇಡ್ ತೊಗೊಂಡೆ, ಐ ಟುಕ್ ಅ ಟ್ರೇಡ್ ಅಗೇನ್. ದೆನ್ ದ್ಯಾಟ್ ಸಿಂಪಲ್. ಇಲ್ಲೊಂದು 3 ರೆಂಕೋ ಬಂತು, ಸ್ಮಾಲ್ ಸ್ಟಾಪ್ ಲಾಸ್, ದ್ಯಾಟ್ಸ್ ಫೈನ್, ದ್ಯಾಟ್ಸ್ ಓಕೆ. ಇಲ್ಲಿ ಒಂದು ಸ್ಮಾಲ್ ಬಂತು, ಸ್ಮಾಲ್ ಸ್ಟಾಪ್ ಲಾಸ್, ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ತೊಗೊಂಡು. ಸೊ ದಿಸ್ ಇಸ್ ದ US ಮಾರ್ಕೆಟ್ ಓಪನಿಂಗ್ ಟೈಮ್, ಸಂಜೆ 7 ಗಂಟೆ. ಇಲ್ಲಿಂದ ಇಲ್ಲಿವರೆಗೂ ಸೂಪರ್ ಟ್ರೇಡ್ ಬಂತು. ಅದಾದಮೇಲೆ ಸರ್ ಇಲ್ಲಿಗೇನೋ ಟ್ರೇಡ್ ಸಿಗ್ತಾ, ಇಲ್ಲೇನು ಟ್ರೇಡ್ ಸಿಕ್ಕಿಲ್ಲ ನಮಗೆ. ಇಸ್ ನೋ ಟ್ರೇಡ್. 3 ರೆಂಕೋ, ಒಂದು ಸ್ಟಾಪ್ ಲಾಸ್, ಇಲ್ಲಿಗೇನು ನಮಗೆ ಟ್ರೇಡ್ಸ್ ಅವೈಲೇಬಲ್ ಇಲ್ಲ. ಇಟ್ ವಾಸ್ ಅಸ್ ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟಿಂಗ್. ದೆನ್ ಐ ಗಾಟ್ ಅ ಟ್ರೇಡ್ ಹಿಯರ್, ಇಲ್ಲಿಂದ ಇಲ್ಲಿವರೆಗೂ ನನ್ನ ಟ್ರೇಡ್ ಬಂತು. ಇಲ್ಲೊಂದು ಮಧ್ಯದಲ್ಲಿ ಒಂದು ಸ್ಮಾಲ್ ಸ್ಟಾಪ್ ಲಾಸ್, ಇಲ್ಲಿಗೆ ನನಗೆ ಟ್ರೇಡ್ ಕಂಪ್ಲೀಟ್ ಇಲ್ಲೊಂದು 4 ಬ್ರೇಕ್ ಸಿಕ್ತು. ಸೊ ನೀವೇ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಟ್ರೇಡ್ ಇತ್ತು ಅಂತ. ಬನ್ನಿ BTCಗೆ ಹೋಗೋಣ. ಬಿಟ್ಕಾಯಿನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಟ್ರೇಡ್ ಹಿಯರ್. ಓಕೆನಾ, ಬಿಟ್ಕಾಯಿನ್ಗೆ ಹೊಟ್ಟೋಗೋಣ. 0.08 ಹೇಳಿದ್ದೆ ನಾನು ಬಿಟ್ಕಾಯಿನ್ಗೆ ನೀವು ಮಾಡಬೇಕು ಅಂತ ಅಲ್ವಾ. 0.08 ಕೊಡೋಣ, BTC ಹಾಕೋಣ. ಇದು ಡೆಲ್ಟಾ ಎಕ್ಸ್ಚೇಂಜ್ BTC. ಓಕೆ, ಎನಿವೇಸ್, ಇಫ್ ಯು ಲುಕ್ ಅಟ್ ದಿಸ್, ಫ್ರೈಡೇಸ್ ಯೂಶಲಿ ಬಿಟ್ಕಾಯಿನ್ ಏನಿರುತ್ತೆ, ಸೈಡ್ ವೇಸ್ ಇರುತ್ತೆ. ಕರೆಕ್ಟ್, ಫ್ರೈಡೇ ಮಾರ್ಕೆಟ್ ವಿಲ್ ಬಿ ಸೈಡ್ ವೇಸ್, ಬಟ್ ಆದರೂ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡೋಣ, ಇಲ್ಲಿ 3 ರೆಂಕೋ ಬಂತು, ಐ ಟುಕ್ ಅ ಟ್ರೇಡ್, ಸ್ಮಾಲ್ ಟ್ರೇಡ್ ಇಯರ್. ಅಗೇನ್ ಇಲ್ಲಿ 2 ರೆಂಕೋ ಬಂತು, ಬಿಕಾಸ್ ದ ಸಿಗ್ನಲ್ ವಾಸ್ ನಾಟ್ ಇನ್ ದ ಇಂಡಿಕೇಟರ್, ಸಿಗ್ನಲ್ ಬಂದಿಲ್ಲ. ಸೊ ಅದಕ್ಕೆ ಇಲ್ಲಿ 2 ರೆಂಕೋಸಲ್ಲಿ ಇಲ್ಲಿಂದ ಇಲ್ಲೊಂದು ಟ್ರೇಡ್ ಬಂದಿತ್ತು. ಅಗೇನ್ ಇಲ್ಲಿ ಲೋ ಬ್ರೇಕ್ ಆದಾಗ, ಬಿಕಾಸ್ ಇದು ರಿವರ್ಸ್ ಆಯ್ತಲ್ಲ, ಸೊ ಇಲ್ಲಿ ಲೋ ಬ್ರೇಕ್ ಆದಾಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡ್ ತೊಗೊತೀನಿ ನಾನು, ಮತ್ತು ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡ್ ತೊಗೊತೀನಿ. ಓಕೆ, ದೆನ್ ಐ ಟೇಕ್ ಎ ಟ್ರೇಡ್ ಫ್ರಮ್ ಹಿಯರ್ ಟು ಹಿಯರ್, ಬಿಕಾಸ್ ಇಲ್ಲಿ ಹೈ ಬ್ರೇಕ್ ಆದರೂ ಕೂಡ ನಾನು ಇಲ್ಲಿ ಟ್ರೇಡ್ ತೊಗೊಬೋದು. ಓಕೆ, ಸೊ ನಾನು ಅಗೇನ್ ಇಲ್ಲಿಗೆ 3 ರೆಂಕೋ, ಇಲ್ಲಿ 2 ರೆಂಕೋದಲ್ಲೂ ಇಲ್ಲೊಂದು ಎಂಟ್ರಿ ಬರುತ್ತೆ, ಬಿಕಾಸ್ ಇಲ್ಲಿ ಮಧ್ಯದಲ್ಲಿ ಬ್ಲ್ಯಾಕ್ ಇದೆ ಇಂಡಿಕೇಟರ್, ನೋಡ್ಬೋದು. ಕರೆಕ್ಟ್ ಅಲ್ವಾ. ಅಗೇನ್ ಇಲ್ಲಿ 3 ರೆಂಕೋ ಇದೆ, ಐ ಟೇಕ್ ಒಂದು ಸ್ಮಾಲ್ ಸ್ಟಾಪ್ ಲಾಸ್, ಫೈನ್. ಇಲ್ಲಿಗೆ ನನಗೆ ರೆಡ್ ಸಿಗ್ನಲ್ ಬಂತು, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡು. ದೆನ್ ಮತ್ತೆ ಸಿಗ್ನಲ್ ಇದ್ದಾಗ ಇಲ್ಲಿ 3 ರೆಂಕೋ ಕ್ಲೋಸ್ ಆಯಿತು, ಇಲ್ಲಿ ಬಂತು. ಸೊ ಐ ಟೇಕ್ ಅ ಬಿಗ್ ಟ್ರೇಡ್ ಟಿಲ್ ಹಿಯರ್. ಓಕೆ, ನಾವು ಎಷ್ಟು ಸರ್ ಇದು ದೊಡ್ಡ ಟ್ರೇಡ್ಸ್, ಎಷ್ಟು ದೊಡ್ಡ ಸರ್ ಇದು ಹತ್ರ 500 ಪಾಯಿಂಟ್ ಟ್ರೇಡ್, 500 ಪಾಯಿಂಟ್ಸ್ ಆಫ್ ಟ್ರೇಡ್. ನೀವೇ ಯೋಚನೆ ಮಾಡಿದ್ರೆ 500 ಪಾಯಿಂಟ್ಸ್, ಯು ಓನ್ಲಿ ಥಿಂಕ್. ಅದು ಶುಕ್ರವಾರ ಬಿಟ್ಕಾಯಿನ್ ಮೂಮೆಂಟಮ್ ಆಗಲ್ಲ. ಬಿಟ್ಕಾಯಿನ್ ಮೂಮೆಂಟಮ್ ಆಗೋದು ಮಂಡೇ ಟ್ಯೂಸ್ಡೇ. ನೋಡಿ ವೆನ್ಸ್ಡೇ ಚಾರ್ಟ್ ನೋಡಿ, ನೀವೇ ಹೇಳಿ. ಟ್ಯೂಸ್ಡೇ ನೋಡಿ ನೀವೇ ಹೇಳಿ, ಮಂಡೇ ನೋಡಿ ನೀವೇ ಹೇಳಿ.
ಫ್ರೈಡೇ ಲೀಸ್ಟ್ ಮಾರ್ಕೆಟ್ ಮೊಮೆಂಟಮ್ ಆಗುತ್ತೆ. ಮಾರ್ಕೆಟ್ ಮೂವ್ಸ್ ಲೀಸ್ಟ್ ಆನ್ ಫ್ರೈಡೇ ಬಿಟ್ಕಾಯಿನಲ್ಲಿ. ಬಟ್ ಇಲ್ಲಿ ಈ ಟ್ರೇಡು ಆಲ್ ದ ಟ್ರೇಡ್ಸ್. ಲುಕ್ ಅಟ್ ದಿಸ್. ನಿಫ್ಟಿಗೆ ಬಂದ್ಬಿಡೋಣ. ನಿಫ್ಟಿ ಕೂಡ ಬರೋಣ. ಐ ಜಸ್ಟ್ ಚೇಂಜ್ ದ ಸೆಟ್ಟಿಂಗ್ಸ್. ನಿಫ್ಟಿ ಕೂಡ ಬಂದ್ಬಿಡೋಣ. ಆಮೇಲೆ ಸ್ಟಾಕ್ಸ್ ನಂಗೆ ಪಿಕ್ ಮಾಡ್ಬೇಕು, ನಾನು ಹೇಳ್ತೀನಿ ನೋಡಿ ಸರ್. ನಿಫ್ಟಿಲಿ ನೋಡಿ ಸರ್, ಲುಕ್ ಅಟ್ ದಿಸ್. ಇದು ಗ್ಯಾಪ್ ಡೌನ್ ಬಿಟ್ಬಿಡಿ, ಬಾಕಿ ಟ್ರೇಡ್ಸ್ ಏನೇನಿದೆ ಜಸ್ಟ್ ಲುಕ್ ಅಟ್ ದೋಸ್ ಟ್ರೇಡ್ಸ್. ಇದನ್ನಂತೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು, ರೈಟ್? ಹೇಗೆ ಟ್ರೇಡ್ಸ್ ಮಾಡಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎವ್ರಿ ಡೇ ನಾನು ಇಲ್ಲಿ ವಿಡಿಯೋ ಹಾಕ್ತೀನಿ. ಎವ್ರಿ ಡೇ ಇವತ್ತು ನಿಮಗೆ ಯಾವ ಥರ ಮಾರ್ಕೆಟಲ್ಲಿ ಹೆಂಗೆ ಆಯಿತು ಟ್ರೇಡ್ಸು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎವ್ರಿ ಡೇ ಒಂದು ವಿಡಿಯೋ ಹಾಕ್ತೀನಿ. ಸೊ ದಟ್ ನಿಮಗೆ ತಲೆ ಒಳಗಡೆ ಕುತ್ಕೊಂಡ್ಬಿಡ್ಲಿ ಬಟ್ ಹೆಂಗೆ ನಾವು ಯೂಸ್ ಮಾಡಬೇಕು ಅಂತ. ಎವ್ರಿ ಡೇ ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ, ಎವ್ರಿ ಸಿಂಗಲ್ ಡೇ. ದಟ್ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಯಿತು, ಇಂಡಿಕೇಟರ್ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು, ಹೇಗೆ ಪರ್ಫೆಕ್ಟಾಗಿ ವರ್ಕ್ ಆಯಿತು, ನಾನು ದಿನ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೀವು ನೋಡ್ಬೋದು. ಅಗೇನ್ ಬ್ಯಾಂಕ್ ನಿಫ್ಟಿ, ಲುಕ್ ಅಟ್ ಬ್ಯಾಂಕ್ ನಿಫ್ಟಿ, ಸೂಪರ್ ಅಮೇಝಿಂಗ್ ತಾನೇ ಇದೆಲ್ಲ. ಇಲ್ಲಿ 3 ರ್ಯಾಂಕೋ ಬಂದಿಲ್ಲ, ಟ್ರೇಡ್ ಇಲ್ಲ, ಸೊ ಶಾರ್ಟ್ ಇಟ್. ಲುಕ್ ಅಟ್ ದಿಸ್ ಸೆನ್ಸೆಕ್ಸ್, ಲುಕ್ ಅಟ್ ದಿಸ್ ಕ್ರೇಜಿ ಮೂಮೆಂಟಮ್ಸ್. ಓಕೆ, ನಾವು ಮೋಸ್ಟ್ ಇಂಪಾರ್ಟೆಂಟ್ ಸರ್ ಲಾಸ್ಟ್ ಪಾಯಿಂಟಿಗೆ ನಾವು ಬಂದಿದ್ದೀವಿ. ನಾವಾಗೆ ನಿಮ್ಗೆ ಇಲ್ಲಿ ಕ್ವಶನ್ಸ್ ಏನಿದೆ, ಫೇಡೆಡ್ ಬ್ರಿಕ್ ಇದ್ದರೆ ಏನು ಮಾಡಬೇಕು ನಾವು, ದಿಸ್ ಇಸ್ ಫಸ್ಟ್ ಇದನ್ನು ಕ್ಲಿಯರ್ ಮಾಡೋಣ. ನೋಡಿ, ಫೇಡೆಡ್ ಬ್ರಿಕ್ ನೀವು ಫಸ್ಟ್ ಒಂದು ಅಬ್ಸರ್ವ್ ಮಾಡಿ. ಎಲ್ಲರೂ ಕೂಡ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡ್ತಿರೋ ಒಂದು ದಟ್ ಎಲ್ಲ ವಿಕ್ ನೀವೇನೇನು ನೋಡಿದ್ದೀರಾ, ಇದು ವಿಕ್ ಎಷ್ಟು ದೊಡ್ಡಿರುತ್ತೆ ಹಬ್ಬಬ್ಬ ಅಂದರು ನಿಮಗೆ ವಿಕ್ ಎಷ್ಟು ದೊಡ್ಡದಿರುತ್ತೆ ಸರ್? ಈ ವಿಕ್ಕು ಒಂದು 2 ರ್ಯಾಂಕು 3 ರ್ಯಾಂಕು ಸಮ ಇರುತ್ತೆ. 3ಕ್ಕಿಂತ ಜಾಸ್ತಿ ಸಮ ಇರುತ್ತಾ ಒಂದು ರ್ಯಾಂಕು ವಿಕ್ಕು? ಇಲ್ಲ ತಾನೆ. ಸೊ ನಿಮಗೆ ಒಟ್ಟೊಟ್ಟಿಗೆ 3-4 ರ್ಯಾಂಕೋ ಫೇಡೆಡ್ ಕಾಣಿಸ್ತು ಅಂತ, ದೆನ್ ವೈ ಆರ್ ಯು ವೇಟಿಂಗ್ ಫಾರ್ ದ ಕ್ಲೋಸಿಂಗ್? ಜಸ್ಟ್ ಇಮ್ಯಾಜಿನ್. ಸೊ 3 ರ್ಯಾಂಕೋ ನನಗೆ ಬಂತು, 4 ರ್ಯಾಂಕೋ ಬಂದ್ಬಿಡ್ತು ಸರ್ ಒಟ್ಟಿಗೆ ಫೇಡೆಡ್ ವರ್ಷನ್. ಏನು ಸರ್ ಮಾಡಲಿ? ಅರೆ 4 ಬ್ರಿಕ್ ಬಂದಿರೋ ಅಂಥ ರ್ಯಾಂಕೋ ಫೇಡೆಡು ಯಾವತ್ತೂ ಕೂಡ ಕ್ಲೋಸ್ ಆಗಲ್ಲ ಆಪೋಸಿಟಲ್ಲಿ, ನಿಮ್ಗೆ ಗೊತ್ತಿರಬೇಕದು. ಬಿಕಾಸ್ ಇದು ಇಲ್ಲಿವರೆಗೂ ಮಾರ್ಕೆಟ್ ಮೇಲೋಯ್ತು, ಬಟ್ ಇಲ್ಲಿವರೆಗೂ ಹೋಗಿದ್ದಿದ್ರೆ ನಿಮ್ಗೆ ಅನ್ಸುತ್ತಾ ಇದು ಕೆಳಗಡೆ ವಾಪಸ್ ಬರ್ತಿತ್ತು ಅಂತ? ಇಲ್ಲ. ಅರ್ಥ ಮಾಡ್ಕೊಳ್ಳಿ, ವೆರಿ ಬಿಗ್ ಕಂಟಿನ್ಯೂಸ್ ನಿಮಗೆ ಫೇಡೆಡ್ ಬ್ರಿಕ್ ಬಂದ್ಬಿಡ್ತು ಅಂದರೆ, 2, 3, 4 ಫೇಡೆಡ್ ಬ್ರಿಕ್ ಬಂತು ಅಂದರೆ ದಟ್ ಸಿಂಪ್ಲಿ ಮೀನ್ಸ್ ಅ ಬ್ರೇಕ್ಔಟ್ ಕ್ಯಾಂಡಲ್ ಇನ್ ದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ನಾವು ಬ್ರೇಕ್ಔಟಲ್ಲಿ ಟಕ್ ಅಂತ ನೀವು ಟ್ರೇಡ್ ಮಾಡಲ್ಲ, ಏನು ಮಾಡ್ತೀರಾ? ಕ್ಲೋಸಿಂಗಿಗೆ ವೆಯ್ಟ್ ಮಾಡ್ತೀರಾ. ಸೊ ರೆಂಕೋ ಕ್ಲೋಸಿಂಗಿಗೆ ವೆಯ್ಟ್ ಮಾಡಿ ಟು ಎಂಟರ್. ಓಕೆ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಂಟ್ರಿ ಮಾಡಬೇಕಂದ್ರೆ ಫೇಡೆಡ್ ಬ್ರಿಕ್ಸ್ ಏನಿದೆ ಇದನ್ನು ನೀವು ಕ್ಲೋಸ್ ಆಗೋಕ್ಕೆ ವೆಯ್ಟ್ ಮಾಡಿ. ಎಕ್ಸಿಟ್ ಆಗಬೇಕಂದ್ರೆ ಫೇಡೆಡ್ ಬ್ರಿಕ್ಸ್ ನಿಮಗೆ 3 ಅಥವಾ 4 ಕಂಟಿನ್ಯೂಸ್ ಆಗಿ ಬರ್ತಿದೆ ಅಂದರೆ ಎಕ್ಸಿಟ್ ಆಗೋಗಿ. ಆ್ಯಂಡ್ ಡು ನಾಟ್ ಎಂಟರ್ ಅಗೇನ್, ದಟ್ ವಿಲ್ ಬಿಕಮ್ ಫೋಮೋ ಟ್ರೇಡಿಂಗ್. ಎಂಟ್ರಿ ಆಗಬೇಕಂದ್ರೆ ಫೇಡೆಡ್ ಬ್ರಿಕ್ ಶುಡ್ ಕ್ಲೋಸ್. ಎಕ್ಸಿಟ್ ಆಗಬೇಕಂದ್ರೆ ಫೇಡೆಡ್ ಬ್ರಿಕ್ ಏನಿದೆ ಅದು 3-4 ಬಂತಂದು ಕೂಡ ಎಕ್ಸಿಟ್ ಆಗಿಬಿಡಿ. ಕ್ಲೋಸಿಂಗ್ ಕಾಯಬೇಡಿ ಅವಾಗ ಎಕ್ಸಿಟಲ್ಲಿ. ಓಕೆ, ನಾವು ಸರ್ ಮೋಸ್ಟ್ ಇಂಪಾರ್ಟೆಂಟ್ ವೆರಿ $1 million ಕ್ವಶನ್ ಸರ್, ಸ್ಟಾಕ್ಸ್ ಹೆಂಗೆ ಸರ್ ಹುಡ್ಕೋದು? ಇಂಟ್ರಾಡೇಗೆ ಎಷ್ಟು ನೋಡಿ, ಇಂಟ್ರಾಡೇಗೆ ಸ್ಟಾಕ್ಸ್ ಹುಡ್ಕೋಕ್ಕೆ 5 ನಿಮಿಷ ಆಗೋದು, 5 ನಿಮಿಷ 2 ಮಿನಿಟ್ಸ್ ಆಗೋದು ಅಷ್ಟೇ. ಹೇಗೆ ಸರ್ ಅಂದರೆ ನಿಮಗೆ ಒಂದು ಸ್ಟಾಕ್ಸ್ದು ನಾನು ನಿಮಗೆ ನೋಡಿಸ್ತೀನಿ, ನೀವು ಪ್ಯಾಟರ್ನ್ ರೆಕಗ್ನಿಷನ್ ನೀವೇ ಮಾಡಿ. ಓಕೆನಾ? ಇದು ಇನ್ಫೋಸಿಸ್. ಓಕೆ, ಜಸ್ಟ್ ವೆಯ್ಟ್ ಅ ಮಿನಿಟ್, ಲುಕ್ ಅಟ್ ಇಟ್. ನಾನು 0.15 ಏನೋ ಹಾಕ್ತೀನಿ ಇಲ್ಲಿ, ಪುಟ್ 0.15. ಇದು ನಿಮಗೆ ನೋಡಿ, ನಾನು ಸ್ಕ್ರೀನ್ ಅಡ್ಜಸ್ಟ್ ಮಾಡಲ್ಲ, ಬಟ್ ಸಿಂಪ್ಲಿ ನೋಡ್ಕೊಂಬನ್ನಿ. ಇನ್ಫೋಸಿಸ್ದು ಚಾರ್ಟ್ ಇದು, ಕ್ಲೈಂಟ್ದು ಚಾರ್ಟ್ ಇದು, TCSದು, ABB ಇದು, ಎಕ್ಸೈಡ್ ಇದು, ಅಡಾನಿ ಇದು, ಮಾರುತಿ ಇದು, ಅಶೋಕ್ ಲೇಲ್ಯಾಂಡ್ ಈ ಥರ ಇದೆ, ಹಿಂದೂಸ್ತಾನ್ ಇಂಡಲ್ಕೋ ಇಂಡಸ್ಟ್ರೀಸ್ ಈ ಥರ ಇದೆ, VBL ಈ ಥರ ಇದೆ. ನಾನು ಸ್ಕ್ರೀನ್ ಅಡ್ಜಸ್ಟ್ ಮಾಡಿಲ್ಲ. ಏನು ನೋಡಿದ್ರಿ ನೀವು? ವಾಟ್ ಡಿಡ್ ಯು ಅಬ್ಸರ್ವ್? ಹೇಳ, ನೀವೇನೂ ಅಬ್ಸರ್ವ್ ಮಾಡಿರಲ್ಲ, ಇವು ಸಿಂಪ್ಲಿ ನೋಡ್ತಾ ಏನಿರುತ್ತೆ ಅಂತ. ಬಟ್ ನೀವು ಕ್ಲಿಯರಾಗಿ ಫೋಕಸ್ ಮಾಡಿ ನೋಡಿದ್ರೆ ನೀವು ನೋಡ್ತೀರಾ ಸರ್, ಟಾಪ್ ಸ್ಟಾಕ್ಸಲ್ಲಿ ಹೋದಾಗೆಲ್ಲ ರೆಂಕೋ ಬ್ರಿಕ್ಸ್ ಯಾಕೆ ಚಿಕ್ಕದಾಗಿದೆ?
ಎಷ್ಟು ನಾನು ಕೆಳಗಡೆ ಬರ್ತೀನಿ ಅಷ್ಟೇ ಬ್ರೇಕ್ ದೊಡ್ಡದಾಗುತ್ತೆ. ಏನಕ್ಕಾಗುತ್ತೆ ಈ ಥರ? ಥಿಂಕ್ ಮಾಡಿ. ದಿಸ್ ಇಸ್ ದ ಗೇಮ್. ಪ್ಯಾಟರ್ನ್ ರೆಕಗ್ನಿಷನ್, IQ. ಒಬ್ಬ ಮನುಷ್ಯನಿಗೆ IQ ಇಲ್ಲ ಅಂದರೆ ಹೇಗೆ ಆಗ್ತೀರಾ ಟ್ರೇಡರ್ ನೀವು? ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಏನಾಗ್ತಿದೆ ಅಂತ. ಇಲ್ಲಿ ನೋಡಿ, ಆಯಿಲ್ ನಾನು ಓಪನ್ ಮಾಡ್ತೀನಿ, ಈ ಥರ ಇದೆ. ಬಟ್ ಅದೇ ನಾನು ಕ್ಲೈಂಟ್ ಓಪನ್ ಮಾಡಿದ್ರೆ ಯಾಕೆ ಈ ಥರ ಇದೆ? ನನ್ನ ಸ್ಕ್ರೀನ್ ಅಂತೂ ಅಡ್ಜಸ್ಟ್ ಮಾಡ್ತಾನೆ ಇಲ್ಲ. ಸೋಲಾರ್ ಎನರ್ಜಿ ಈ ಥರ ಇದೆ. ಏನಕ್ಕೆ? ಸಿಂಪ್ಲಿ ಮಾರ್ಕೆಟ್ ಫಸ್ಟ್ 5 ಮಿನಿಟ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದು ಪಾಯಿಂಟ್ಸ್ ಮೂವ್ ಆಗೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಚಿಕ್ಕದಾಗಿದೆಯಾ ಅಥವಾ ನಿಮಗೆ ಸ್ಕ್ರೀನ್ ನಾನು ಸೈಜ್ ಏನು ಚೇಂಜ್ ಮಾಡ್ತಾನೆ ಇಲ್ಲ. ನಾನು ನಿಮಗೆ ಈ ಥರ ಏನು ಮಾಡ್ತಾನೆ ಇಲ್ಲ. ಹೆಂಗಿದೆ ಹಂಗೆ ಇಟ್ಟಿರ್ತೀನಿ ನೋಡಿ ಬೇಕಂದರೆ. ಆ್ಯಂಡ್ ಹೆಂಗಿದೆಯೋ ಹಂಗೆ ಇದೆ. ಆ್ಯಂಡ್ ನೀವು NMDC ನೋಡಿ, ಮತ್ತು ವಾಪಸ್ ಬಂದು ನೀವು ಕ್ಲೈಂಟ್ ನೋಡಿ ಹೆಂಗಿದೆ. ದೇರ್ ಈಸ್ ಡಿಫ್ರೆನ್ಸ್ ಅಲ್ವಾ? ರೆಂಕೋಸ್ ಯಾವ ಥರ ನಿಮಗೆ ಚಿಕ್ಕದಾಗ ಕಾಣಿದೆ, ದೊಡ್ಡದಾದಾಗ ಕಾಣಿಸ್ತಿದೆ, ಇಲ್ಲೇ ಗೊತ್ತಾಗ್ತಿಲ್ವಾ? ನಾವು ಸಿಂಪ್ಲಿ ಅರ್ಥ ಮಾಡ್ಕೊಳ್ಳಿ. ರೆಂಕೋ ಚಿಕ್ಕದಾಗ ಕಾಣಿಸಿದೆ, ಅದು ಮೂಮೆಂಟಮಲ್ಲಿ ಇದೆ ಅಂತ ಅರ್ಥ. ದೊಡ್ಡದಾಗಿ ಕಾಣಿಸಿದೆ, ಆ ಸ್ಟಾಕ್ ಮೂಮೆಂಟಮಲ್ಲಿ ಆಗಲ್ಲ ಅಂತ. ಇದು 9:15 ಮಾರ್ಕೆಟ್ ಓಪನ್ ಆಗುತ್ತೆ, 9:17 ಗೊತ್ತಾಗ್ಬಿಡುತ್ತೆ ಬಾಸ್ ಇವತ್ತು ಮಾರ್ಕೆಟ್ ಹೋಗುತ್ತಾ ಇಲ್ವ ಅಂತ. ಏನು ಮಾಡಬೇಕು? ಸಿಂಪ್ಲಿ ಸ್ಟಾಕ್ಸ್ದು ಲಿಸ್ಟೆಲ್ಲ ನೀವು ಒಂದು ವಾಚ್ ಲಿಸ್ಟಲ್ಲಿ ಹಂಗೆ ಹಾಕೊಂಬಿಟ್ಟು ಸಿಂಪ್ಲಿ ಚೇಂಜ್ ಪರ್ಸೆಂಟೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಿಫ್ಟಿ ಗ್ಯಾಪ್ ಡೌನ್ ಆಯಿತಾ, ಬೇರಿ ಸ್ಟಾಕ್ಸ್ ನೋಡಿ. ನಿಫ್ಟಿ ಗ್ಯಾಪ್ ಅಪ್ ಆಯಿತಾ, ಬುಲಿ ಸ್ಟಾಕ್ಸ್ ನೋಡಿ. ಸಿಂಪಲ್. ಏನು? ನಿಫ್ಟಿ ಗ್ಯಾಪ್ ಡೌನ್ ಆಯಿತಾ, ಬೇರಿ ಸ್ಟಾಕ್ಸು ಈ ಥರ. ನಿಫ್ಟಿ ಇನ್ನು ಗ್ಯಾಪ್ ಅಪ್ ಆಯಿತಾ, ಬುಲಿ ಸ್ಟಾಕ್ಸ್ ಈ ಥರ. ಇದು ನೀವು ನೋಡಿದ್ಮೇಲೆ ನೀವೇನು ಮಾಡ್ತೀರಾ? ಸಿಂಪ್ಲಿ ಯು ಜಸ್ಟ್ ಹ್ಯಾವ್ ಟು ಲುಕ್ ಫಾರ್ ದ ಸ್ಟಾಕ್ಸ್. ಟಾಪ್ನಲ್ಲಿ ಸ್ಟಾಕ್ಸ್ ಇರುತ್ತೆ, ನೋಡ್ಕೊತಾ ಬನ್ನಿ. ಚಿಕ್ಕದಾಗಿದೆಯಾ, ದೊಡ್ಡದಾಗಿದೆಯಾ? ಸರ್ ಇದು ಹೌಸಿಂಗ್ ಫೈನಾನ್ಸ್ ಸ್ಟಾರ್ಟಿಂಗಲ್ಲಿ ಏನಿದೆ, ಚಿಕ್ಕದಾಗಿದೆ. ನಾನು ತಲೆಯಲ್ಲಿ ಇಟ್ಕೊಬೋದಾ ಇದನ್ನು? ಥಿಂಕ್ ಮಾಡಿ. RBL ಸರ್ ಈ ಥರ ಇದೆ, ಏನು ಮಾಡೋದು? PNB ಈ ಥರ ಇದೆ. ಸ್ಟಾರ್ಟಿಂಗ್ ಕ್ಯಾಂಡಲ್ಸ್ ನೋಡಿ ಬಿಕಾಸ್ ಇದೆಲ್ಲ ನಿಮಗೆ ಮಾರ್ಕೆಟ್ ಅದಾದಮೇಲೆ ಬರೋದು. ಸೊ ಯು ಜಸ್ಟ್ ಅಬ್ಸರ್ವ್ ದ ಫಸ್ಟ್ ಫ್ಯೂ ರೆಂಕೋ ಮಾತ್ರ ಅಬ್ಸರ್ವ್ ಮಾಡಿ. ಫಸ್ಟ್ ಫ್ಯೂನಲ್ಲೇ ನೋಡ್ಬಿಟ್ಟು ನಿಮಗೆ ಎಲ್ಲ ಗೊತ್ತಾಗ್ಬಿಡ್ಬೇಕು. ಓಕೆ ಇದು ಏನಾಗುತ್ತೆ, ಚೆನ್ನಾಗಿದೆಯಾ ಇಲ್ವೋ ಅಂತ ನೀವೇ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡ್ತಾ ನೀವು ಹೇಳಿ. ಎಲ್ಲೋ ಹೊರಟಾಯ್ತು. ಅಬ್ಸರ್ವ್ ಮಾಡ್ತಾ ನೀವು ಹೇಳಿ. ಅಬ್ಸರ್ವ್ ಮಾಡಿ. ಫಸ್ಟ್ ಫ್ಯೂ ಏನಿದೆ, ಅಬ್ಸರ್ವ್ ದಿಸ್. ದೊಡ್ಡದಾಗಿದೆ ತಾನೇ? ಅಡಾನಿ ಚಿಕ್ಕದಾಗಿತ್ತಲ್ಲ, ಇದು ಚಿಕ್ಕದಾಗಿತ್ತಲ್ಲ, ಇದು ಕೊಟ್ಟೋದ್ರೆ ಇದು ಚಿಕ್ಕದಾಗಿದೆ. ಜಿಂದಾಲ್ ಕೊಟ್ಟೋದ್ರೆ ಸ್ವಲ್ಪ ದೊಡ್ಡದಿದೆ ಸರ್, ಅರ್ಥ ಆಗ್ತಿದೆ. ಸ್ವಲ್ಪ ರೆಂಕೋ ಇದು ನೋಡಿ, ಇದು ಗರ್ಸಿಮ್ ಎಷ್ಟು ದೊಡ್ಡದಿದೆ ಅಲ್ವಾ? ಇಲ್ಲಿ ಎಂಟ್ರಿ ಮಾಡ್ತೀರಾ? ಇಲ್ಲ, ಮಾಡಂಗಿಲ್ಲ. ನಾಟ್ ಎಂಟರ್ ದೋ ಸ್ಟಾಕ್ಸ್ ಆರ್ ನಾಟ್ ಇನ್ ಮೊಮೆಂಟಮ್. ನೀವು ಚಿಕ್ಕದಾಗ ನೋಡ್ಕೊಂಬನ್ನಿ ಎಷ್ಟು ಸ್ಟಾಕ್ಸಲ್ಲಿ ಮೊಮೆಂಟಮ್ ಇದೆ ಅಂತ. ಅಡಾನಿ ಮೊಮೆಂಟಮಲ್ಲಿ ಇದ್ದ ಸರ್ ನೋಡಿ ಸರ್, ಇದು ಫುಲ್ ಗ್ಯಾಪ್ ಡೌನ್ ಸರ್. ಇದಲ್ಲ 9:15, ಇಲ್ಲಿ 9:18 ಬಂತು. 9:18ಇಂದ 9:27 ಒಳ್ಳೆ 9:30 9:40ಗೆಲ್ಲ ಟ್ರೇಡೇ ಮುಗಿದೋಯ್ತು. ದೊಡ್ಡ ಪರ್ಸೆಂಟೇಜು ಹುಡ್ಕೋದಲ್ಲಿ ನೋಡಿ ಸರ್, ಸೂಪರ್. 9:15 9:18 ಇಲ್ಲಿ ಬರುತ್ತೆ. RBL ನೋಡಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, NMDC ದೊಡ್ಡದಾಗಿದೆ. ನಾನು ಮುಟ್ಟೋದಲ್ಲ NMDC ಇಲ್ಲಿ. ಈವನ್ ಅದು ಟಾಪಲ್ಲಿ ಬಂದಿದೆ, ಬಟ್ ಸ್ಟಾರ್ಟಿಂಗಲ್ಲಿ ಅದು ನಂಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಲ್ಲ, ನಾನು ಹೋಗೋದೇ ಇಲ್ಲ. OFSS ನೋಡಿ ಸರ್ ಹೆಂಗಿದೆ. OFSS ಸ್ಟಾರ್ಟಿಂಗಲ್ಲಿ ನನಗೇನಾಯಿತು, ಅಷ್ಟೊಂದೇನು ಮೂಮೆಂಟಮ್ ಅದು ಮೇಲೆ ಬಂದಿರಲ್ಲ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಬಂದಿಲ್ಲ, ಬಿಕಾಸ್ ಲಾಸ್ಟಲ್ಲಿ ಮೂಮೆಂಟಮ್ ಆಯ್ತು, ಅದಕ್ಕೆ ಇವಾಗ ಬಂದಿದೆ ಅಷ್ಟೇ. ಅದ್ಮೇಲೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಕಾಣಿಸ್ತಾನೂ ಇಲ್ಲ, ಬಿಟ್ಬಿಡಿ. ಎನಿವೇಸ್, ಅಡಾನಿ ಇದು ನನಗೇನು, ಅಡಾನಿ ನಾನು ಟಕ್ ಅಂತ ಇದು ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡೋದು, ಓಕೆ ಮೂಮೆಂಟಮಲ್ಲಿದೆ ಅಂತ. ನೋಡಿದ ತಕ್ಷಣ ಸಿಪ್ಲಾ ನೋಡಿಸ್ತೀನಿ. ಸಿಪ್ಲಾದಲ್ಲಿ ಕೂಡ ನಾನು ಟ್ರೇಡ್ ಮಾಡಿದ್ದೆ ಫ್ರೈಡೇ. ಹೆಂಗಿದೆ? ಇದೇ ಚಿಕ್ಕದಾಗಿ. ಬಟ್ ಸಿಪ್ಲಾದಲ್ಲಿ ನನ್ನ ದುರಾದೃಷ್ಟ ಏನಿತ್ತು ಅಂತ ಹೇಳ್ತೀನಿ ನೋಡಿ. ಇಲ್ಲಿಗೆ ಒಂದು ಗ್ಯಾಪ್ ಡೌನ್ ಆಗಿತ್ತು, 9:15 ಕ್ಯಾಂಡಲ್ ಇಲ್ಲಿವರೆಗೂ ಬಂದ್ಬಿಟ್ಟಿತ್ತು. ಸೊ ನನಗೇನು ಇಲ್ಲಿ ಟ್ರೇಡ್ ಸಿಗ್ತಾ ಇಲ್ಲ, ಕರೆಕ್ಟಾ? ಇದನ್ನು ಮಿಸ್ ಆಗೋಯ್ತು ಟ್ರೇಡು. ಇಲ್ಲೂ ಅಷ್ಟೇ, ಇಲ್ಲಿ 9:24 ಇಲ್ಲಿ ಇದು ಬಂದಿದ್ದು, ಇಲ್ಲಿಂದ ಇಲ್ಲಿವರೆಗೂ ಕೂಡ 9:24 ಹೊರಟೋಗಿತ್ತು ಆಲ್ಮೋಸ್ಟ್. ಸೊ ನನಗೆ ಈ ಟ್ರೇಡ್ ಕೂಡ ಮಿಸ್ ಆಗೋಯ್ತು. ಸೊ ನಾನು ಇಲ್ಲೂ ಕೂಡ ಟ್ರೇಡ್ ಮಾಡಲಿಲ್ಲ. ನಾನು ಫೋಮೋ ಎಂಟ್ರಿ ಮಾಡಲ್ಲ ನೋಡಿ. ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಸಿಗ್ನಲ್ ಜನ್ರೇಟ್ ಆದಮೇಲೆ ವೆದರ್ ಇಟ್ ಈಸ್ ದಿಸ್ ಆರ್ ದಿಸ್, 4 ರೆಂಕೋ ಅಥವಾ 5 ರೆಂಕೋ ಒಟ್ಟೊಟ್ಟಿಗೆ ಬಂದ್ಬಿಡ್ತು ಅಂದರೆ ಅಟ್ ದ ಸೇಮ್ ಟೈಮ್ಗೆ ಕ್ಲೋಸಿಂಗ್ ಆಗೋಯ್ತು. ಫಾರ್ ಇದು 9:24 ಸೈ 5 ಆಗೋಯ್ತು ಸರ್. ನಾನು ಮುಟ್ಟಲ್ಲ, ಇನ್ನು ಈ ಟ್ರೇಡೇ ಮುಟ್ಟಲ್ಲ ನಾನು. ಬಟ್ ನನಗೆ ಇಲ್ಲೇನಾಯಿತು, ಇಲ್ಲಿಗೆ ಇದೊಂದು ಲಾಂಗ್ ಮಾಡಿದ್ದು, ಅದೊಂದು ಶಾರ್ಟ್ ಮಾಡಿದ್ದೊಂದು ಲಾಸ್ ಆಯಿತು, ಇದೊಂದು ಕಾಸ್ಟ್ ಟು ಕಾಸ್ಟ್ ಆಯಿತು. ಬಟ್ ಇದು ಟ್ರೇಡ್ ಏನಿತ್ತು, ಇದು ಅಷ್ಟೇ ನನಗೆ ಸ್ವಲ್ಪ ಲೇಟ್ ಎಂಟ್ರಿ ಸಿಗಿತ್ತು 9:42ಗೆ ಇಲ್ಲಿಗೆ.
ಇಲ್ಲಿಂದ ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೆ, ಇದು ನನಗೆ ವೆರಿ ಸ್ಮಾಲ್, ಇದೇನು ಲಾಸ್ ಆಗಿತ್ತು, ಇದು ಸ್ವಲ್ಪ ರಿಕವರ್ ಆಗಿ ಚೂರು ಪ್ರಾಫಿಟ್ ನನಗಿಲ್ಲಿ ಬಂದಿತ್ತು. ಬಟ್ ರಿಯಲ್ ಮನಿ ಐ ಮೇಡ್ ಆನ್ ಮೈ ಫ್ರೈಡೇ ವಾಸ್ ಫ್ರಮ್ ದ ಕ್ಲೈಂಟ್. ಇದು ತುಂಬ ಚೆನ್ನಾಗಿ ಟ್ರೇಡ್ಸ್ ನನಗೆ ಕೊಟ್ಟಿತ್ತು. ಅಪ್ ಆ್ಯಂಡ್ ಡೌನ್ ಫುಲ್ ನಾನು ಹಾಕಿ ಹಿಂಡುಬಿಟ್ಟೆ ಮಾರ್ಕೆಟ್ನ 3 ಅವರು. ಓಕೆ, ಸೊ ಇಟ್ಸ್ ಲೈಕ್ ದಟ್ಸ್ ಹೌ ಯು ಡೂ ಇಟ್. ಓಕೆ, ಇನ್ಫೋಸಿಸು ಅಷ್ಟೇ ನೀವು ನೋಡ್ಬೋದು. ಪರ್ಸಿಸ್ಟೆಂಟ್ ಸರ್, ಪಿ ಪಿ ಎಲ್ ಫಾರ್ಮಾ ಹಿಂದಿನ ದಿವಸ ಕೂಡ ಚೆನ್ನಾಗಿ ಹೋಗಿತ್ತು. ಪಿ ಪಿ ಎಲ್ ಫಾರ್ಮಾ ಕೂಡ ನೋಡುವ. ಪಿ ಪಿ ಎಲ್ ಫಾರ್ಮಾ ಎಲ್ಲಿದೆ? ಓಕೆ, ಎನಿವೇಸ್ ಲೀವ್ ಇಟ್. ಸೊ ಸ್ಟಾಕ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ಮಾಡಿ. ಸಿಂಪ್ಲಿ ನಿಮಗೆ ಸ್ಟಾರ್ಟಿಂಗ್ ಕ್ಯಾಂಡಲ್ಸ್ ನೋಡ್ತಾ ನಿಮ್ಗೆ ಗೊತ್ತಾಗ್ಬಿಡಲ್ಲ ಚಿಕ್ಕದಿದೆಯಾ ದೊಡ್ಡದಿದೆಯಾ. ಅಷ್ಟು ರೆಕಗ್ನಿಷನ್ ಮಾಡೋಕ್ಕಾಗಂದ್ರೆ ಟ್ರೇಡಿಂಗ್ ಬಿಟ್ಬಿಡಿ ಹೇಳ್ತೀನಿ, ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಮಾಡಬೇಡಿ. ಕ್ಯಾಂಡಲ್ ದೊಡ್ಡದಿದೆ ಚಿಕ್ಕದಿದೆ ಅಂತ ಗೊತ್ತಾಗಿಲ್ಲ ಅಂದರೆ ಹೌ ವಿಲ್ ಯು ಸಿ ಪ್ರಾಫಿಟ್ ದೊಡ್ಡದಿದೆ ಚಿಕ್ಕದಿದೆ ಅಂತ? ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಲ್ಲೇ ಗೊತ್ತಾಗಲ್ವಾ? ಇದು ರೈಟ್, ಇದಕ್ಕೂ ಡಿಫ್ರೆನ್ಸ್ ನೀವೇ ನೋಡಿ. ಚಿಕ್ಕದಿದೆ ಆ್ಯಂಡ್ ದಿಸ್ ಇಸ್ ದೊಡ್ಡದಿದೆ, ರೈಟ್? ಯು ಕ್ಯಾನ್ ಸಿ ದಟ್, ರೈಟ್? ಸೊ ಆ ಥರ. ಸೊ ಐ ಹೋಪ್ ನಿಮ್ಗೆ ಇದು ಕ್ಲಾಸ್ ಅರ್ಥ ಆಗಿದೆ ಅಂತ. ಐ ಹೋಪ್ ನಿಮಗೆ ಸ್ಟಾಕ್ಸ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅರ್ಥ ಆಗಿದೆ ಅಂತ. ಸಿಂಪ್ಲಿ ಫಸ್ಟ್ 5 ನಿಮಿಷ ಅಟ್ಲೀಸ್ಟ್ ನೋಡಿ. ಚಿಕ್ಕದಾಗಿದೆ ದೊಡ್ಡದಾಗಿದೆ, ಟಾಪಲ್ಲಿ ಇರಬೇಕು ಚಿಕ್ಕದಾಗಿರಬೇಕು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇಡೀ ದಿವಸ ಅದೇ ಸ್ಟಾಕಲ್ಲಿ ಟ್ರೇಡ್ ಮಾಡಿ. ಮೂಮೆಂಟಮ್ ಮಿಸ್ ಆಯಿತು ಅಂದರೆ ಬಿಟ್ಬಿಡಿ, ತೊಂದರೆ ಇಲ್ಲ. ಮತ್ತೆ ಪದೇ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಥರ ವೀಡಿಯೋಸ್ ಎವ್ರಿ ಡೇ ಬರುತ್ತೆ. ನಾನು ದಿನ ಓಪನ್ ಮಾಡಿ ದಿನ ಸ್ಟಾಕ್ಸ್ನಲ್ಲಿ ಎಲ್ಲೆಲ್ಲಿ ವರ್ಕ್ ಆಯಿತು, ನಿಫ್ಟಿಲಿ ವರ್ಕ್ ಆಯಿತಾ, ಬ್ಯಾಂಕ್ ನಿಫ್ಟಿಲಿ ವರ್ಕ್ ಆಯಿತಾ, ಸೆನ್ಸೆಕ್ಸಲ್ಲಿ ವರ್ಕ್ ಆಯಿತಾ, ಬಿಟ್ಕಾಯ್ನಲ್ಲಿ ವರ್ಕ್ ಆಯಿತಾ, ಎಲ್ಲ ಕೂಡ ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಯು ಪೀಪಲ್ ದಿನ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆ, ಎನಿವೇಸ್ ನಿಮಗೆ ಇಂಡಿಕೇಟರ್, ಇವೆರಡು ಇಂಡಿಕೇಟರ್ಸ್ ಸಕ್ಕತ್ತಾಗಿದೆ, ಸೂಪರಾಗಿದೆ, ಯೂಸ್ ಮಾಡಬೇಕು ಅಂತ ಮನಸ್ಸಿದ್ರೆ ಸಿಂಪ್ಲಿ ಏನಿಲ್ಲ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು, ಅಥವಾ ನನ್ನ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಫೋನ್ ನಂಬರ್ನ. ನೀವು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ಯು ಜಸ್ಟ್ ಹ್ಯಾವ್ ಟು ಪೇ 6600 ಫಾರ್ ದ ಸೇಮ್ ನಂಬರ್ ಮೆನ್ಷನ್ಡ್ ಇನ್ ಮೈ ಡಿಸ್ಕ್ರಿಪ್ಷನ್. ಅದಾದಮೇಲೆ ನಂಗೆ ಒಂದು ಸ್ಕ್ರೀನ್ಶಾಟ್ ಕಳಿಸಿ ವಾಟ್ಸಪ್ಪಲ್ಲಿ ಆ್ಯಂಡ್ ಐ ವಿಲ್ ಸೆಂಡ್ ಯು ದ ಇಂಡಿಕೇಟರ್ಸ್. ಓಕೆ, ನಾನು ಲಿಂಕ್ ಹಾಕ್ತೀನಿ, ನಂಬರ್ ಹಾಕಲ್ಲ, ಬಿಕಾಸ್ ಸ್ಕ್ಯಾಮರ್ಸ್ ಆರ್ ಆಲ್ವೇಸ್ ದೇರ್. ಸೊ ಐ ವಿಲ್ ಪುಟ್ ದ ಲಿಂಕ್ ಓನ್ಲಿ ಇನ್ ಮೈ ಡಿಸ್ಕ್ರಿಪ್ಷನ್. ಸೊ ಆ ಲಿಂಕ್ಗೆ ಹೋಗಿ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ ಆನ್ ವಾಟ್ಸಪ್ ಆ್ಯಂಡ್ ನೀವು ಇಂಡಿಕೇಟರ್ಸ್ನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಗೈಸ್. ನಿಮಗೆಲ್ಲ ಇಂಡಿಕೇಟರ್ಸ್ ಸಿಗುತ್ತೆ. ಆಲ್ ದ ಇಂಡಿಕೇಟರ್ಸ್ ಯು ವಿಲ್ ಬಿ ಗೆಟಿಂಗ್ ಫಾರ್ 1 month ಫಾರ್ 6600 rupees. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಎಂಜಾಯ್, ಹ್ಯಾವ್ ಅ ಗುಡ್ ಡೇ ಅಹೆಡ್. ಥ್ಯಾಂಕ್ ಯು ಸೊ ಮಚ್. ಬಾಯ್.